श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಶಂಕರ ವೇದಾಂತ ಸೌರಭ ಅನ್ನೋ ಪುಸ್ತಕವನ್ನು ನಾವು ಇವತ್ತು ತಗೊಂಡು ಅದರಲ್ಲಿ ಮೊದಲನೇ ಪ್ರಕರಣ ಪೇಜ್ ನಂಬರ್ 1, 2 ಪ್ರಕಾರದ ಜಿಜ್ಞಾಸೆಗಳು. ಇಲ್ಲಿ ಧರ್ಮ ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ಇವುಗಳನ್ನೆಲ್ಲ ಹೇಳ್ತಾರೆ. ಸೊ ಅದನ್ನು ನಾವು ನೋಡ್ಕೋಬೇಕಾಗಿದೆ. ಸೊ ಇವತ್ತು ಅದನ್ನು ಶುರು ಮಾಡೋಣ. ಈ ಒಂದು ಶಂಕರ ವೇದಾಂತ ಸೌರಭ ಅನ್ನೋ ಪುಸ್ತಕವನ್ನು ಅದರಲ್ಲಿ ತತ್ವ ಸಾಧನೆ ಅಲ್ಲಿ ಅವರೇ ಹೇಳ್ತಾರೆ, ಅಲ್ಲೇ ಅರ್ಥ ಆಗುತ್ತೆ, ಮಾಡ್ತಾ ಹೋಗ್ತೀನಿ. ಓಕೆ, ನಮಗೆಲ್ಲ ಗೊತ್ತಿದೆ ಶಂಕರ ಭಗವತ್ಪಾದರು ಪ್ರಪಂಚದಲ್ಲೇ ಎಲ್ಲರಿಗೂ ಗುರುಗಳು ಅಂತ ಹೇಳ್ಬೋದು. ಅವರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ರಚಿಸಿದ್ದಾರೆ. 10 ಉಪನಿಷತ್. ಪ್ರಸ್ಥಾನತ್ರಯ ಅಂದ್ರೇನು? ತ್ರಯ ಅಂದರೆ 3, ಪ್ರಸ್ಥಾನ ಅಂದರೆ ಹೊರಡೋದು. ಎಲ್ಲಿಗೆ ಹೊರಡೋದು? ನಮಗೆ ಮೋಕ್ಷವನ್ನು ತೋರಿಸಿಕೊಡುವುದಕ್ಕೆ ಹೊರಡೋದು, ಅಥವಾ ದಾರಿ ಅಥವಾ ಪುಸ್ತಕಗಳು. ಅದಕ್ಕೆ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಇದು ಎಲ್ರಿಗೂ ಗೊತ್ತಿದೆ. ಅವರು ಭಗವದ್ಗೀತೆ, 10 ಉಪನಿಷತ್ತುಗಳು ಮತ್ತು ಸೂತ್ರ ಭಾಷ್ಯಕ್ಕೆ ಭಾಷ್ಯ ಬರೆದಿದ್ದಾರೆ. ಲ್ಯಾಂಗ್ವೇಜ್ ಯಾವುದು? ಸಂಸ್ಕೃತ್. ಕಾಲದಲ್ಲಿ ಸಂಸ್ಕೃತ್ ಬರ್ತಾ ಇರೋವ್ರಿಗೆ ಸರಿ. ಈಗ ಸರಿಯಾಗಿ ಕನ್ನಡನೇ ಬರದೇ ಇರೋವ್ರಿಗೆ ಸಂಸ್ಕೃತ್ ಎಲ್ಲ ಅರ್ಥ ಆಗುತ್ತೆ. ಬ್ರಾಹ್ಮಣರಿಗೆ ಸಂಸ್ಕೃತ್ ಬರಲ್ಲ. ಅದಕ್ಕಿಂತ ಹೆಚ್ಚಾಗಿ ಬ್ರಾಹ್ಮಣರ ಮನೆಯಲ್ಲೇ ಹುಟ್ಟಿ ಅವ್ರಿಗೆ ಸಂಸ್ಕೃತ್ ಬರಲ್ಲ. ವೇದಗಳನ್ನ ಅಧ್ಯಯನ ಮಾಡೋರು ತುಂಬ ಕಡಿಮೆ ಆಗಿದ್ದಾರೆ. ಹೀಗೆಲ್ಲ ಆಗಿಬಿಟ್ಟು ಯಾರೂ ಅದನ್ನು ಸರಿಯಾಗಿ ಅಧ್ಯಯನ ಮಾಡೋದಿಲ್ಲ. ಹೀಗಾಗ್ಬಿಟ್ಟಿತ್ತದು. ಹಾಗೆ ಮತ್ತು 10 ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಇನ್ನು 2 ಉಪನಿಷತ್ತುಗಳನ್ನು ಕೋಟ್ ಮಾಡ್ತಾರೆ. ಇದು ಇಂಥ ಉಪನಿಷತ್ತು ಸುಮ್ಮನೆ ಅಲ್ಲೇನಾದರೂ ಸಂದರ್ಭ ಬಂದಾಗ ಮಹಾನಾರಾಯಣ ಉಪನಿಷತ್ತು, ಹೀಗೆ 1, 2, 3 ಉಪನಿಷತ್ತುಗಳಿದೆ, ಅವುಗಳನ್ನ ಕೋಟ್ ಮಾಡ್ತಾರೆ ಅಂತಂದರೆ ನಾವು ಅದನ್ನು ತಗೋಬೋದು. ಆದರೆ ಶಂಕರಾಚಾರ್ಯರು ಅವಕ್ಕೆ ಭಾಷ್ಯ ಬರೆದಿಲ್ಲ. ಇದು ಸೊ ಅವರು ಈ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ತತ್ವಗಳನ್ನು, ಸಾಧನಗಳನ್ನು ಬರೆದು ಎಂಥವರಿಗೂ ಚೆನ್ನಾಗಿ ಅರ್ಥ ಆಗೋ ಹಾಗೆ ಬರ್ತಿದ್ದಾರೆ. ಯಾಕೆ? ಪ್ರತಿಯೊಬ್ಬ ಮನುಷ್ಯನಿಗೂ ಆತ್ಮನೇ ಆಧಾರವಾಗಿರೋದರಿಂದ, ಅಥವಾ ತನ್ನ ನಿಜವಾದ ಸ್ವರೂಪವ ಆತ್ಮನೇ ಆಗಿರೋದರಿಂದ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಳೋದಕ್ಕೆ ಅಧಿಕಾರ ಇದೆ. ಅವನು ಶೂದ್ರನಾಗಲಿ, ಹೆಂಗಸರಾಗಲಿ, ಅವನು ಕೊಲೆಗಾರನಾಗಲಿ, ಎಲ್ರಿಗೂ ಅಧಿಕಾರ ಇದೆ ಅಂತ ದೃಷ್ಟಿಯಿಂದ ಸಾರ್ವತ್ರಿಕ. ಅದಕ್ಕೋಸ್ಕರನೇ ಇದಕ್ಕೆ ಹೇಳ್ತಾರೆ, ಮುಂದಕ್ಕೆ ಇದೆಲ್ಲ ತೋರಿಸ್ತಾ ಬರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸನಾತನ ವೈದಿಕ ಧರ್ಮ ಅಂತ ಕರೀತಾರೆ. ಅದನ್ನು ಎಕ್ಸ್ಪ್ಲನೇಷನ್ ಮುಂದೆ ಕೊಡ್ತಾರೆ. ಮತ್ತು ಇವುಗಳನ್ನೆಲ್ಲ ತುಂಬ ಸುಲಭವಾಗಿ, ಸರಳವಾಗಿ, ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ, ಮತ್ತು ಶಾಸ್ತ್ರವನ್ನು ಬಿಟ್ಟಿಲ್ಲ. ಅದು ಇಂಪಾರ್ಟೆಂಟ್. ಶಾಸ್ತ್ರ ಏನೋ ಹೇಳೋದು, ಇವರು ಏನೋ ಹೇಳೋದು, ಹಾಗೆ ಮಾಡೋಕ್ಕೆ ಹೋಗಿಲ್ಲ. ಏನಾಯಿತು, ಅದೇ ಈ ಸಂಸ್ಕೃತು ಮತ್ತು
ಈ ಜನಗಳಿಗೆಲ್ಲ ಹೊರಗಡೆ ಪ್ರಪಂಚದ ಕಡೆ ಮನಸ್ಸೋಗಿ ಈ ಲ್ಯಾಂಗ್ವೇಜು ಇವೆಲ್ಲ ಹೋಗ್ಬಿಟ್ಟು ಇಲ್ಲದೆ ಅರ್ಥ ಆಗೋದಿಲ್ಲ. ಇದು ಪಂಡಿತರ ಸೊತ್ತಾಗೋಯ್ತು. ಪಂಡಿತರ ಸೊತ್ತಂದ್ರೇನೋ, ಇದು ಸಂಸ್ಕೃತ್ ಬರಬೇಕು, ಬ್ರಾಹ್ಮಣರೇ ಆಗಿರಬೇಕು, ವೇದಗಳನ್ನ ಅಧ್ಯಯನ ಮಾಡಿರಬೇಕು, ಮತ್ತು ವೇದ ಅಂಗಗಳನ್ನು 6 ಷಡ್ಡಂಗಗಳು ಅಂತಾರೆ, ಅವುಗಳನ್ನ ಅಧ್ಯಯನ ಮಾಡಿರಬೇಕು, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇದು ಪಂಡಿತರ ಸೊತ್ತು. ಬೇರೆಯವ್ರೇನು ಮಾಡಬೇಕು? ನೀವು ಗೊಡ್ಡು ಪುರಾಣ ಗಿರಾಣ ನೋಡ್ಕೊ ಹೋಗ್ರಿ ಅಷ್ಟೇ, ನೀವು ಮೋಕ್ಷ ಆಗೋದು ಇಲ್ಲ ಅನ್ನೋ ಅರ್ಥದವರೆಗೂ ಮಾಡಿಬಿಟ್ಟಿದ್ರು. ಆದರೆ ಅದೃಷ್ಟಕ್ಕೆ ಮೈಸೂರು ಮಹಾರಾಜರು ಎಷ್ಟು ವರ್ಷದಿಂದ, 100 ವರ್ಷಗಳ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಅವರ ಒಂದು ಅರಮನೆಯಲ್ಲಿ ಶಾಸ್ತ್ರಿಗಳಿದ್ದರು, ವಿಠ್ಠಲ ಶಾಸ್ತ್ರಿಗಳು ಅಂತ. ಅವ್ರಿಗೆ ಹೇಳಿದ್ರಂತೆ, ನೋಡ್ರಿ, ನೀವು ಹೇಗಿದ್ರು ಶಂಕರಾಚಾರ್ಯ ಬರೆದಿದ್ದಾರೆ, ಇವೆಲ್ಲ ಯಾರಿಗೂ ಅರ್ಥ ಆಗಲ್ಲ ಅಂತೀರಾ, ಯಾರೂ ಸಂಸ್ಕೃತ ಓದೋರಿಲ್ಲ, ನೀವು ಅದನ್ನು ನಮ್ಮ ಕನ್ನಡ ಲ್ಯಾಂಗ್ವೇಜ್ಗೆ ತರ್ಜುಮೆ ಮಾಡಿರಿ, ಆದರೆ ಏನು ಖರ್ಚಾದರೂ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಸ್ವಾಮಿ, ಯಾರು ಸಿಕ್ಕಿದ್ರೆ ಅವ್ರು ಮಾಡೋಕ್ಕಾಗೋದಿಲ್ಲ, ನಾನು ವಿದ್ವಾನ್ ಪಂಡಿತನಾಗಿದ್ದರು, ನನಗೆ ಸಂಸ್ಕೃತ ಬಂದರು, ವೇದಗಳನ್ನ ಓದಿದ್ರು, ಇದು ನನಗೂ ಆಗೋದಿಲ್ಲ. ಹಾಗಾದರೆ ಏನ್ರಿ ಕೈ ಬಿಟ್ಬಿಡೋದ? ಇಲ್ಲ ಸ್ವಾಮಿ. ಹೊಳೆನರಸೀಪುರದಲ್ಲಿ ಸುಬ್ಬರಾಯ ಶರ್ಮರು ಅಂತಿದ್ದಾರೆ, ಅವರೊಬ್ಬರೇ ಮಾಡೋಕ್ಕಾಗೋದು. ಸುಬ್ಬರಾಯರು, ಅವರ ಪೂರ್ವಾಶ್ರಮದ ಹೆಸರು ಎಳ್ಳಂ ಬಳ್ಳಸೆ ಸುಬ್ರಹ್ಮಣ್ಯ ಶರ್ಮರು. ಸುಬ್ರಾಯ ಅಲ್ಲ, ಸುಬ್ರಹ್ಮಣ್ಯ ಶರ್ಮರಿಂದ ಮಾತ್ರ ಸಾಧ್ಯ ಅಂತಾರೆ. ಇದು ಇವರು ಅವ್ರು ಹೇಳಿದಾಗ, ಸರಿ ಅಲ್ಲ ಮತ್ತೆ ಕರ್ಸ್ರಿ ಅವ್ರನ್ನ ಅಂದಾಗ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಪರಿಚಯ ಇದ್ದಿದ್ದರಿಂದ ಇವರು ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಮೈಸೂರು ಮಹಾರಾಜರ ಹತ್ರ ಪರಿಚಯ ಮಾಡಿಸ್ಕೊಟ್ರು. ಮೈಸೂರು ಮಹಾರಾಜರು ಈ ಪ್ರಸ್ಥಾನತ್ರಯ ಭಾಷ್ಯಗಳು, 10 ಉಪನಿಷತ್ತುಗಳು, ಭಗವದ್ಗೀತೆ, ಸೂತ್ರ ಭಾಷ್ಯ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರಿ, ಅದನ್ನು ಪ್ರಿಂಟ್ ಮಾಡಿಸ್ತೀವಿ, ಅದು ಖರ್ಚೆಲ್ಲ ನಮ್ಮದು ಅಂದರು. ಮತ್ತು ಅವ್ರಿಗೆ ಸ್ವಾಮಿಗಳು ಅವ್ರಿಗೆ ಬಿರುದು ಕೊಟ್ಟರು. ಹೇಗಿದೆ ನೋಡ್ರಿ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಎಲ್ಲಾದರೂ ಅವರ ಪುಸ್ತಕಗಳಲ್ಲಿ ಆ ಬಿರುದುಗಳನ್ನ ಹಾಕ್ಕೊಂಡಿರೋದು ಯಾರಾದರೂ ನೋಡಿದ್ದೀರಾ? ಯಾರೂ ನೋಡಿಲ್ಲ. ಅವರಿಗೆ ಹೆಸರು ಬೇಡ, ಕೀರ್ತಿ ಬೇಡ, ಮತ್ತು ಅಧಿಕಾರ ಬೇಡ, ದೇವರು ಬೇಕು, ಅಂಥವ್ರಿಗೆ ದೇವರು ಸಿಗೋದು. ಒಟ್ಟಿನಲ್ಲಿ ಈ ಒಂದು ನೋಡ್ರಿ, ಆ ಪರಮಾತ್ಮ ಆ ಒಂದು ತತ್ವ ಹಾಳಾಗೋದೇ ಇರೋದಕ್ಕೆ ಯಾವುದೋ ರೂಪದಲ್ಲಿ ಯಾರದೋ ರೂಪದಲ್ಲಿ ಬಂದು ಅದನ್ನು ಪರಮಾತ್ಮ ಇವುಗಳನ್ನ ಮಾಡ್ತಾ ಇರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ದರಿಂದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಮಾಡಿದ್ರಿಂದ ನಮ್ಮಂಥ ಸಂಸ್ಕೃತ ಅನ್ನೋದಲ್ಲ, ಕನ್ನಡಕ್ಕೆ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಬರದೇ ಇರೋವಂಥವರು, ಕನ್ನಡದ ಗ್ರಾಮರ್ ಗೊತ್ತಿಲ್ಲ, ಅದನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ದಡ್ಡರು, ಜ್ಞಾಪಶಕ್ತಿ ಇಲ್ಲದೆ ಇರೋರೇ ಅವರು ಬರೆದಂಥ ಈ ಕನ್ನಡದ ಅವುಗಳು ಬಿಟ್ಬಿಡ್ರಿ, ಅವು ನಮ್ಗೆ ಅರ್ಥ ಆಗೋದು ಕಷ್ಟ. ಮತ್ತು ಸಪ್ರೇಟಾಗಿ ಅವುಗಳ ಅರ್ಥ ತೋರಿಸೋ ಹಾಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು 200 ಪುಸ್ತಕಗಳನ್ನ ಬರೆದಿದ್ದಾರೆ. ಅವುಗಳನ್ನ ಓದಿದ್ರೆ ಉದ್ಧಾರ ಆಗ್ಬಿಡ್ತೀವಿ ನಾವು. ಬರೀ ಅವ್ರು ಕನ್ನಡದಲ್ಲಿ ಮಾತ್ರ ಅಲ್ಲ ಬರೆದಿರೋದು, ಒಂದು ಪ್ರಸ್ಥಾನತ್ರಯ ಭಾಷ್ಯಗಳು ಶಂಕರಾಚಾರ್ಯರು ಬರೆದಿರೋ ಕನ್ನಡದಲ್ಲಿರೋದಕ್ಕೆ, ಈ ಸಂಸ್ಕೃತನಲ್ಲಿರೋದಕ್ಕೆ ಕನ್ನಡ ತರ್ಜುಮೆ ಮಾಡಿದ್ದಾರೆ. ಅವರು ಹೇಗೆ ಮಾಡಿದ್ದಾರೆ ಗೊತ್ತಾ? ಒಂದು ವರ್ಡೂ ಕೂಡ ಬದಲಾವಣೆ ಇಲ್ಲದೆ, ಇವ್ರದ್ದು ಸ್ವತಃ ಒಂದು ವರ್ಡೂ ಸೇರಿಸದೆ ಅಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಲ್ಲಿ ನಮಗೆಲ್ಲಾದರೂ ಅರ್ಥ ಆಗದೇ ಇದ್ದರೆ, ಇವರು ಏನಾದರೂ ಎಕ್ಸ್ಟ್ರಾ ಇವ್ರದ್ದು ವರ್ಡ್ ಸೇರಿಸಿದ್ರೆ ಅದು ಬ್ರಾಕೆಟ್ನಲ್ಲಿರುತ್ತೆ. ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಮುಂದಕ್ಕೆ ಯಾರೂ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಕೆಲಸವನ್ನು ಶಂಕರಾಚಾರ್ಯರು ಮಾಡಿದ್ರು ಅಂತಂದರೆ ಹೇಗೋ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಮಾಡಿದ್ರು. ಶಂಕರಾಚಾರ್ಯರಿಗಿಂತ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಏನು ಕಡಿಮೆ ಇಲ್ಲ. ಅದಕ್ಕೆ ನಮಗೆ ಸಾಕ್ಷಾತ್
ಶಂಕರಾಚಾರ್ಯರೇ ಇವರು. ಆದ್ದರಿಂದ ನೋಡ್ರಿ ಅವ್ರು ಮಾಡಿದಂಥ ಕೆಲಸಗಳನ್ನ ನಾನು ಅಷ್ಟು ಹೊಗಳ್ತಾ ಇದ್ದೀನಿ ಅಂತಂದರೆ ಸ್ವಾಮಿಗಳೇ ಮುಂದಕ್ಕೆ ಹೇಳ್ತಾರೆ, ಅಲ್ಲೇ ನಾನು ಹೈಲೈಟ್ ಮಾಡ್ತೀನಿ. ಸಮಗ್ರ ಭಾಷೆಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಸಲು ಪ್ರೋತ್ಸಾಹಿಸಿದ್ರು. ಹೀಗೆ ನಾನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂದರೆ ಆ ಭಾಷ್ಯ ಗ್ರಂಥಗಳು ಅವಿಚ್ಛಿನ್ನ ಅಧ್ಯಯನ ಮನನಾದಿಗಳನ್ನು ಅಖಂಡವಾಗಿ ಮಾಡಿದ್ರು. ಯಾರು? ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಎಷ್ಟು ವರ್ಷ? 60 ವರ್ಷಗಳ ಕಾಲ. ಈ ಪುಸ್ತಕ ಬರೆಯೋಷ್ಟೊತ್ತು ಅವರು 60 ವರ್ಷಗಳು ಇವುಗಳಲ್ಲೇ 3 ಹೊತ್ತು, ಬೆಳಗ್ಗೆಯಿಂದ ರಾತ್ರಿವರೆಗೂ, ಹುಟ್ಟದಾಗಲಿಂದ ಸಾಯೋವರೆಗೂ, ಎದ್ದಾಗಲಿಂದ ಮಲ್ಕೊಳ್ಳೋವರೆಗೂ ಇವುಗಳನ್ನೇ ಅಧ್ಯಯನ ಮಾಡೋದು. ಇದಕ್ಕೆ ಶಂಕರಾಚಾರ್ಯರ ಮಠದವರೇ ನಿಜವಾಗಲೂ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳೋ ಹಂಗೆ ಇವರೊಬ್ಬರೇ. ಯಾಕೆ? ಎದ್ದಾಗಲಿಂದ ಮಲಗೋವರೆಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ ಅದನ್ನೇ ಅಧ್ಯಯನ ಮಾಡ್ತಾ ಇರೋರು ಇವರೊಬ್ಬರು ಬಿಟ್ಟರೆ ಮತ್ತೊಬ್ಬರು ನಮ್ಮ ಶಂಕರಾಚಾರ್ಯರ ಮಠದಲ್ಲೇ ಸಿಗೋದಿಲ್ಲ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಇದು ನಮ್ಮ ಪುಣ್ಯ. ಅಂಥವ್ರ ಪುಸ್ತಕವನ್ನು ನಾವು ಅಧ್ಯಯನ ಮಾಡುವಂಥ ಒಂದು ಆ ಪರಮಾತ್ಮ ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಆದ್ದರಿಂದ ಆದರೆ ಏನಾಯಿತು, ಈಗಿನ ಕಾಲದ ಜನಗಳಿಗೆ ರುಚಿಸೋ ಹಾಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸುಲಭವಾಗಿ ಸರಳವಾಗಿ ತತ್ವ ಸಾಧನೆ, ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಭಾಷ್ಯ ಅವ್ರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು ಬೇರೆ, ಅದರ ಜೊತೆಗೆ ಡಿಟೆಕ್ಟಿವ್ ಪುಸ್ತಕದ ಥರ ನಾವೆಲ್ಲ ಓದಿದ್ವಲ್ಲ, ಪರಮಾರ್ಥ ಚಿಂತಾಮಣಿ, ಆಮೇಲೆ ಎಲ್ಲ ಮಂಜರಿಗಳು ಬರೆದಿದ್ದು, ಅವುಗಳೆಲ್ಲ ಡಿಟೆಕ್ಟಿವ್ ಪುಸ್ತಕ ಇದ್ದಂಗೆ. ಇಟ್ಕೊಂಡ್ರೆ ಬಿಡೋಕ್ಕೆ ಮನಸ್ಸು ಬರೋಲ್ಲ. ಡಿಟೆಕ್ಟಿವ್ ಪುಸ್ತಕ ಇದ್ದಂಗೆ. ಹಾಗೆ ತುಂಬ ಸುಲಭವಾಗಿ ಸರಳವಾಗಿ ತತ್ವವನ್ನು, ಸಾಧನೆಗಳನ್ನು ಅವರು ಬೈತಾ ಬಂದರು 3 ಭಾಷೆಗಳಲ್ಲಿ. ಹೇಗಿದೆ ನೋಡ್ರಿ, ಇದು ದೊಡ್ಡಗಾರಿಕೆ. ಅದಕ್ಕೋಸ್ಕರನೇ ಪ್ರಪಂಚದಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಕಡೆ ಅವ್ರ ಪುಸ್ತಕಗಳನ್ನ ಲೈಬ್ರರಿಗಳಲ್ಲಿ ಇಟ್ಟು ಪೂಜೆ ಮಾಡ್ತಾರಂತೆ. ಹೇಗಿದೆ ಹಾಗೆ. ಸರಿ ಸ್ವಾಮಿ, ಇಷ್ಟೆಲ್ಲ ಬರೆದ ಮೇಲೆ ನೀವು ಕುಲಕರ್ಣಿ ಸ್ವಾಮಿಗಳು ಈ ಗ್ರಂಥ ಯಾಕೆ ಸ್ವಾಮಿ ಶಂಕರ ವೇದಾಂತ ಸೌರಭ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಸ್ವಾಮಿಗಳು ಉತ್ತರ ಕೊಡ್ತಾರೆ. ಈ ಕುಲಕರ್ಣಿ ಸ್ವಾಮಿಗಳು ನಿಮಗೆ ಗೊತ್ತಿದೆ, ನಮ್ಮ ಗುರುಗಳು ಕೂಡ, ನಾನು ಕೊನೆ ಶಿಷ್ಯರು ಅವರಲ್ಲಿ. ಅವರು ಈ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಂದ 25 ವರ್ಷಗಳ ಕಾಲ ಸತತವಾಗಿ ಅವ್ರ ಜೊತೆಲಿದ್ದವರು. ಅವರಿಗೆ ಭಾಷ್ಯಪಾಠವನ್ನು ಮಾಡಿದವರೂ ಕೂಡ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳೇ. ಅದರ ಜೊತೆಗೆ ಅವರು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ವೇದಾಂತ ಉಪನ್ಯಾಸಗಳನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಒಂದು ಸ್ಟೈಲಿನಲ್ಲೇ ಮಾಡ್ತಾ ಬಂದರು. ಯಾವುದದು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಸ್ಟೈಲು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದದು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಸ್ಟೈಲು? ಸಾರ್ವತ್ರಿಕ ಅನುಭವವನ್ನು ಹಿಡ್ಕೊಂಡು ಶಾಸ್ತ್ರವನ್ನು ಬಿಡದೆ, ಶಾಸ್ತ್ರಕ್ಕೆ ಕಿಂಚಿತ್ ಅಪಾಯ ಇಲ್ದಂಗೆ ಅದನ್ನು ಹೇಳ್ತಾ ಬಂದರು. ಎಂಥ ಪಾಮರನಿಗೂ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತಂದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗಿಂತ ನಮ್ಮ ಕುಲಕರ್ಣಿ ಸ್ವಾಮಿಗಳದ್ದು ಇನ್ನೂ ಸುಲಭವಾಗಿ ಅರ್ಥ ಆಗ್ತಾಯಿತ್ತು. ಹೇಗೆ ಹೇಳ್ತೀರಿ ನೀವು ಅಂತ ನಾನು ಕೇಳಿದ್ರೆ, ಭಗವತ್ಪಾದರು ಹೇಳ್ತಾ ಇದ್ರು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು 1 ಗಂಟೆ ಪ್ರವಚನ ಮಾಡಿದ್ದನ್ನು ಭಗವತ್ಪಾದರು 10 ದಿವಸ ಮಾಡ್ತಾಯಿದ್ರಂತೆ. ಭಗವತ್ಪಾದರು ಮಾಡಿದ ಮೇಲೆ ಹೇಳ್ತಾ ಇದ್ರಂತೆ ಶಿಷ್ಯರು, ಸ್ವಾಮಿ ನೀವು ಮಾಡೋದು ಚೆನ್ನಾಗಿ ಅರ್ಥ ಆಗುತ್ತೆ, ಆ ಸಚ್ಚಿದಾನಂದ ಸರಸ್ವತಿ ಪಾಪ ಅವ್ರಿಗೆ ನಾನು ಸುಮ್ಮನೆ ಅವ್ರು ಹೇಳಿದ್ದೇ ಹೀಗೆ. ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ 75-85 ವರ್ಷ, ಮುದುಕರಾಗಿತ್ತು, ಹಲ್ಲುಗಳು ಇರಲಿಲ್ಲ,
ಅವರಿಗೆ ವಯಸ್ಸಾಗಿತ್ತು, ಕಂಠದ ವಾಯ್ಸ್ ಹೆಚ್ಚು ಕಡಿಮೆ ಆಗಿತ್ತು. ಅವರು ತುಂಬ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ರಂತೆ. ಅದರಿಂದ ಅವ್ರದ್ದು ಅರ್ಥ ಆಗಿರಲಿಲ್ಲ. ನೀವು ಹೇಳಿದ್ರೆ ಬಿಡಿಸಿ ಬಿಡಿಸಿ ಹೇಳ್ತೀರಾ ಸ್ವಾಮಿ ಅಂತ ಹೇಳ್ತಾ ಇದ್ರಂತೆ. ಆದ್ದರಿಂದ ಕುಲಕರ್ಣಿ ಸ್ವಾಮಿಗಳು ಕೂಡ ಅದೇ ಕೆಲಸ ಮಾಡಿದ್ದಾನೆ. ಹಾಗಾದರೆ ಈ ಪುಸ್ತಕ ಯಾತಿಗೆ ಬೇಕೋ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾರೆ. 3 ಕಡೆ ಪ್ರವಚನ ಮಾಡ್ತಾ ಇದ್ರು, 3 ಲ್ಯಾಂಗ್ವೇಜ್ನಲ್ಲಿ. ಯಾರೋ ಕುಲಕರ್ಣಿ ಸ್ವಾಮಿಗಳು ನಮ್ಮ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಮಹಾರಾಷ್ಟ್ರ, ಆಯಾ ಲ್ಯಾಂಗ್ವೇಜ್ನಲ್ಲಿ 21 ದಿವಸದಲ್ಲಿ ತೆಲುಗುವನ್ನು ಕಲಿತು ಆಂಧ್ರದಲ್ಲಿ ಪ್ರವಚನ ಮಾಡ್ತಾ ಇದ್ರು. ಅಂದ್ರೆ ನಮಗೂ ಬರೋಲ್ಲ ತೆಲುಗು, ಅವರು ಮಾತಾಡೋದಕ್ಕೆ ಅಷ್ಟು ಚೆನ್ನಾಗಿ, ಬರೀ 21 ಡೇಸ್ನಲ್ಲಿ. ಸೊ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕುಲಕರ್ಣಿ ಸ್ವಾಮಿಗಳನ್ನ ನೋಡಿದ್ರೆ ನಿಜವಾಗ್ಲೂ ನನಗೊಂದು ಶ್ಲೋಕ ಜ್ಞಾಪಕ ಬರುತ್ತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಈ ಶ್ಲೋಕ ಇವರಿಬ್ಬರಿಗೂ ಹೊಂದುತ್ತೆ. ಮತ್ತು ಅವರು ಅವರ ವಿಚಾರ ಕೇಳಿಕೊಂಡು 25 ವರ್ಷಗಳ ಕಾಲ ಸ್ವಾಮಿಗಳ ಜೊತೆಯಲ್ಲಿ ಇದ್ಕೊಂಡು ಪ್ರಸ್ಥಾನತ್ರಯ ಭಾಷೆಗಳನ್ನೆಲ್ಲ ಓದ್ಕೊಂಡು, ಸಂಸ್ಕೃತ್ ಗೊತ್ತಿಲ್ಲ, ಅವರು ಬರೀ 7ನೇ ಕ್ಲಾಸ್ ಓದ್ದವರು. ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಸಂಸ್ಕೃತ್ ಗೊತ್ತಿಲ್ಲ, ಏನೇನು ತೆಲುಗು ಗೊತ್ತಿಲ್ಲ, ಮಹಾರಾಷ್ಟ್ರ ಸ್ವಲ್ಪ ಗೊತ್ತಿತ್ತು ಅವರಿಗೆ. ಮತ್ತು ಇಂಗ್ಲೀಷ್ನಲ್ಲಿ ಪುಸ್ತಕಗಳು ಬರೆದು ಪ್ರವಚನ ಮಾಡಿ ಒಬ್ಬನಿಗೆ ಇದು ಕೊಡಿಸಿದ್ದಾರೆ ಅಂದರೆ ಏನು ಹೇಳಬೇಕ್ರಿ, PhD ಕೊಡಿಸಿದ್ದಾರೆ ಅಂದರೆ ಯಾರೋ ಫಾರಿನ್ ಇರೋವಂಥ ಒಬ್ಬ ಭಕ್ತನಿಗೆ ಎಲ್ಲ ಬರುತ್ತೆ ಮುಂದೆ ಹೇಳ. ಒಟ್ಟಿನಲ್ಲಿ ಇವರೇನು ಮಾಡಿದ್ರು, ಆ ಒಂದು ಸ್ವಾಮಿಗಳು ಬರೆದಿರೋ ಪುಸ್ತಕಗಳ ಸಾರಾಂಶವನ್ನು ಗೈಡ್ ಬುಕ್ ಆಗಿ ಒಂದು ಪುಸ್ತಕ ಬರೆದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕಷ್ಟ ಇಲ್ಲದೆ ಸುಲಿದ ಬಾಳೆಹಣ್ಣಿನ ಹಾಗೆ ಈ ಒಂದು ಪುಸ್ತಕ ಓದಿದ್ರೆ ಸಾಕು, ಏನು ಎಲ್ಲ ಅರ್ಥ ಆಗುತ್ತೆ. ಜೊತೆಗೆ ಸ್ವಾಮಿಗಳು ಬರೆದಿರೋ ಪುಸ್ತಕಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಆಗುತ್ತೆ ಅಂತ ಹೇಳಿ ಈ ಸೌರಭವನ್ನು ಬರೆದ್ರಂತೆ. ಇದು ಕಾರಣ. ಮತ್ತೇನು, ಅದು ಬರೀ ಶಾಂಕರ ವೇದಾಂತ ಸೌರಭ ಬರೆಯೋಷ್ಟಕ್ಕೆ ಬೇರೆ ಪುಸ್ತಕಗಳನ್ನ ಬರೆದು ಬಿಟ್ಟಿದ್ರು ಅವರು. ಅವೆಲ್ಲ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯಕ್ಕೆ ಫ್ರೀಯಾಗಿ ಕೊಟ್ಟಿದ್ರು. ನೀವು ಅದನ್ನು ದುಡ್ಡು ನೀವು ತಗೊಳ್ರಿ, ಬಟ್ ನಾನು ಬರೆದು ಆ ಪುಸ್ತಕವನ್ನು ಸ್ವಾಮಿಗಳ ಪಾದಕ್ಕೆ ಅರ್ಪಿಸ್ತೀನಿ. ಈ ಪುಸ್ತಕವನ್ನು ಹಾಗೆ ಅರ್ಪಿಸಿದ್ದಾರೆ. ಅದಕ್ಕಿಂತ ಮೊದಲು ಬರೆದಿದ್ದು ಶಂಕರ ದರ್ಶನ, ಬ್ರಹ್ಮಜ್ಞ ವಚನ ತ್ರಿಪದಿ, ಶಂಕರ ಸಂಸ್ಮರಣ, ಸಿದ್ಧಾಂತ ಭಾಗ 1, ಅಧ್ಯಾತ್ಮ ಯೋಗ, ವೇದಾಂತಗಳ ಒಳಗಣ್ಣು, ಬೇಕಾದಷ್ಟು ಬರೆದಿದ್ದಾರೆ. ಈಗ ಮೊನ್ನೆ ಕೂಡ ಒಂದು ಪುಸ್ತಕನ ಇವರು ಬರೆದಂಥ ಒಟ್ಟು 500 ಪೇಜ್ಗಳು ಇಂಗ್ಲೀಷ್ನಲ್ಲಿ ಹೇಗಿದೆ ನೋಡ್ರಿ. ನಾವು ಡಾಕ್ಟ್ರುಗಳು ಓದಿ ಅಷ್ಟೆಲ್ಲ ಓದಿದ್ರು, ಅಷ್ಟು ದೊಡ್ಡ ಸ್ಕೂಲುಗಳಲ್ಲಿ ಓದಿದ್ರೂ ಕೂಡ ಆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಕನ್ನಡ ಬರೋಲ್ಲ, ಇಂಗ್ಲೀಷಲ್ಲಿ ಓದಿದ್ರು ಹೀಗೆ. ಆದ್ದರಿಂದ ಈ ಶಾಂಕರ ವೇದಾಂತ ಸೌರಭ ಪುಸ್ತಕ ಕೂಡ ಬರೆಯೋ ಒಂದು ಅವಶ್ಯಕತೆ ಬಿತ್ತು. ಅದೇ ಜೊತೆಗೆ ಬರೆಯೋದಕ್ಕೆ ಇನ್ನೂ ಅವ್ರಿಗೆ ಏನಿದಕ್ಕೆ ಅಸ್ತಿತ್ವ ಆಧಾರ ಅಂತಂದರೆ, ಅವರು 1 ತಿಂಗಳ ಕಾಲ ಆಂಧ್ರದಲ್ಲಿ ಅವರು ಪ್ರವಚನ ಮಾಡ್ತಾಯಿದ್ರು. ಜೊತೆಗೆ ಅನಂತಾಶ್ರಮದಲ್ಲಿ, ಹೇಗೆ ಕೆಲವರಿಗೆಲ್ಲ ಗೊತ್ತಿದೆ ಅನಂತಾಶ್ರಮ, ಸುರೇಶ್ಗೆ, ಮತ್ತು ಕೆಲವರಿಗೆ ಯಾರು ಗೊತ್ತಿದೆಯೋ ಗೊತ್ತಿಲ್ಲ. ಸುರೇಶ್ ಅವ್ರಿಗೆ ನನಗೆ ಗೊತ್ತಿದ್ದಂಗೆ, ನಿಮಗೆಲ್ಲ ಮಿಕ್ತವ್ರಿಗೆ ಯಾರಿಗೂ ಗೊತ್ತಿಲ್ಲ ಅನ್ಕೊತೀನಿ. ಕೃಷ್ಣವೇಣಿಯವ್ರಿಗೆ ಗೊತ್ತಿರ್ಬೋದು, ರಘು ಅವ್ರಿಗೆ ಗೊತ್ತು, ಇಂಥವ್ರಿಗೆಲ್ಲ ಗೊತ್ತು. ಅದೇ ನಿಮಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ. ಯಾರು ನಮ್ಮ ಇನ್ನೊಬ್ರು ಯಾರು ನಿಮ್ಮ ಜೊತೆಲಿ ಬರ್ತಾರಲ್ಲ, ಅವರು ಕ್ಲಾಸ್ ಬರ್ತಾರಲ್ಲ, ಅವ್ರು ಬಂದಿಲ್ಲ ಇವತ್ತು. ಅವ್ರ ಹೆಸರೇನು? ಪ್ರತಿಭಾ ಮತ್ತು ಇವರು ರಘುನಂದನ್ ಅವರು, ಇವರೆಲ್ಲ ಅನಂತಾಶ್ರಮಕ್ಕೆ ಬಂದು ಭಗವತ್ಪಾದರ ಹತ್ರ ದೀಕ್ಷೆ ತಗೊಂಡಿದ್ದಾರೆ, ಮಂತ್ರೋಪದೇಶ ತಗೊಂಡಿದ್ದಾರೆ. ನಮ್ಮ ಮನೆಗೆ ಬೇಕಾದಷ್ಟು ಸಲ ನಾವು ಕರೆಸ್ತಾ ಇದ್ವಿ, ಕುಲಕರ್ಣಿ ಸ್ವಾಮಿಗಳನ್ನ ಕರೆಸ್ತಾ ಇದ್ವಿ, ಇವ್ರನ್ನ ಕರೆಸ್ತಾ ಇದ್ವಿ. ಅಲ್ಲಿ ಅನಂತಾಶ್ರಮ ಈಗಲೂ ಕೂಡ ನೀವು ಹೋಗಿ ಒಂದು ಸಾರಿ ನೋಡ್ಕೊಂಬರ್ಬೇಕು. ಯಾಕೆ ಅಂತಂದರೆ, ನಮ್ಮ ಅಲ್ಲಿ ಕುಲಕರ್ಣಿ ಸುಬ್ರಾಯ ಶರ್ಮರು, ಕುಲಕರ್ಣಿ ಸ್ವಾಮಿಗಳು, ಭಗವತ್ಪಾದರು, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಅದರ ಜೊತೆಗೆ ಕೃಷ್ಣಸ್ವಾಮಿ ಅಯ್ಯರವರು, ಅದರ ಜೊತೆಗೆ ಅವ್ರ ಗುರುಗಳಾದ ಅನಂತಪ್ಪನವರು ಇರುವಂಥ ಸ್ಥಳ. ಅವರು ಮುಕ್ತರು,
ಅದನ್ನು ಕೃಷ್ಣಸ್ವಾಮಿ ಅಯ್ಯರವ್ರ ಗುರುಗಳು ಅಂತಂದರೆ ಇನ್ನು ಲೆಕ್ಕ ಹಾಕ್ಕೊಳ್ರಿ. ಅದರ ಜೊತೆಗೆ ಅವರು ತಪಸ್ ಮಾಡಿ ಅಲ್ಲಿ ಮುಕ್ತರಾದವರು, ಅಂಥವರ ಒಂದು ಸಮಾಧಿ ಅಲ್ಲಿದೆ. ಆದ್ದರಿಂದ ನಿಮಗೆ ಸಮಯ ಸಿಕ್ಕಿದ್ರೆ ಅಲ್ಲಿ ಹೋಗಿ ಅವ್ರ ದರ್ಶನ ಮಾಡಿಕೊಂಡು ಬನ್ನಿ. ಅಲ್ಲಿ ನಾವು ಪ್ರತಿ ವರ್ಷ 4 ವರ್ಷ ಚಾತುರ್ಮಾಸದಲ್ಲಿ ಭಗವತ್ಪಾದರು ಬಂದರೆ ಪ್ರವಚನ ಮಾಡ್ತಾಯಿದ್ರು. ಆಗ ನಾವೆಲ್ಲ ಹೋಗ್ತಾಯಿದ್ವಿ. ಈ ಪರಮಾರ್ಥ ಚಿಂತಾಮಣಿ, ಆಮೇಲೆ ಈ ಇದನ್ನು ಯಾವುದೋ ಸರ್ವಸಮ್ಮತೋಪದೇಶಗಳು, ಮತ್ತು ನಚಿಕೇತಂದು ಕಾಟಕೋಪನಿಷತ್ತು, ಇವನ್ನೆಲ್ಲ ನಾವು ಅಲ್ಲೇ ಅವ್ರ ಭಗವತ್ಪಾದರಿಂದನೇ ಫಸ್ಟ್ ಕೇಳಿದ್ದಿದ್ದು. ಅಲ್ಲಿ ಕುಲಕರ್ಣಿ ಸ್ವಾಮಿಗಳು ಬಂದು ಪ್ರವಚನ ಮಾಡ್ತಾಯಿದ್ರು ಅವ್ರು ಇಲ್ದಿದ್ದಾಗ. ಅಲ್ಲಿ ಒಟ್ಟಿನಲ್ಲಿ ಏನಾಯಿತು, ಆಂಧ್ರದಲ್ಲಿ ಮಾಡಿದ್ದು, ಅನಂತಾಶ್ರಮದಲ್ಲಿ ಮಾಡಿದ್ದು, ಮತ್ತು ಇವರು ಪ್ರವಚನಗಳು ಮಾಡ್ತಾಯಿದ್ದೆ ಅನಂತಾಶ್ರಮದಲ್ಲಿ ಓ ವಿ ರಾಮಯ್ಯನವರು ಪುಸ್ತಕದಲ್ಲಿ ಬರ್ಕೊತಾ ಇದ್ರಂತೆ ಪಾಯಿಂಟ್ಸು. ಹಾಗೆ ಬರ್ಕೊಂಡು ಇವರಿಗೆಲ್ಲ ಕೊಟ್ಟಿದ್ದಕ್ಕೆ ಮತ್ತು ಇದೊಂದು ಪುಸ್ತಕದ ರೂಪಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಈ ಪುಸ್ತಕದ ರೂಪಕ್ಕೆ ಇಳಿಸ್ಬೇಕಾಯಿತು. ಹೀಗೆ ಇನ್ನೊಂದು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಪಾಠ ಮಾಡ್ತಾ ಇದ್ದಾಗ ಅಡಕನಹಳ್ಳಿ ಮೇಷ್ಟ್ರು ಅಂತ ಒಬ್ರು ಇದ್ರಂತೆ. ಅವರು ತುಂಬ ಚೆನ್ನಾಗಿ ಬರ್ಕೊತಾ ಇದ್ರಂತೆ. ಸ್ವಾಮಿಗಳಿಗೆ ಏನು ಹೇಳಿದ್ರೆ ಅದನ್ನು ಅವರು ತುಂಬ ಫಾಸ್ಟಾಗಿ ಹೇಳಿದ್ರು, ಇವರು ಫಾಸ್ಟಾಗಿ ಅದೇನೋ ಶಾರ್ಟ್ ಲಿಪಿನಲ್ಲೇ ಏನೋ ಬರ್ಕೊತಾ ಇದ್ರಂತೆ. ಅದು ಎಲ್ರಿಗೂ ಬರೋಲ್ಲ. ಅದನ್ನು ಸ್ವಾಮಿಗಳಿಗೆ ಎಷ್ಟೋ ಸಾರಿ ಅವ್ರು ಕೊಟ್ಟಿದ್ದಾರೆ. ಅವುಗಳು ನೋಡಿಕೊಂಡೇ ಆ ಸ್ವಾಮಿಗಳು ಪುಸ್ತಕಗಳೆಲ್ಲ ಬರಿಬೇಕಾದ್ರೆ ನನಗೆ ಸಹಾಯ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ಭಗವತ್ಪಾದರು ಕೂಡ ನಮ್ಗೆ ಹೇಳ್ತಾ ಇದ್ರು. ಹಾಗೆ ಕುಲಕರ್ಣಿ ಸ್ವಾಮಿಗಳದು ಇವರು ಬರ್ಕೊತಾ ಇದ್ರು ಅಂತ. ಹೀಗೆ ಅಲ್ಲಿಗೇನಾಯಿತು, ಈ ಪ್ರಸ್ಥಾನತ್ರಯ ಭಾಷ್ಯಗಳನ್ನ ಇಟ್ಕೊಂಡೆ ಟೆಕ್ಸ್ಟ್ ಬುಕ್ ಅಂತ ಇಟ್ಕೊಂಡು, ಅವುಗೂ ಪ್ರಸ್ಥಾನತ್ರಯ ಭಾಷ್ಯಗಳು ಟೆಕ್ಸ್ಟ್ ಬುಕ್ಕು, ಅದನ್ನು ಸುಲಭವಾಗಿ ಬೇಸ್ಮೆಂಟ್ ಫಸ್ಟ್ ನಾವು ಅದಕ್ಕೆ ಓದಬೇಕಾದ್ರೆ ಈ ಶಂಕರ ವೇದಾಂತ ಸೌರಭ ಅನ್ನೋ ಗೈಡ್ ಬುಕ್ ಕೈಪಿಡಿ ಫಸ್ಟ್ ಓದಿದ್ರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಎಂಥ ಪಾಮರರಿಗೂ ಇದು ಅರ್ಥ ಆಗುತ್ತೆ. ಬಟ್ ಗುರುಮುಖೇ ನನಗೆ ಹೇಳಬೇಕು. ಆದ್ದರಿಂದ ಫಸ್ಟ್ ಇದನ್ನು ಓದ್ಕೊಂಡ್ಬಿಟ್ರೆ ಅಂತ. ಇದರ ಮನನದಿಂದ ಜಿಜ್ಞಾಸುಗಳಿಗೆ, ವೇದಾಂತ ಬೋಧಕರಿಗೂ ಇಬ್ಬರಿಗೂ, ಯಾರು ಜಿಜ್ಞಾಸೆ ಹಾಕ್ಕೊಂಡು ನಾನು ಮುಕ್ತನಾಗಬೇಕು ಅಂತಿರ್ತಾನೋ ಅವನಿಗೆ, ಯಾರು ಈ ವಿಚಾರಗಳನ್ನ ತಿಳ್ಕೊಂಡು ಪಾಠ ಮಾಡಬೇಕು ಅಂತ ಆಸೆ ಇರುತ್ತೋ ಅವರಿಗೆ ಇಬ್ಬರಿಗೂ ಸಹಾಯ ಆಗುತ್ತೆ. ಇಷ್ಟು ಮಾತ್ರ ಅಲ್ಲ, ಮತ್ತು ಯಾರು PhD ಮಾಡಬೇಕು, ಇದರಲ್ಲಿ ಡಾಕ್ಟ್ರೇಟ್ ಮಾಡಬೇಕು ಅಂದರೆ ಅವ್ರಿಗೂ ಸಹಾಯ ಆಗುತ್ತೆ, ಹಾಗೂ ಇದ್ದಾರೆ ಅಂತಲೇ ಹೇಳ್ತಾರೆ. ಹೀಗೆ ಈಗ ಸಾಂಪ್ರದಾಯಿಕ ಗ್ರಂಥಗಳು. ಇಲ್ಲಿ ಯಾವುದು ಸಾಂಪ್ರದಾಯಿಕ ಗ್ರಂಥಗಳು, ಸಂಪ್ರದಾಯ ಅಂದರೆ ಏನು ಅನ್ನೋದನ್ನ ವಿಚಾರ ಮಾಡಬೇಕು. ಇದರ ಕತೆ ಬಂದರೆ ತುಂಬ ಹಿಂದೆ ಇದೆ, ಅದೇನು ಬೇಡ, ಹೇಳಬೇಡ ಬಿಡಿ. ಅದನ್ನು ವಿಚಾರ ಬಂದಾಗ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಇಲ್ಲಿ ಸಂಪ್ರದಾಯ ಭಗವದ್ಗೀತೆಯಲ್ಲಿ ಅದು ಅಲ್ಲೇ ಬರುತ್ತೆ ಬಿಡ್ರಿ, ಅಲ್ಲೇ ಹೇಳ್ತೀನಿ. ಅಧ್ಯಾರೋಪವಾದ ಪ್ರಕ್ರಿಯೆ ಬಂದಾಗ ಅಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಇವಾಗ ಸಂಪ್ರದಾಯ ಗ್ರಂಥಗಳಂದರೆ ಯಾವುದು ಅಂತ. ಉದಾಹರಣೆಗೆ ವೇದಗಳನ್ನ ವಿಂಗಡಿಸ್ತವರು ವೇದವ್ಯಾಸರ ಶಿಷ್ಯರು ಯಾರು? ಅವರ ಮಗನೇ ವೇದವ್ಯಾಸರ ಮಗ ಶುಕ ಮಹರ್ಷಿ. ಶುಕ ಮಹರ್ಷಿಗಳ ಶಿಷ್ಯರು ಗೌಡಪಾದರ ಶಿಷ್ಯರು ಗೋವಿಂದಪಾದರ ಶಿಷ್ಯರು ಶಂಕರಾಚಾರ್ಯರ ಶಿಷ್ಯರು ಸುರೇಶ್ವರಾಚಾರ್ಯರು. ಇಲ್ಲಿವರೆಗೂ ಬಂತು ಪರಂಪರೆ. ಇದು ಆದಮೇಲೆ ಕೆಟ್ಟೋಯ್ತು. ಆಮೇಲೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಂದ ಮೇಲೆ ಮತ್ತೆ ಆ ಟ್ರೈನ್ ಆಗಿಬಿಟ್ಟಿತ್ತಲ್ಲ, ಆ ಟ್ರೈನ್ದು ಟ್ರ್ಯಾಕ್ ಇಲ್ಲ, ಟ್ರೈನ್ ಇದೆ, ಅದನ್ನು ಮತ್ತೆ ಆ ಟ್ರ್ಯಾಕ್ನ ರಿಪೇರಿ ಮಾಡಿ ಅದರ ಮೇಲೆ ಶಂಕರಾಚಾರ್ಯದ ಟ್ರೈನ್ ಓಡಿಸಿದವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು. ಇದು ಸಾಂಪ್ರದಾಯಿಕ ಗ್ರಂಥಗಳು. ಸಂಪ್ರದಾಯದ ಗುರುಗಳು ಯಾರು ಅಂದರೆ ಹೀಗೆ. ಸೊ ನಮ್ಮ ಶಂಕರಾಚಾರ್ಯ ಬರೆದಿರೋದು ಏನು? ಅವರು ಹೊಸದಾಗಿ ಒಂದು ಸ್ವಲ್ಪ ಪುಸ್ತಕ ಬರೆದಿದ್ದಾರೆ. ಯಾವುದು? ಉಪದೇಶ ಸಾಹಸಿ ಗದ್ಯಭಾಗ ಪದ್ಯಭಾಗ ಅಂತ ಬರೆದಿದ್ದಾರೆ. ಮತ್ತು
ಪ್ರಸ್ಥಾನತ್ರಯ ಭಾಷ್ಯಗಳು 10 ಹೇಳ್ತನಲ್ಲ ಆವಾಗಲೇ, ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಆದರೆ ಅದಾದಮೇಲೆ ಅವರ ಗುರುಗಳು ಅವರ ಶಂಕರಾಚಾರ್ಯರ ಗುರುಗಳು ಗೌಡಪಾದರು. ಅವರು ಬರೆದಿರೋ ಪುಸ್ತಕ ಯಾವುದು? ಗೌಡಪಾದ ಕಾರಿಕೆ ಅಲ್ಲ, ಗೌಡಪಾದ ಕಾರಿಕೆ ಇದೆ. ಸ್ವಾಮಿಗಳು ಡಿಟೆಕ್ಟಿವ್ ಪುಸ್ತಕದ ಥರ ಬರೆಯೋ ಥರ ಗೌಡಪಾದ ಹೃದಯ ಅಂತ ಬರೆದಿದ್ದಾರೆ. ನಾವು ಅದೆಲ್ಲ ಮಾಡಿದ್ವಿ ಆಗಿದೆ. ಮತ್ತು ಶಂಕರಾಚಾರ್ಯ ಸಾಕ್ಷಾತ್ ಶಿಷ್ಯರಾದ ಸುರೇಶ್ವರಾಚಾರ್ಯರು ಕೆಲವು ಪುಸ್ತಕಗಳು ಬರೆದಿದ್ದಾರೆ. ಅವರೇ ಹೇಳ್ತಾರಂತೆ ಶಂಕರಾಚಾರ್ಯ ನೀವು ಬರೀರಿ ಅಂತ. ಅದಕ್ಕೋಸ್ಕರ ಅವರು ವಾರ್ತಿಕ ಅಂತ ಪುಸ್ತಕ ಬರೆದಿದ್ದಾರೆ. ಬೃಹದಾರಣ್ಯಕ, ತೈತರಿಕ ವಾರ್ತಿಕ ಮತ್ತು ಇವುಗಳನ್ನೆಲ್ಲ ಬರೆದು ಅದರ ಜೊತೆಗೆ ನೈಷ್ಕರ್ಮ್ಯ ಸಿದ್ಧಿ ಅನ್ನೋ ಒಂದು ಪುಸ್ತಕನೂ ಬರೆದಿದ್ದಾರೆ. ಈ 3 ಪುಸ್ತಕಗಳನ್ನ ಸುರೇಶ್ವರಾಚಾರ್ಯ ಬರೆದಿದ್ದಾರೆ. ಅಲ್ಲಿಗೆ ಏನಾಯಿತು, ಶಂಕರಾಚಾರ್ಯ ಬರೆದಿರೋ ಭಾಷ್ಯ, ಮೇಲ್ಗಡೆ ಗೌಡಪಾದರು ಬರೆದಿರೋ ಕಾರಿಕೆ, ಸುರೇಶ್ವರಾಚಾರ್ಯ ಬರೆದಿರೋ 3 ಪುಸ್ತಕಗಳು ನೀವು ಯಾವ್ದು ಬೇಕಾದರೂ ಓದ್ರಿ, ಎಲ್ಲೂ ಹೆಚ್ಚು ಕಡಿಮೆ ಬರಲ್ಲ. ಅಂದರೆ 10 ಉಪನಿಷತ್ತುಗಳು ಹೆಚ್ಚು ಕಡಿಮೆ ಇಲ್ಲ, ಸೂತ್ರ ಭಾಷೆ ಹೆಚ್ಚು ಕಡಿಮೆ ಇಲ್ಲ, ಭಗವದ್ಗೀತೆ ಹೆಚ್ಚು ಕಡಿಮೆ ಇಲ್ಲ, ಮತ್ತು ಇವರು ಎಕ್ಸ್ಟ್ರಾ ಬುಕ್ಸ್ಗಳು ಹೆಚ್ಚು ಕಡಿಮೆ ಇಲ್ಲ. ಇದು ಗುರು ಪರಂಪರೆ ಸಾಂಪ್ರದಾಯಿಕ ಗ್ರಂಥಗಳು. ಮೊನ್ನೆ ಭಗವದ್ಗೀತೆಯಲ್ಲಿ ನಾವು ಓದಿದಾಗ 4ನೇ ಅಧ್ಯಾಯದಲ್ಲಿ ಗುರು ಪರಂಪರೆ ಹೇಳಿದರು. ಅದು ಅಲ್ಲಿ ಕೃಷ್ಣನಿಗೆ, ಇಲ್ಲಿ ಈ ರೀತಿ ಗುರು ಪರಂಪರೆ ನಾನು ಹೇಳ್ತಾ ಇದ್ದೀನಿ. ಅದು ಗುರು ಪರಂಪರೆ ಬೇಕಾದರೆ ಹೇಳಿಬಿಡ್ಬೋದು, ಮತ್ತು ತತ್ವ ದಾರಿ ಬಿಟ್ಟು ಹೋಗಬಾರ್ದು. ಅದು ಒಂದೇ ಫ್ಲೋನಲ್ಲಿ ಹಾಗೇ ಬರಬೇಕು. ಯಾರು ಏನು ಹೇಳಲಿ, ಏನು ಬೇಕಾದರೂ ಅರ್ಥ ಆಗೋದಕ್ಕೆ ಮಾಡಲಿ, ಬಟ್ ಆ ಬೇಸ್ಮೆಂಟ್ ಫೌಂಡೇಶನ್ ಮಾತ್ರ ಹಾಗೇ ಇರಬೇಕು. ಅದು ಸಾಂಪ್ರದಾಯಿಕ ಗ್ರಂಥಗಳು ಅಂತಾರೆ. ಇದಿಷ್ಟು. ಇವೆಲ್ಲ ಏನಂತಾರೆ, ಸಂಪ್ರದಾಯ ಗ್ರಂಥಗಳನ್ನ ಏನಂತ ಕರೀತಾರೆ? ಪರಿಶುದ್ಧವಾದ ಸಾಂಪ್ರದಾಯಿಕ ಗ್ರಂಥಗಳು. ಅದರಲ್ಲಿ ಸ್ವಲ್ಪನೂ ಶಂಕರಾಚಾರ್ಯರು ಹೇಗೆ ಭಾಷ್ಯ ಬರೆದಿದ್ದಾರೋ ಹಾಗೆಯೇ ತೋರಿಸ್ತಾ ಹೋಗುತ್ತೆ. ಅದೇನು ಸ್ವಾಮಿ, ಶಂಕರಾಚಾರ್ಯ ಬರೆದು ಬಿಟ್ಟರೆ ಅವ್ರು ಬರೆದಿರೋದೇ ಸರಿನಾ, ನಂಬ್ಕೋಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನಿಲ್ಲ, ಮುಂದಕ್ಕೆ ತೋರಿಸ್ತಾರೆ ಅವರು. ನಾನು ಹೇಳಿದೆ ಅಂತ ನಂಬೇಡ್ರಿ, ಕೃಷ್ಣ ಹೇಳಿದ್ದಾನೆ ಅಂತ ನಂಬೇಡ್ರಿ, ಮೇಲ್ಗಡೆ ಇಷ್ಟು ಜನ ಹೇಳಿದ್ನಲ್ಲ ನಾನು ವೇದವ್ಯಾಸರಿಂದ ಹೇಳಿದು ನಂಬೇಡ್ರಿ, ಸಾಕ್ಷಾತ್ ಕೃಷ್ಣ ಭಗವಂತ ಬಾಯಿಂದ ಹೇಳಿದ್ದಾನೆ ನಂಬೇಡ್ರಿ ಅಂತ ಹೇಳ್ತಾರೆ ಶಂಕರ್. ಎಂಥ ಎದೆ ಇರಬೇಕಪ್ಪ ಅವ್ರಿಗೆ. ಮತ್ತು ಅವ್ರು ಹೆಂಗೆ ಹೇಳ್ತಾರೆ, ಅಲ್ಲಪ್ಪ ಇವರಿಷ್ಟು ಜನನೂ ಸೇರಿ 100 ವೇದಗಳು ಮತ್ತು ಆ ಚತುರ್ಮುಖ ಬ್ರಹ್ಮ ಎಲ್ಲರೂ ಬಂದಿದ್ದೆ ಬೆಂಕಿ ತಣ್ಣಗಿದೆ ಅಂದರೆ ನಂಬ್ತೀರಾ? ಅದೇ ಒಂದು ಮಗು ಗಿಣಿ ಬಂದಿದೆ ಬೆಂಕಿ ಸುಡುತ್ತೆ ಅನ್ನೋದು ಯಾರಿಲ್ಲ ಅಂತಾರೆ. ಅನುಭವಕ್ಕೊಂದು ಹಾಗಿದ್ದರೆ ಯಾರು ಬೇಕಾದರೂ ಒಪ್ಪೋದಲ್ಲ ಅಂತ ಹೇಳಿ ಇದೇ ತತ್ವಗಳನ್ನ ಸಾರ್ವತ್ರಿಕ ಪೂರ್ಣಾನುಭವದ ಅನುಭವ ಮತ್ತು ತರ್ಕ ಎರಡನ್ನು ಹಿಡಿದು ತೋರಿಸಿದ್ದಾರೆ. ಹೇಗಿದೆ ಇದು? ಸೊ ಇಲ್ಲಿಂದ ಮುಂದಕ್ಕೆ ಇಷ್ಟೆಲ್ಲ ಚೆನ್ನಾಗಿತ್ತು. ಎಲ್ಲಿವರೆಗೂ? ಸುರೇಶ್ವರಾಚಾರ್ಯರವರೆಗೂ. ಅವರಾದಮೇಲೆ ಅದು ಎಷ್ಟೋ ವರ್ಷಗಳಾದ ಮೇಲೆ ಬಂದ್ರಪ್ಪ ತುಂಬ ಬುದ್ಧಿವಂತರು. ಅವರು ಪಂಚಪಾದಿಕ ಭಾಮತೀಕಾರರು ಅಂತ ಬಂದಿದ್ದೆ. ಅವರು ಶಂಕರಾಚಾರ್ಯ ಬರೆದಿರೋ ಪುಸ್ತಕಗಳು ಅದಕ್ಕೆ ಗೈಡ್ ಬುಕ್ಸ್ ಬರಿತೀವಿ ಅಂತ ಹೇಳಿ ವ್ಯಾಖ್ಯಾನಗಳನ್ನು ಬರೆದರು. ಪಂಚಪಾದಿಕ ಬರೆದಿದ್ದಕ್ಕೆ ವಿವರಣ ಅಂತ, ಭಾಮತಿಕಾರ ಬರೆದಿದ್ದಕ್ಕೆ ಕಲ್ಪತರು ಅಂತ ಹೆಸರುಗಳು. ಅದಕ್ಕೆ ಬೇರೆಯವರು ಬಂದು ಉಪವ್ಯಾಖ್ಯಾನಗಳನ್ನ ಬರೆದರು. ಹೆಂಗಿದೆ ನೋಡ್ರಿ, ಶಂಕರಾಚಾರ್ಯ ಬರೆದಿರೋ ಪುಸ್ತಕ ಅಲ್ಲ. ಶಂಕರಾಚಾರ್ಯ ಇವರು ದೇವರು ಬರ ಕೊಡ್ತೀವಿ ಅಂದರು ಬೇಡ ಅಂತ ಹೇಳಿ ದೇವ್ರನ್ನ ಮೂಲೆ ಕುಂಡ್ರಿಸ್ಬಿಟ್ಟು ಐನವರು ನಾವು ಕೊಡೋದು ತಗೊಳ್ರಿ ಅಂತ. ಶಂಕರಾಚಾರ್ಯ ಏನು ಹೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ ಅಂತ ಹೇಳಿ ಇವರು ಪುಸ್ತಕಗಳನ್ನೇ ಪ್ರೊಜೆಕ್ಟ್ ಮಾಡ್ತಾ ಬಂದರು. ಆದರೆ ಶಂಕರಾಚಾರ್ಯ ಹೇಳಿರೋದು ಅಂತ ಹೇಳ್ತಾರೆ, ಬಟ್ ಎಲ್ಲ ಯದ್ವ ತತ್ವ ಮಾಡಿಬಿಟ್ರು. ಏನು ಮಾಡಿದ್ರು ಇವರು? ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ, ಆ ಅನುಭವ ಗಮ್ಯವಾದ ತರ್ಕ ಗೊತ್ತಿಲ್ಲ. ಇವರ ಇಂಟೆಲೆಕ್ಚುಯಲ್ ಜಗ್ಲರಿ ಉಪಯೋಗಿಸ್ಕೊಂಡು ಆ ಪುಸ್ತಕಗಳಿಗೆ ಇವ್ರಿಗೆ ಬೇಕಾದಂಗೆ ಅರ್ಥ ತಿರುಗಿಸ್ಕೊಂಡು ವೇದಗಳಲ್ಲಿ ಹಿಂಗೆ ಇದೆ, ಶಂಕರಾಚಾರ್ಯ ಹಿಂಗೆ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು
ಇವ್ರು ಕೆಲವು ಪುಸ್ತಕಗಳು ಬರೆದು ಇದು ಶಂಕರಾಚಾರ್ಯ ಬರೆದಿದೆ ಅಂತೆಲ್ಲ ಹಾಕ್ಬಿಟ್ರು. ಯಾಕೆ ಶಂಕರಾಚಾರ್ಯ ಬರೆದ್ರು ಅಂತ ಹಾಕ್ಬೇಕು? ಇವ್ರ ಹೆಸರು ಹಾಕ್ಬೇಕಾಗಿತ್ತಲ್ಲ, ಬೇರೆಯವ್ರಿಗೆ ಓದಲ್ಲ, ಹೆಸರು ಅವ್ರಿಗಿದೆ. ಅದಕ್ಕೆ ಇವೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತೀವಲ್ಲ, ಹಾಗೆ ಹೀಗೆ ಮಾಡ್ತಾ ಬಂದರು. ಸ್ವಾಮಿ ಸುರೇಶ್ವರಾಚಾರ್ಯರು ಶಂಕರಾಚಾರ್ಯರು 6ನೇ ಶತಮಾನದವರು. ಇವಾಗ ಎಷ್ಟನೇ ಶತಮಾನ? 25ನೇ ಶತಮಾನ. 2025 25ನೇ ಶತಮಾನ ಅಲ್ವಾ? 2025 ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೋವರೆಗೂ, ಯಾವಾಗ ಒಂದು 120 ವರ್ಷದ ಹಿಂದೆ ವರೆಗೂ ಎಲ್ಲರೂ ಕೂಡ ಶಂಕರಾಚಾರ್ಯ ಪುಸ್ತಕ ಅಂತ ಹಿಡ್ಕೊಂಡು ಇವ್ರು ಬರೆದಂಥ ಗೈಡ್ ಬುಕ್ಸ್ನೇ ಓದ್ತಾ ಇದ್ರು. ಎಂಥವ್ರಪ್ಪ? ಪ್ರಸ್ಥಾನತ್ರಯ ಭಾಷ್ಯಗಳಿಗೆ ಶಂಕರಾಚಾರ್ಯರು ಬಿಟ್ಟರೆ ಮಿಕ್ಕಿರೋರು ಇಬ್ಬರು ಭಾಷ್ಯ ಬರೆದಿದ್ರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಮತ್ತು ಇನ್ಯಾರೋ ಒಂದಿಬ್ಬರು ಮೂರು ಬಿಡಿಯವರು. ಇವರೂ ಕೂಡ ಇವ್ರದ್ದೇ ಭಾಮತಿಕಾರರು ಪಂಚಪಾದಿಕ ಬರೆದಿರೋದನ್ನು ಹಿಡ್ಕೊಂಡು ಶಂಕರಾಚಾರ್ಯರು ಬರೆದಿರೋದು ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಬಂದಂಗೆ ಅವ್ರು ತಿರ್ಚ್ಕೊಂಡು ಬರೆದು, ಹೀಗೆ ಒಬ್ಬೊಬ್ಬರು ಒಂದೊಂದು ಮಾಡ್ಕೊತಾ ಬಂದರು. ಈಗ ನಾವೆಲ್ಲ ನೋಡ್ತಾ ಇದ್ವಲ್ಲ, ವೆಸ್ಟರ್ನ್ ಫಿಲಾಸಫರ್ಸು ಅವರು ಇವರು ಏನು ಮಾಡ್ತಾ ಇದ್ದಾರೆ ಅಂತ, ಚಾರ್ವಾಕರು, ಅವರು ಇವರು, ಬುದ್ಧಿಸಮ್ನವರು, ಬೇರೆ ಧರ್ಮದವರು, ಹಾಗೆ ಇವರೆಲ್ಲ ಮಾಡ್ತಾ ಬಂದರು. ಇವರೆಲ್ಲ ಎಡವಿದ್ದಲ್ಲಿ ಸಾರ್ವತ್ರಿಕ ಪೂರ್ಣಾನುಭವ ಅವಸ್ಥಾತ್ರಯ ಬಿಟ್ಟರು, ಸಾರ್ವತ್ರಿಕ ಪೂರ್ಣಾನುಭವದಿಂದ ನೋಡೋದು ಬಿಟ್ಟರು, ಮತ್ತು ಆ ಅನುಭವ ಗಮ್ಯವಾದ ತರ್ಕ ಬಿಟ್ಟರು, ಇಂಟಲೆಕ್ಚುಯಲ್ ಜಗ್ಲರಿ ಉಪಯೋಗಿಸಕ್ಕೆ ಶುರು ಮಾಡಿದ್ರು, ಎಡವರು. ಹೀಗೆ ಆದ್ದರಿಂದ ಶಂಕರಾಚಾರ್ಯರ ಹೆಸರಿನಲ್ಲಿ ಪ್ರಕರಣ ಗ್ರಂಥಗಳು ಅಂತ ಬರೆದರು. ಬೇಕಾದಷ್ಟು ಪ್ರಕರಣ ಗ್ರಂಥಗಳಿದೆ, ಸ್ವಾಮಿಗಳು ಬರೆದಿದ್ದಾರೆ ಅದನ್ನು. ಆ ಪ್ರಕರಣ ಗ್ರಂಥಗಳಿಗೆ ಇವರೇ ಎಲ್ಲ ಬರೆದು ಎಲ್ಲ ತಪ್ಪು ಮಾಡಿ ಇಲ್ಲಿಗೆ ಅಲ್ಲಿಗೆ ಕಲ್ಪೇರಿಕೆ ಮಾಡಾಕ್ಬಿಟ್ಟು ಅಲ್ಲಿ ಈಗ ನಮ್ಮ ದರ್ಶನಕಾರದಲ್ಲಿ ಪಾತಂಜಲಿಗಳದ್ದಿದೆ, ಕಪಿಲ ಸಾಂಖ್ಯರದ್ದಿದೆ, ನೈಯಾಯಿಕರದ್ದಿದೆ, ವೈಶೇಷಿಕರದ್ದಿದೆ. ಇವ್ರದ್ದೆಲ್ಲ ತಪ್ಪು ಅಂತ ತೋರಿಸ್ತಾ ಇದ್ದಾರೋ ಇಲ್ವೋ? ಇವ್ರೇನು ಮಾಡಿದ್ರು, ವೇದಾಂತಕ್ಕೆ ಪಾತಂಜಲಿಗಳ ಸಾಧನೆಗಳನ್ನ ಸೇರಿಸ್ಕೊಂಡು ನಾವು ಹಂಗೆ ಆಗೋದಿಲ್ಲ, ಸಮಾಧಿ ಮಾಡ್ಕೋಬೇಕು ಅಂತೇಳಿ ಎಲ್ಲ ತಪ್ಪು ಸೇರಿಸಿ. ಯಾಕೆ ಅಂತಂದರೆ ಶುದ್ಧವಾದ ಶಂಕರಾಚಾರ್ಯರು ಸುಲಭವಾಗಿ ಸರಳವಾಗಿ ಎಲ್ರಿಗೂ ಪಾಮರರಿಗೂ ಅರ್ಥ ಆಗೋಂಗೆ ಬರೆದಿರೋದನ್ನು ಬಿಟ್ಟು ಇವರು ಸ್ವಂತ ಏನೇನೋ ಸೇರಿಸಿ ಸಗಣಿ ಹಚ್ಚಿ ಬಿಟ್ಟಿದ್ದಾರೆ. ಅದಾಗಿರೋದಿವಾಗ. ಆದ್ದರಿಂದ ಸಾಂಪ್ರದಾಯಿಕ ಗ್ರಂಥಗಳಿಗಿಂತ ವಿಲಕ್ಷಣವಾಗಿ ಕೆಲವು ಕಡೆ ವಿರುದ್ಧವಾಗಿರುವ ಅಭಿಪ್ರಾಯಗಳನ್ನು ಈ ಪುಸ್ತಕಗಳಲ್ಲಿ ತುಂಬಿ ಇದು ಶಂಕರಾಚಾರ್ಯರು ಬರೆದಿದ್ದಾರೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿದ್ದಾರೆ. ಹಾಗೆ ವಿವೇಕ ಚೂಡಾಮಣಿ ಇದು ಶಂಕರಾಚಾರ್ಯ ಬರೆದಿಲ್ಲ, ಅದೇ ತಾನೇ ವಿವೇಕ ಚೂಡಾಮಣಿ ತಾನೆ ಅಲ್ವಾ? ಅದನ್ನ ಇವರು ಶಂಕರಾಚಾರ್ಯ ಬರೆದ ಏನಮ್ಮ ಅಲ್ವಾ ತಾನೆ? ಅದೇ ತಾನೆ? ಓಕೆ, ಆ ಪುಸ್ತಕ ತೆಗೆದು ನೋಡ್ರಿ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಎಲ್ಲೆಲ್ಲಿ ತಪ್ಪು ಬರೆದಿದ್ದಾರೆ ಅಂತ ಸ್ಪಷ್ಟವಾಗಿ ಕೆಳಗಡೆ ಟಿಪ್ ನೋಟ್ಸ್ ಬರೆದುಬಿಟ್ಟು ಇದು ಎಲ್ಲೂ ಭಾಷ್ಯದಲ್ಲಿ ಇಲ್ಲ ಅಂತ ಧೈರ್ಯವಾಗಿ ಹೇಳೋವಂಥವ್ರು ಇವರು ಒಬ್ಬರು, ಇನ್ಯಾರು ಎದೆ ಇಲ್ಲ. ಅದಕ್ಕೆ ವೇದಾಂತಕ್ಕೆ ಬರಬೇಕಾದ್ರೆ ಧೈರ್ಯ ಇರಬೇಕು, ಸಿಂಹದ ಹೃದಯ ಇರಬೇಕು. ಎಲ್ಲ ಪುಕ್ಕಲ್ರಿಗೆ ಆಗೋದೇ ಇಲ್ಲ ಬಿಡ್ರಿ, ಅವ್ರು ಈ ಥರ ಸಾಧನೆ ಮಾಡೋಕ್ಕೂ ಆಗಲ್ಲ. ಇದು ಆಮೇಲೆ ಇನ್ನೂ ಮುಂದಕ್ಕಿದೆ ಬಿಡಿ ಒಟ್ಟಿನಲ್ಲಿ. ಆದ್ದರಿಂದ ಈಗಿನ ಕಾಲಕ್ಕೆ ಹೆಚ್ಚು ಅವಶ್ಯವಾಗಿದೆ ಎಂಥ ಪುಸ್ತಕಗಳು? ನಮ್ಮ ಕುಲಕರ್ಣಿ ಸ್ವಾಮಿಗಳದು ಭಗವತ್ಪಾದರ ಪ್ರವಚನಗಳು, ಮತ್ತು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೆದಂಥ ಪ್ರಸ್ಥಾನತ್ರಯ ಭಾಷ್ಯಗಳು, ಮತ್ತು ಇವರದ್ದೆಲ್ಲ ಸಂಪ್ರದಾಯ ಗ್ರಂಥಗಳು ಅಂತ ಏನು ಹೇಳಿದ್ನೋ, ಸ್ವಾಮಿಗಳು ಬರೆದಂಥ ಬರೀ 200 ಪುಸ್ತಕಗಳನ್ನು ಓದಿದ್ರೂ ಸಾಕು, ಅರ್ಥ ಆಗುತ್ತೆ. ಈ ಸೌರಭದಲ್ಲಿ ಕೂಡ, ಶಾಂಕರ ವೇದಾಂತ ಸೌರಭದಲ್ಲಿಯೂ ಕೂಡ ಈ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅಥವಾ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಯಾವ ಥರ ತೋರಿಸಿದ್ದಾರೋ, ಮತ್ತು ಇವರು ಯಾರ್ಯಾರು ತಪ್ಪು ದಾರಿ ಹಿಡಿದಿದ್ದಾರೋ ಅವುಗಳನ್ನ ನಾವು ಹಿಡ್ಕೊಳ್ಳೋದೇ ಡೈರೆಕ್ಟಾಗಿ ಶಂಕರಾಚಾರ್ಯರು ಹೇಳಿದ್ದ ಇವುಗಳನ್ನೇ ಹಿಡ್ಕೊಂಡು ಪರಿಶುದ್ಧವಾದ ಶಂಕರ ವೇದಾಂತವನ್ನು ಜಿಜ್ಞಾಸುಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ತತ್ವ, ಸಾಧನೆ, ಮತ್ತು ಪ್ರಪಂಚ ಹೇಗೆ ಸೃಷ್ಟಿಯಾಯಿತು, ಮತ್ತು ಈ ಸೃಷ್ಟಿ ಕ್ರಮ ಏನು, ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ.
ಇಷ್ಟು ಈ ಪುಸ್ತಕಕ್ಕೆ ಪೀಠಿಕೆ ಕೊಟ್ಟಿದ್ದಾರೆ. ಇನ್ನೂ ತುಂಬ 50 ಪೇಜ್ ಇದೆ. ಹಿಂದೆ ನಾನೆಲ್ಲ ರೆಡಿ ಆಗಿದ್ದೆ, ಬಟ್ ಯಾಕೋ ಇದು ಬೇಡ ಬಿಟ್ಟೆ. ಮತ್ತೆ ಯಾಕೋ ಇಲ್ಲೆಲ್ಲ ನೀವೆಲ್ಲ ಕೆಲವರು ಆಸೆ ಪಡ್ತಾ ಇರೋದರಿಂದ ಮತ್ತೆ ಮಾಡ್ತಾ ಇದ್ದೀನಿ. ಈಗ ನೋಡ್ರಿ ಶುರುವಾಗತ್ತೆ ಇವಾಗ ಪಾಠ. ಈ ಪಾಠದ ಹೆಸರೇನು? 2 ಪ್ರಕಾರ ಜಿಜ್ಞಾಸೆಗಳು. ನಮಗೊತ್ತಿರೋದು ಒಂದೇ, ಬ್ರಹ್ಮ ಜಿಜ್ಞಾಸೆ. ಈಗ ಧರ್ಮ ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ಅಂತ. ಸೊ 2 ಪ್ರಕಾರದ ಜಿಜ್ಞಾಸೆಗಳಿವೆ. ಸೊ ಮೊದಲನೇದು ಧರ್ಮ ಜಿಜ್ಞಾಸೆ, ಎರಡನೇದು ಬ್ರಹ್ಮ ಜಿಜ್ಞಾಸೆ. ಇದು ನಾವು ಸ್ವಲ್ಪವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಕರ್ಮಕಾಂಡ, ಉಪಾಸನಕಾಂಡ, ಕರ್ಮಕಾಂಡ ಎಲ್ಲ ಧರ್ಮ ಜಿಜ್ಞಾಸೆ. ಮಿಕ್ಕಿರೋದು ಉಪಾಸನಕಾಂಡ, ಜ್ಞಾನಕಾಂಡ, ಬ್ರಹ್ಮ ಜಿಜ್ಞಾಸೆ ಆಗುತ್ತೆ. ಆ ಜ್ಞಾನಕಾಂಡದಲ್ಲೇ ಉಪಾಸನೂ ಬರುತ್ತೆ. ಹಾಗೆ ಇದು ಮಧ್ಯದಲ್ಲಿದೆ. ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಮಧ್ಯದಲ್ಲಿದೆ ಅಷ್ಟೇ. ಹೀಗೆ ಈಗ ಧರ್ಮ ಜಿಜ್ಞಾಸೆ ಅಂದರೆ ಏನು, ಬ್ರಹ್ಮ ಜಿಜ್ಞಾಸೆ ಅಂದರೆ ಏನು? ಇಲ್ಲಿವರೆಗೂ ನಾವು ಬ್ರಹ್ಮ ಜಿಜ್ಞಾಸೆ ಅಂದರೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಮಾಡಿರೋದು ಪರಮಾರ್ಥ ಚಿಂತಾಮಣಿ, ಗೌಡಪಾದರು ಎಲ್ಲದರಲ್ಲೂ ಬ್ರಹ್ಮ ಜಿಜ್ಞಾಸೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಬಟ್ ಧರ್ಮ ಜಿಜ್ಞಾಸೆ ಅಂತ ನಾವು ಅಷ್ಟೊಂದು ಇನ್ನೂ ತಿಳ್ಕೊಂಡಿಲ್ಲ. ಇದರಲ್ಲಿ ಎರಡನ್ನೂ ಸ್ಪಷ್ಟ ಮಾಡಿ ಎರಡಕ್ಕೂ ಕನೆಕ್ಷನ್ ಏನು ಅನ್ನೋದನ್ನು ತೋರಿಸ್ತಾರೆ. ಮೊದಲು ಎತ್ಕೊತಾನೆ ಧರ್ಮ ಜಿಜ್ಞಾಸೆ. ಇಲ್ಲಿ ಧರ್ಮ ಅಂತಂದರೆ ಯಾರು ಗೊತ್ತಿಲ್ಲ ಹೇಳ್ರಿ. ಎಷ್ಟು ಧರ್ಮ ಇದೆ ನಮ್ಮಲ್ಲಿ? ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ ಧರ್ಮ, ಬೌದ್ಧ ಧರ್ಮ, ಜೈನರ ಧರ್ಮ, ಸಿಖ್ ಧರ್ಮ, ಇನ್ನೂ ಕೆಲವು ಧರ್ಮಗಳಿದೆ, ನಮ್ಗೆ ಗೊತ್ತಿಲ್ಲದೆ ಇರೋದಿರ್ಬೋದು. ಹೀಗೆ ಇಲ್ಲಿ ಇಷ್ಟು ಎರಡರಲ್ಲಿ ನಮ್ಗೆ ಗೊತ್ತಿರೋದೇನಪ್ಪ? ದೇವರನ್ನ ನಂಬೋರು, ದೇವರನ್ನ ನಂಬದೇ ಇರೋರು. ಹಾಗೆ ಅಲ್ವಾ? ಹಾಗೆ ನಾಸ್ತಿಕರು, ಆಸ್ತಿಕರು. ಈಗ ಚಾರ್ವಾಕರು ದೇವ್ರ ನಂಬಲ್ಲ. ಏನ್ರಿ ದೇವ್ರು ಎಲ್ಲಿದ್ದಾನ್ರಿ? ಕಣ್ಣು ಕಾಣಿಸ್ತಾನೆ ಅನ್ರಿ? ಮತ್ತು ಸ್ವರ್ಗ ನರಕ ಉಂಟಾ, ಪುನರ್ಜನ್ಮ ಉಂಟಾ, ಕರ್ಮ ಥಿಯರಿ ಎಲ್ಲ ಬರೀ ಸುಳ್ಳ್ರಿ ಅಂತಾರೆ ಇವ್ರು ನಾಸ್ತಿಕರು. ಈಗ ಹೇಳಬೇಕು ಅಂದರೆ ಪ್ರಪಂಚದಲ್ಲಿ ನಾಸ್ತಿಕರೇ ಜಾಸ್ತಿ. ನಾವು ಚೈನಾಗೆ ಹೋದಾಗ ಕೇಳಿದ್ವಿ, ಯಾವುದ್ರಿ ನಿಮ್ಮ ದೇವರು ಅಂತ. ದೇವ್ರಂದ್ರೆ ಏನು ಅಂತ ಕೇಳ್ತಾರೆ. ಇಲ್ಲೇನು ದೇವ್ರಿಗೆ ಇವ್ರು ಏನು ಬೇಡವೇನ್ರಿ ಅಂದರೆ, ಯಾಕೆ ಬೇಕು ಅಂತ ಕೇಳ್ತಾರೆ. ಹಾಗೆ ಅಲ್ಲಿ ಒಂದು 90% ದೇವ್ರನ್ನ ನಂಬೋದೇ ಇಲ್ಲ, ಎಲ್ಲ ನಾಸ್ತಿಕರೇ. ಇನ್ನೆಲ್ಲೋ 10% ಬುದ್ಧಿಸಮ್ನವರು ಇರ್ತಾರೆ. ಯಾಕೆಂದರೆ ಎಲ್ಲ ದೇಶದಲ್ಲೂ ಬುದ್ಧಿಸಮ್ ಇರುತ್ತಲ್ವ, ಅದಕ್ಕೋಸ್ಕರ. ಅದರಿಂದ ನಾಸ್ತಿಕರು, ಆಸ್ತಿಕರು. ಈ ದೇವರನ್ನ ನಂಬೋದರಲ್ಲಿ ಎರಡು ಥರ, ವೈದಿಕರು, ಅವೈದಿಕರು. ಈಗ ವೈದಿಕರಂದ್ರೆ ಯಾರು? ನಮಗೆ ಗೊತ್ತು, ದರ್ಶನಕಾರರೆಲ್ಲ ವೈದಿಕರು. ಇನ್ನು ಮಿಕ್ಕದವರು ವೈದಿಕರು ಅಂದರೆ ವೇದಗಳನ್ನ ನಂಬೋರು. ಇನ್ನು ವೇದಗಳನ್ನ ನಂಬದೇ ಇರೋರು ಯಾರು? ಬೇರೆ ಧರ್ಮ ಗ್ರಂಥದವರು. ಯಾರ್ಯಾರು? ಈಗ ಹೇಳಿದ್ನಲ್ಲ ಇವರೆಲ್ಲ. ಯಾರ್ಯಾರವರೆಲ್ಲ? ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ, ಪಾರ್ಸಿ ಧರ್ಮ. ಈ ಬೌದ್ಧರು ದೇವರನ್ನ ನಂಬೋದಿಲ್ಲ, ಶೂನ್ಯವಾದಿಗಳು, ಗೊತ್ತು ನಮಗೆ. ಜೈನರು ನಂಬ್ತಾರೆ. ಹಾಗೆ ಇನ್ನು ಸಿಖ್ ಧರ್ಮದವರು ದೇವರನ್ನ ನಂಬ್ತಾರೆ, ಬಟ್ ಅವರು ವೇದಗಳೇನು ಅಧ್ಯಯನ ಮಾಡೋದಿಲ್ಲ ಅವರು. ಹೀಗೆ ಇಷ್ಟಂತೂ ನಮಗೆ. ಈಗ ಹಿಂದೂ ಧರ್ಮಕ್ಕೆ ನಮ್ಮದು ಕೂಡ ಒಂದು ಧರ್ಮನೇ. ಯಾವುದೋ ಹಿಂದೂ ಧರ್ಮ. ಹಿಂದೂ ಧರ್ಮ ಅಂದರೆ ನಾವೇನು ಹೇಳ್ತೀವಿ? ನಮ್ಮ ಪುಸ್ತಕ ಬೈಬಲ್ಲು, ಕುರಾನು ಮತ್ತು ಇವೆಲ್ಲ ಹೇಳ್ತಾರೆ. ಬುದ್ಧಗಾಥ, ಗ್ರಂಥ ಸಾಹಿಬ, ಕುರಾನ್, ಬಹಾಯಿ, ಜೀನ, ಇವುಗಳೆಲ್ಲ ಆಯಾ ಧರ್ಮದವರ ಪುಸ್ತಕಗಳು. ಹಾಗೆ ನಮ್ಮದು ಕೂಡ ಹಿಂದೂ ಧರ್ಮ. ನಿಮ್ದು ಯಾವುದಪ್ಪ ಪುಸ್ತಕ ಆಧಾರ? ಭಗವದ್ಗೀತೆ ಅಂತೀವಿ ನಾವು, ಅಷ್ಟೇ ಅಲ್ವಾ? ಹಾಗೆ ಈ ಸನಾತನ ವೈದಿಕ ಧರ್ಮವು ಎಂದರೆ, ನೀವು ಹಿಂದೂ ಧರ್ಮ ಅಂತಂದರೆ ಬರೀ ಭಗವದ್ಗೀತೆ ಹೇಳ್ಕೋಬೇಕಷ್ಟೆ. ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಹೆಚ್ಚುಗಾರಿಕೆ ಇದೆ. ಅದರಲ್ಲೇ ಉಪನಿಷತ್ತುಗಳು, ವೇದಗಳು ಮತ್ತು ಬ್ರಹ್ಮ ಜಿಜ್ಞಾಸ ಇರೋದಲ್ಲೇ. ಅದಕ್ಕೋಸ್ಕರ ಸನಾತನ ವೈದಿಕ ಧರ್ಮ ಅಂದರೆ ವೇದವನ್ನು ಪ್ರಮಾಣವಾಗಿ ಇಟ್ಕೊಂಡು
ಇಟ್ಕೊಂಡ ಧರ್ಮ ಅದು. ಇಲ್ಲಿ ಏನಿರುತ್ತೆ? ವೇದ, ವೇದಾಂಗಗಳು, ಶ್ರುತಿ ಸ್ಮೃತಿ ಪುರಾಣಗಳು, ಶ್ರುತಿ ಸ್ಮೃತಿ ಪುರಾಣಾನಾಂ ಅಂತ ಹೇಳ್ತೀವಿ. ಅಲ್ಲಿ ಶ್ರುತಿ ಅಂತಂದರೆ ಗೊತ್ತು ನಮಗೆ ಎಲ್ಲ ವೇದಾಂತ, ವೇದಗಳು ವೇದಾಂತ. ಸ್ಮೃತಿ ಅಂತಂದರೆ ಏನು? ಮನಸ್ಸಿನಿಂದ ಮಾಡೋದು. ಯಾಜ್ಞವಲ್ಕ ಸ್ಮೃತಿ, ಮನುಸ್ಮೃತಿ, ಮತ್ತು ಭಗವದ್ಗೀತೆ ಕೂಡ ಒಂದು ಸ್ಮೃತಿ. ಯಾಕೆ? ಕೃಷ್ಣ ಭಗವಂತ ತನ್ನ ಮನಸ್ಸಿನಿಂದ ಹೇಳಿದ್ದು, ಬಾಯಿನಿಂದ ಹೇಳಿರಲಿ, ಅದು ಮನಸ್ಸಿನಿಂದ ಹೇಳಿದ್ದಾನೆ. ಇವಾಗ ಎಲ್ಲವೂ ಸ್ಮೃತಿಯೇ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ನಮ್ಮ ಜೀಸಸ್ ಹೇಳ್ದ, ಮೊಹಮ್ಮದ್ ಪೈಗಂಬರ್ ಹೇಳ್ದ, ಇವೆಲ್ಲ ಸ್ಮೃತಿ ಹಾಗೆ ಅಂತ ಹೇಳ್ತೀವಲ್ಲ ಹಾಗೆ. ಇನ್ನು ಪುರಾಣಗಳು, 18 ಪುರಾಣಗಳು, 18 ಉಪಪುರಾಣಗಳಿದೆ. ಅದರಲ್ಲಿ ಇತಿಹಾಸ ಅಂದರೆ ಭಾರತ, ಭಾಗವತ. ಕಾವ್ಯ ಅಂದರೆ ರಾಮಾಯಣ. ನಮಗಿವೆರಡು ತುಂಬ ಗ್ರೇಟಿವ್. ಇವೆಲ್ಲ ಮುಂತಾದವುಗಳು ಸನಾತನ ಧರ್ಮ. ನಮ್ಮ ಸನಾತನ ಧರ್ಮಕ್ಕೆ ಆಧಾರಭೂತ ಗ್ರಂಥಗಳಲ್ವ, ನಮಗಿವೆ ಆಧಾರ. ಹೇಗೆ ಬೌದ್ಧ ಧರ್ಮಕ್ಕೆ ಬುದ್ಧಗಾಥ ಅಂತ ಹೇಳ್ತಾರೋ, ಜೈನ ಧರ್ಮಕ್ಕೆ ಜೀನ ಅನ್ನೋ ಪುಸ್ತಕ ಉಪದೇಶಗಳು, ಹಾಗೆ ಪಾರ್ಸಿ ಧರ್ಮಕ್ಕೆ ಜುಂದಾವೆಸ್ಥ ಅಂತ, ಕುರಾನ್ ಧರ್ಮಕ್ಕೆ ಇಸ್ಲಾಂ ಧರ್ಮ ಅಂದರೆ ಮುಸ್ಲಿಮ್ಸ್ಗೆ ಕುರಾನ್ ಧರ್ಮ, ಕ್ರಿಶ್ಚಿಯನ್ಸ್ಗೆ ಬೈಬಲ್ ಧರ್ಮ, ಸಿಖ್ಖರಿಗೆ ಗ್ರಂಥ ಸಾಹೇಬ ಅಲ್ವಾ. ಹಾಗೆ ಬಹಾಯಿ, ಈ ಥರ ಕೆಲವು ಇವರೆಲ್ಲ ಪ್ರಾಫಿಟ್ಗಳು. ಹಾಗೆ ಹೇಗೆ ನಮ್ಮ ಭಗವದ್ಗೀತೆಗೆ ಕೃಷ್ಣ ಬರೆದಿದ್ದು, ಕೃಷ್ಣ ಹೇಳಿದ್ದು ಅಂತೀವೋ, ಆಗ ಅವರವ್ರ ಪುಸ್ತಕಗಳಿಗೆ ಒಬ್ಬೊಬ್ಬರಿದ್ದಾರೆ. ಈ ರೀತಿ ನಮ್ಮಲ್ಲಿ ಅವರವರ ನಂಬಿಕೆ ಪ್ರಕಾರ ಧರ್ಮ ಈ ಎಲ್ಲ ಪುಸ್ತಕಗಳಲ್ಲೂ ಏನು ಹೇಳುತ್ತಪ್ಪ ಅಂತಂದರೆ, ಧರ್ಮ ಅಧರ್ಮ, ಪಾಪ ಪುಣ್ಯ, ನ್ಯಾಯ ಧರ್ಮ. ನೀವು ಪುಣ್ಯವನ್ನು ಮಾಡಿದ್ರೆ ನೀವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀರಾ, ಪಾಪವನ್ನು ಮಾಡಿದ್ರೆ ನರಕಕ್ಕೆ ಹೋಗ್ತೀರಾ ಅಂತ ಎಲ್ಲ ಧರ್ಮಗ್ರಂಥದವರು ಹೇಳ್ತಾರೆ. ಇದರಲ್ಲಿ ಬುದ್ಧಿಸಮ್ನವರು ಬಿಟ್ಟು, ಆದರೆ ಬುದ್ಧಿಸಮ್ನವರು ಪಾಪ ಪುಣ್ಯ ಹೇಳ್ತಾರೆ, ಬಟ್ ಪುನರ್ಜನ್ಮನೂ ಹೇಳ್ತಾರೆ. ಬಟ್ ಅವರಲ್ಲಿ ಸತ್ತ ಮೇಲೆ ನಾವು ಸ್ವರ್ಗ ನರಕಕ್ಕೆ ಹೋಗ್ತೀವಿ ಅಂತ ಅವರು, ಯಾಕೆ ದೇವರೇ ಇಲ್ವಲ್ಲ ಅವ್ರದ್ರಲ್ಲೇ. ಹೀಗೆ ಅಟ್ಲೀಸ್ಟ್ ನಮ್ಮಲ್ಲಿ ಸ್ವರ್ಗ ನರಕ ಅಲ್ಲಿ ಆ ದೇವತೆಗಳಿದ್ದಾರೆ, ಯಾವುದು ನಂಬಲ್ಲ, ಅವರೆಲ್ಲ ಶೂನ್ಯ. ಹಾಗೆ ಆದ್ದರಿಂದ ಅವರಲ್ಲಿ ಪುನರ್ಜನ್ಮ ಹೇಳ್ತಾರೆ, ಬಟ್ ಅವ್ರನ್ನ ದೇವರನ್ನು ನಂಬಲ್ಲ, ಶೂನ್ಯವಾದಿಗಳು. ಹಾಗೆ ಸೊ ಇದಕ್ಕೆ ಧರ್ಮ ಜಿಜ್ಞಾಸೆ. ನಾನು ಇಷ್ಟೊತ್ತು ಏನು ಹೇಳಿದ್ನೋ ಇವಕ್ಕೆ ಧರ್ಮ ಜಿಜ್ಞಾಸೆ. ಧರ್ಮ ಪಾಪ ಪುಣ್ಯ, ಸ್ವರ್ಗ ನರಕ. ಆದರೆ ಈ ಕ್ರಿಶ್ಚಿಯನ್ ಮುಸ್ಲಿಂ ಧರ್ಮದಲ್ಲಿ ನಿಮ್ಗೆ ಒಂದೇ ಚಾಯ್ಸ್. ಈ ಜನ್ಮದಲ್ಲಿ ನೀವು ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ, ಕೆಟ್ಟದ್ದು ಮಾಡಿದ್ರೆ ನರ್ಕಕ್ಕೆ ಹೋಗ್ತೀರಾ, ಮುಗಿದೋಯ್ತು. ಪರ್ಮನೆಂಟ್ ಸೊಲ್ಯೂಷನ್ ಅಷ್ಟೇ, ಪರ್ಮನೆಂಟ್. ಮತ್ತು ನೀವು ವಾಪಸ್ ಬರೋಕ್ಕಾಗಲ್ಲ, ಪುನರ್ಜನ್ಮ ಅವರು ಒಪ್ಪಲ್ಲ. ಆದರೆ ಅವರ ಗ್ರಂಥಗಳನ್ನು ನಿಧಾನವಾಗಿ ನೀವು ಅಧ್ಯಯನ ಮಾಡಿದ್ರೆ ಪುನರ್ಜನ್ಮ ಅವ್ರದ್ರಲ್ಲೂ ಗೊತ್ತಾಗುತ್ತೆ. ಹೇಗೆ? ಬೈಬಲ್ ನೋಡ್ರಿ, ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಆ್ಯಂಡ್ ದಿ ಸೇಮ್. ಏನರ್ಥ? ನಿಮ್ಮ ಫಾದರ್ ಮೇಲಿದ್ದು ನೀನು ಹೆಂಗೆ ಹುಟ್ಟು ಬಂದೆ, ಪುನರ್ಜನ್ಮ ಉಂಟು ತಾನೆ ಅಂತ ತೋರಿಸುತ್ತೆ. ಬಟ್ ಅವ್ರಗಳಿಗೆ ಅಷ್ಟೊಂದು ಡೀಟೇಲಾಗಿ ಹೋಗಿಲ್ಲ. ಯಾಕೆ? ಅವ್ರಿಗೆ ಬರೀ ಪಾಪ ಪುಣ್ಯ ಅಥವಾ ಧರ್ಮ ಅಧರ್ಮ, ಸತ್ತರೆ ಸ್ವರ್ಗ ನರಕಕ್ಕೆ ಹೋಗ್ತೀರ, ಇಷ್ಟೇ ಧರ್ಮ ಜಿಜ್ಞಾಸೆ. ನಮ್ಮಲ್ಲಿ ಧರ್ಮ ಜಿಜ್ಞಾಸೆ ಅಂದರೆ ಕರ್ಮಕಾಂಡ ಎಲ್ಲ ಪೂರ್ತಿ ಧರ್ಮ ಜಿಜ್ಞಾಸೆನೇ. ಹೇಗೆ ನೋಡ್ರಿ, ಈಗ ಧರ್ಮ ಜಿಜ್ಞಾಸೆ ಗೊತ್ತು, ನಮ್ಮಲ್ಲಿ ಸೂತ್ರ ಭಾಷೆ ಇದೆ. ಆ ಸೂತ್ರ ಭಾಷೆಯಲ್ಲಿ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸೆ ಅಂತ ಬರೆದಿದ್ದಾರಲ್ಲ. ಯಾರು ಬರೆದಿದ್ದು? ಬಾದರಾಯಣರು ಆ ಮಂತ್ರಗಳನ್ನು ಬರೆದಿದ್ದು. ಅದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅದಾದ ನಂತರ ಅಂತ. ಹಾಗೆಯೇ ಧರ್ಮ ಜಿಜ್ಞಾಸೆಯಲ್ಲೂ ಕೂಡ ಬರೀತಾರೆ ಅಥಾತೋ ಧರ್ಮ ಜಿಜ್ಞಾಸೆ ಅಂತ. ಅದನ್ನು ಆ ಸೂತ್ರಗಳನ್ನ ಬರೆದವ್ರು ಯಾರಪ್ಪ ಅಂತಂದರೆ ಜೈಮಿನಿ ಸ್ವಾಮಿಗಳು ಅಂತ. ಜೈಮಿನಿ ಸ್ವಾಮಿಗಳು ಅನ್ನೋರು ಅವರು ಬರೆದಿದ್ದಾರೆ ಅಂತ. ಅದಕ್ಕೆ ಭಾಷ್ಯವನ್ನು ಒಬ್ಬರು ಬರೆದಿದ್ದಾರೆ. ಅವರು ಯಾರು?
ನಾನೇನೋ ಸ್ವಲ್ಪ ಅದನ್ನು ನೆನಪು ಬರ್ತಾ ಇಲ್ಲ, ಇರಲಿ. ಒಟ್ಟಿನಲ್ಲಿ ಹೇಗೆ ನಮ್ಮ ಶಂಕರಾಚಾರ್ಯರು ಆ ಸೂತ್ರ ಭಾಷೆಗಳಿಗೆ ಭಾಷ್ಯ ಬರೆದ್ರು, ಹಾಗೆ ಅದಕ್ಕೂ ಕೂಡ ಯಾರೋ ಬರೆದಿದ್ದಾರೆ. ಅದು ಧರ್ಮ ಜಿಜ್ಞಾಸೆ. ಶಾಂಬರ ಭಾಷ್ಯನ ಸರ್? ಶಾಂಬರ ಅಲ್ಲ, ಜೈಮಿನಿಯವರು ಮಂತ್ರಗಳನ್ನ ಬರೆದಿದ್ದಾರೆ. ಇವರು ಬರೆದಂಗೆ, ಬಾದರಾಯಣರು ಬರೆದಂಗೆ. ಅದಕ್ಕೆ ಜ್ಞಾಪಕ ಬರ್ತಾ ಇಲ್ಲ, ಹೇಳ್ತೀನಿ ಅವ್ರು ಜ್ಞಾಪಕ ಬಂದಾಗ. ಒಟ್ಟಿನಲ್ಲಿ ಹೇಗೆ ಧರ್ಮ ಬ್ರಹ್ಮ ಜಿಜ್ಞಾಸೆ ಅನ್ನೋದು ಇದೆಯೋ ಹಾಗೆ ಅವ್ರಿಗೆ ಧರ್ಮ ಜಿಜ್ಞಾಸೆ ಅಂತಿದೆ. ಇದೆಲ್ಲ ಕರ್ಮಕಾಂಡದಲ್ಲಿ ಹೇಳ್ತಾರೆ. ಕರ್ಮಕಾಂಡದಲ್ಲಿ ಹೇಳ್ತಾರೆ. ನಾವು ಮುಂದಕ್ಕೆ ಹೋಗೋಣ, ಅಲ್ಲೇ ಹೇಳ್ತಾರೆ, ನಾನೇ ಇಲ್ಲೇ ಹೇಳ್ತಾ ಬರಲಿ, ಮುಂದಕ್ಕೆ ಹೋಗೋಣ. ಈ ಧರ್ಮಗಳೆಲ್ಲ ಇವಾಗ ಇಷ್ಟೊಂದು ಧರ್ಮಗಳಲ್ಲಿ ಹೇಳಿದ್ನಲ್ವಾ, ಒಬ್ಬೊಬ್ಬರು ಕೆಲವು ಮತಭೇದಗಳು ಕಂಡುಬರ್ತವೆ. ಇವ್ರದ್ದು ಅವ್ರಿಗೆ ಇಡ್ಸಲ್ಲ, ಅವ್ರದ್ದು ಇವ್ರಿಗೆ ಇಡ್ಸಲ್ಲ, ಇವ್ರದ್ದು ಬೇರೆ ಅವ್ರದ್ದು ಬೇರೆ, ಇವೆಲ್ಲ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆ ಇಂಟೆಲೆಕ್ಚುಯಲ್ ಜಗ್ಲರಿ. ಹಾಗೆ ಒಟ್ಟಿನಲ್ಲಿ ಎಲ್ಲ ಧರ್ಮ ಗ್ರಂಥಗಳಲ್ಲೂ ಪರಮಾತ್ಮ ಅಥವಾ ದೇವರು, ಈಶ್ವರ ಅನ್ನೋ ತತ್ವವನ್ನು ಒಪ್ಪಿರ್ತಾರೆ. ಜಗತ್ತನ್ನು ಜೀವರನ್ನು ಆ ಪರಮಾತ್ಮನು ಸೃಷ್ಟಿ ಮಾಡಿರ್ತಾನೆ ಅಂತ ಹೇಳ್ತಾರೆ. ಈಗ ಕಾಣತಕ್ಕ ಶರೀರದಿಂದ ಬೇರೆಯಾಗಿದ್ದು ಜೀವಂತವಾಗಿರುವ ಪರಮಾತ್ಮನ ಆಜ್ಞೆಯಂತೆ ನಡೆದರೆ, ನೋಡ್ರಿ, ಈ ಪರಮಾತ್ಮನು ಈ ಜೀವರುಗಳನ್ನ, ಮನುಷ್ಯರನ್ನ, ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ದಾನೆ. ನಾವು ಅವನು ಸೃಷ್ಟಿ ಮಾಡಿರೋ ಈ ಪ್ರಪಂಚದಲ್ಲಿ ನಾವು ಹೋದರೆ ಪುಣ್ಯವನ್ನು ಮಾಡಿ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಶಾಶ್ವತವಾದ ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲ ಪಾಪ ಮಾಡಿದ್ರೆ ಶಾಶ್ವತವಾದ ನರಕಕ್ಕೆ ಹೋಗ್ತೀವಿ ಅಂತ ಎಲ್ಲ ಧರ್ಮದವರು, ಈ ಎಸ್ಪೆಷಲಿ ಕ್ರಿಶ್ಚಿಯನ್ಸ್ ಆ್ಯಂಡ್ ಮುಸ್ಲಿಮ್ಸ್ ಹೇಳೋರು. ಹೀಗೆ ಇನ್ನು ಬೌದ್ಧ ಧರ್ಮರು ಈ ಪರಮಾತ್ಮ ಶೂನ್ಯ ಗೀನ್ಯ ದೇವರಿಗೆ ಇವರು ನಂಬಲ್ಲ, ಇದೆಲ್ಲ ಭ್ರಾಂತಿ ಮಾತ್ರ ಅಂತ ತೆಗೆದಾಕ್ಬಿಡ್ತಾರೆ. ಆದರೆ ಜಾತಕ ಕಥೆಗಳಲ್ಲಿ ಅವರು ಬರೆದಿರೋದ್ರಲ್ಲಿ ಜನ್ಮಾಂತರವನ್ನು ಹೇಳಿದ್ದಾರೆ. ಈಗ ಬುದ್ಧನಿಗೆ ತನ್ನ ಹಿಂದಿನ ಕೆಲವು ಅದೇನೋ ಎಷ್ಟೋ ಜನ್ಮಗಳು ನೆನಪು ಬಂತು ಅಂತಾರೆ, 500 ಜನ್ಮಗಳೇನು ನೆನಪು ಬಂತು ಅಂತ ಹೇಳ್ಕೊತಾರೆ ಅವರು. ಹೀಗೆ ಒಟ್ಟಿನಲ್ಲಿ ಹೇಳಿದ್ರು, ಅದೆಲ್ಲವ ಭ್ರಾಂತಿ ಮಾತ್ರ ಅಂತ ಹೊಡೆದಾಕ್ಬಿಡ್ತಾರೆ ಅವರು. ಇನ್ನು ಮುಸಲ್ಮಾನರು, ಕ್ರಿಶ್ಚಿಯನ್ಸು ಪುನರ್ಜನ್ಮ, ಪೂರ್ವಜನ್ಮ, ಪುನರ್ಜನ್ಮ, ರೀಇನ್ಕಾರ್ನೇಷನ್ನು ಇವೆಲ್ಲ ಒಪ್ಪೋದಿಲ್ಲ. ಇನ್ನು ನಮ್ಮ ಶೈವ ಧರ್ಮ, ವೈಷ್ಣವ ಧರ್ಮಗಳಲ್ಲೂ ಕೂಡ ಎಲ್ಲ ಧರ್ಮಗಳಲ್ಲೂ ಎಲ್ಲ ಒಪ್ತಾರೆ. ನಮ್ಮಲ್ಲಿ ಏನು ಹೇಳ್ತಾರೆ, ಈ ಶೈವ ವೈಷ್ಣವ ಧರ್ಮರು ಕೈಲಾಸ, ವೈಕುಂಠ, ನೋಡ್ರಿ ಎಲ್ಲ ಬೇರೆ ಬೇರೆ, ಒಬ್ಬೊಬ್ಬರು ಒಂದೊಂದು ಅವರವ್ರಿಗೆ ಬೇಕಾದಂಗೆ ಹೇಳ್ತಾನೆ. ಶಿವ ಕೈಲಾಸದಲ್ಲಿರ್ತಾನೆ, ಇವನು ನಾರಾಯಣ ವೈಕುಂಠದಲ್ಲಿರ್ತಾನೆ. ಹೀಗೆ ಅವ್ರು ಹೇಳ್ತಾರೆ, ಅವರವ್ರ ದೇವರುಗಳು ಅವರವರ ಲೋಕದಲ್ಲಿ ಇರ್ತಾರೆ ಅಂತ. ಹೀಗೆ ಈ ಸನಾತನ ವೈದಿಕ ಧರ್ಮದಲ್ಲಿಯೂ, ಸನಾತನ ವೈದಿಕ ಧರ್ಮ ಅಂದರೆ ವೇದಗಳನ್ನ ಇಟ್ಕೋಬೇಕು. ಇಲ್ಲಿ ನಾವು ಯಾವುದೋ ಒಂದು ಈ ಧರ್ಮದ ಥರ ಇದು ಸಂಕುಚಿತವಾದ್ದು ಧರ್ಮ ಅಂತಂದರೆ ನ್ಯಾರೋ ಮೈಂಡೆಡ್ ಅಂತ. ಇಲ್ಲಿ ಸನಾತನ ವೈದಿಕ ಅಂದರೆ ವೇದಗಳು, ಅದು ಬ್ರಾಡ್ ಮೈಂಡ್ ಇರುತ್ತಲ್ಲಿ. ಇದು ಅದಕ್ಕೆ ಹಿಂದೂ ಧರ್ಮ ಬೇರೆ, ಕ್ರಿಶ್ಚಿಯನ್ ಧರ್ಮ ಆ ಜನಗಳಿಗೆ, ಮುಸ್ಲಿಂ ಧರ್ಮ ಇವರಿಗೆ, ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಟ್ ಸನಾತನ ವೈದಿಕ ಧರ್ಮದಲ್ಲಿ ವೇದಗಳಂದರೆ ವೇದಗಳು ಇವು ಯಾವುದೂ ಈ ಜಾತಿ ಪಂಥ ಎಲ್ಲ ಜನಾಂಗದವ್ರಿಗೂ, ಯಾವ ದೇಶದಲ್ಲಿರಲಿ, ಕಾಲದಲ್ಲಿರಲಿ. ಮೊನ್ನೆ ನಾವು ಇದು ಓದೋದ್ವಲ್ಲ, ಜೀವಂತ ವೇದ ಅಂತ, ಅದರಲ್ಲಿ ಚೆನ್ನಾಗಿ ನಮ್ಗೆ ಅರ್ಥ ಆಗಿದೆ ಅಲ್ವಾ. ಅದು ಜನಗಳಿಗಾಗಿರಬೇಕು, ದೇವತೆಗಳಿಗೂ ಹೊಂದುತ್ತೆ, ಮುಖ್ಯವಾಗಿ ಜನಗಳಿಗಾಗಿರಬೇಕು. ಅವರು ಯಾವ ದೇಶ, ಯಾವ ಕಾಲ, ಯಾವ ಜನಾಂಗದವರು, ಹೆಂಗಸರಾಗಲಿ, ಗಂಡಸರಾಗಲಿ, ಬಡವರಾಗಲಿ, ಯಾರು ಬೇಕಾದರೂ ಆಗಲಿ, ಮತ್ತು ಅಂಥವ್ರು ಎಲ್ಲರೂ ತೋರಿಸ್ಕೊಡ್ಬೇಕು. ಅದು ಹೃದಯಕ್ಕೆ ಸಂಬಂಧಪಟ್ಟಿರಬೇಕು, ಮತ್ತು ಅವ್ರ ಕರ್ಮ ಏನು ಅಂತ ತೋರಿಸ್ಕೊಡ್ಬೇಕು, ಮತ್ತು ಕೊನೆಗೆ ಅವರಿಗೆ ಶಾಶ್ವತವಾಗಿರೋ ಒಂದು ದಾರಿನ ತೋರಿಸ್ಕೊಡ್ಬೇಕು ಅಂತ ಹೇಳಿ, ಅದು ನಿಜವಾದ ಜೀವಂತ ದರ್ಶನ ಅಂತ ಅಲ್ಲಿ ಹೇಳಿದ್ದು ನಾವು ನೆನೆಸ್ಕೋಬೇಕಿಲ್ಲಿ. ಹೀಗೆ ಆದರೆ ಇಲ್ಲಿ ಈ ಎಲ್ಲ ಸ್ವಲ್ಪ ನ್ಯಾರೋ ಆಗಿ ಹೋಗ್ತಾ ಇರುತ್ತೆ. ಈಗ ನೀವೇ ನೋಡಿದ್ರಲ್ಲ, ಹೀಗೆ ಈ ರೀತಿಯಲ್ಲಿ ಒಂದೊಂದು ಧರ್ಮಗಳಿಗೂ ಮತಗಳಿಗೂ ಅಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ, ಭೇದಗಳು, ಜಗಳಗಳು ಇದ್ದೇ ಇರುತ್ತೆ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈ ಧರ್ಮದಿಂದ ಆಗಿರೋಷ್ಟು ಕೊಲೆಪಾತ ಮತ್ತು ಯಾವುದರಿಂದನೂ ಆಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಕೊನೆಗೆ ಧರ್ಮ ದೇವರು ದಿಂಡ್ರು ಅಂತ ಹೇಳೋರು. ಹೀಗೆ
ಸೊ ನಮ್ಮ ಸನಾತನ ವೈದಿಕ ಧರ್ಮದಲ್ಲೂ ಪರಮಾತ್ಮನ ಅಸ್ತಿತ್ವ, ಶರೀರಕ್ಕಿಂತ ಬೇರೆಯಾಗಿರುವ ಒಬ್ಬ ಜೀವನ ಅಸ್ತಿತ್ವ, ಪುನರ್ಜನ್ಮಗಳು, ಲೋಕಗಳು, ನರಕಗಳು, ಸ್ವರ್ಗ ನರಕ, ಪಾಪ ಪುಣ್ಯಗಳು, ದೇವತೆಗಳು, ಅವರ ಅಸ್ತಿತ್ವ ಬೇಕಾದಷ್ಟಿದೆ ನಮ್ಮಲ್ಲಿ. ಒಟ್ಟು 14 ಲೋಕಗಳು ಇವೆಲ್ಲ ಹೇಳ್ತಾರೆ. ಆನಂದ ಮೀಮಾಂಸದಲ್ಲಿ ಎಷ್ಟೊಂದು ಹೇಳಿದ್ವಲ್ಲ, ಮನುಷ್ಯಲೋಕ ಆನಂದ, ಪಿತೃಲೋಕ ಆನಂದ, ಗಂಧರ್ವ ಲೋಕ ಆನಂದ, ಹೀಗೆಲ್ಲ ನಮ್ಮಲ್ಲಿ ಬೇಕಾದಷ್ಟಿದೆ. ಅಂದರೆ ವೇದಗಳಲ್ಲಿ ಇವೆಲ್ಲ ಚೆನ್ನಾಗಿ ತೋರಿಸ್ತಾರೆ, ಡೀಟೇಲಾಗಿ ತೋರಿಸ್ತಾರೆ. ಇನ್ನು ನಮ್ಮ ಸನಾತನ ವೈದಿಕ ಧರ್ಮದಲ್ಲಿ ಇನ್ನೊಂದು ಹೆಚ್ಚುಗಾರಿಕೆ ಏನಪ್ಪ ಅಂದರೆ ವರ್ಣಾಶ್ರಮ ವಿಭಾಗ ಇಲ್ಲೇ ಹೇಳಿರೋದು. ವರ್ಣಾಶ್ರಮ ಅಂದರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು ಇನ್ನೆಲ್ಲೂ ಹೇಳಿಲ್ಲ. ಇದು ಜಾತಿಗೋಸ್ಕರ ಹೇಳಿರೋದಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ಭಗವದ್ಗೀತೆಯಲ್ಲಿ ಬಂದಾಗ ನೋಡೋಣ. ಒಟ್ಟಿನಲ್ಲಿ ಇವುಗಳನ್ನೆಲ್ಲ ಹೇಳಿದ್ದಾರೆ. ಇವೆಲ್ಲ ಸಾಧನೆಗೆ ತುಂಬ ಸಹಾಯ ಆಗುತ್ತಿದ್ದು. ಆಯಾ ಆಶ್ರಮದವರಿಗೆ ಇಂತಿಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತಿರುತ್ತೆ, ಅವುಗಳನ್ನ ಮಾಡಿದ್ರೆ ಅದರಿಂದಲೇ ಮೋಕ್ಷ ಆಗುತ್ತೆ ಅನ್ನೋದಕ್ಕೋಸ್ಕರ ಇವುಗಳನ್ನೆಲ್ಲ ಅರ್ಥಕೊಂಡು ಆ ಪ್ರಕಾರ ನಾವು ಆಚರಿಸಿದ್ದಾದರೆ ಆಯಾ ಫಲಗಳನ್ನು ಪಡೆಯೋದಕ್ಕೆ ಬೇಕಾಗಿರುವ ನಾವು ತಿಳುವಳಿಕೆಗಳನ್ನ ಈ ಧರ್ಮ ಜಿಜ್ಞಾಸೆಯಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಸನಾತನ ವೈದಿಕ ಧರ್ಮದಲ್ಲಿ ಕೆಲವು ವೈಶಿಷ್ಟ್ಯಗಳಿದೆ. ಈಗ ನಾನು ಧರ್ಮದ ವಿಚಾರ ಮಾತಾಡ್ತಾ ಇಲ್ಲ, ಸನಾತನ ವೈದಿಕ ಧರ್ಮ ಅದು ಧರ್ಮವೇ. ಹೇಳಬೇಕು ಅಂತಂದರೆ ಈ ಸನಾತನ ವೈದಿಕ ಧರ್ಮಕ್ಕೆ ನನಗೆ ಒಂದು ಅರ್ಥ ಆಗೋದಕ್ಕೆ ಹೇಳಬೇಕು ಅಂದರೆ, ವಿವೇಕಾನಂದರು ಅಲ್ಲಿ ಹೋಗಿ ಆ ಸರ್ವಧರ್ಮ ನೋಡ್ರಿ, ಸರ್ವಧರ್ಮ ಸಮ್ಮೇಳನ ಅಲ್ಲಿ ಎಲ್ಲ ದೇಶದವ್ರು ಯಾರು ಬೇಕಾದರೂ ಬರ್ಬೋದು, ಬಂದು ಅಲ್ಲಿ ಭಾಷಣ ಮಾಡಬೇಕು. ಯಾವುದ್ರ ಬಗ್ಗೆ? ದೇವರ ಬಗ್ಗೆ. ಅಲ್ಲಿ ಬಂದು ಎಲ್ಲರೂ ಮಾಡ್ತಾ ಇದ್ದಿದ್ದೇನು? ಅಲ್ಲಿ ಎಲ್ಲರೂ ಬರ್ತಾ ಇದ್ದರು, ನೀವೆಲ್ಲ ಪಾಪಿಗಳು, ನಿಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ ಅವ್ರು ಹಾಗೆ ಹೇಳ್ತಾ ಬಂದರು. ಎಲ್ಲ ಕ್ರಿಶ್ಚಿಯನ್ ಧರ್ಮದವರು, ಎಲ್ಲ ಬೇರೆ ಬೇರೆ ದೇಶದಿಂದ ಬಂದವರೆಲ್ಲ. ವಿವೇಕಾನಂದರು ಕಾದ್ಕೊಂಡಿದ್ದರು, ನೋಡ್ತಾರೆ ಯಾರಾದರೂ ಒಬ್ಬರು ಬಂದು ಏನಾದರೂ ಹೇಳ್ತಾರ, ನಮ್ಮ ವೇದಗಳಲ್ಲಿ ಇದ್ದಂಗೆ ಯಾರಾದರೂ ಹೇಳ್ತಾರ? ಒಬ್ಬರೂ ಹೇಳಲಿಲ್ಲ ಅಂತೆ. ಕೊನೆಗೆ ವಿವೇಕಾನಂದರು ನಿಂತ್ಕೊಂಡು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ ತಕ್ಷಣ 5 ನಿಮಿಷ ಚಪ್ಪಾಳೆ ತಟ್ಟಿದ್ರು. ಬಟ್ ಇವಾಗ ಹೇಳೋದು ನನಗೆ ಅದೆಲ್ಲ ಬೇಕಾಗಿರೋದು, ನಾನು ಓಡಿಸ್ಕೊಂಡು ಹೋಗ್ತೀನಿ. 5 ಗೊತ್ತಾ? ಬಂದವರಲ್ಲಿ ಏನು ಮಾಡ್ತಾಯಿದ್ರು? ನೀವು ಪಾಪಿಗಳು, ಕಳ್ಕೊಂಡೆ ಮಾಡ್ಕೊಳ್ಳೋದು, ಪಾಪ ಮಾಡಿದ್ದೆ, ನಿಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ. ಹೇಗಿದೆ ನೋಡಿ. ವಿವೇಕಾನಂದರು ಬಂದಿದ್ದು ಹೇಳಿದ್ದೆ, ಈ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ನೀವೆಲ್ಲ ಅಮೃತ ಪುತ್ರರು. ಅವ್ರು ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ವ್ಯತ್ಯಾಸ ನೋಡ್ರಿ. ಅಮೃತ ಪುತ್ರರು, ಅಬ್ಬಾ, ನಮ್ಮ ಶಾಸ್ತ್ರ ಹೇಳೋದೇ ಆಗಿ, ನೀವು ಅಮೃತ ಪುತ್ರರು, ಆನಂದ ಸ್ವರೂಪರು, ಸಚ್ಚಿದಾನಂದ ಸ್ವರೂಪರು. ಬಾ, ಹೀಗೆ ಅವ್ರಿಗೆ ಕುಸ್ತೋಗ್ಬಿಟ್ಟಿದ್ರು. ಪಾಪಿಗಳು ಇವ್ರಿಗೆ ಹೇಳಿದ ತಕ್ಷಣ, ಯಾರಪ್ಪ ಇವರು, ಎಲ್ಲಿಂದನೋ ಬಂದಿದ್ದೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತಾರಲ್ಲಪ್ಪ ಇವರು, ನಮ್ಮನ್ನು ಅಣ್ಣ ತಂಗಿರು ಅಂತ ಇವರು ಬೋಧನೆ ಮಾಡ್ತಾ ಇದ್ದಾರಲ್ಲ ಅಂತ ಖುಷಿಯಾಗ್ಬಿಟ್ಟು ಅವರು 5 ನಿಮಿಷ ಚಪ್ಪಾಳೆ ತಟ್ಟಿದ್ದಾರೆ. ಆ ತಟ್ಟೋದಕ್ಕೆ ಹಿಂದೆಗಡೆ ಕಾರಣ ಏನಿದೆ ಅಂತೀನಿ, ಯಾವತ್ತಾದರೂ ಹೇಳ್ತೀನಿ. ಹಾಗೆ ವ್ಯತ್ಯಾಸ ನೋಡ್ರಿ ಹೇಗಿರುತ್ತೆ. ಇದು ಸನಾತನ ವೈದಿಕ ಧರ್ಮದ ಹೆಚ್ಚುಗಾರಿಕೆ. ಆಮೇಲೆ ವಿವೇಕಾನಂದರನ್ನ ಪಟ್ಟಾಗಿ ಹಿಡ್ಕೊಂಡ್ಬಿಡ್ತಾ ಇದ್ರಂತೆ. ಅಲ್ಲಿ ಬೇಜಾರಾದಾಗ ವಿವೇಕಾನಂದರೇ, ನಿಮ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ, ಮಾತಾಡ್ರಿ, ಏನು ಬೇಕಾದರೂ ಮಾತಾಡ್ರಿ. ವಿವೇಕಾನಂದರು ಅವಾಗ ಏನು ಹೀರೋ ಆಗಿಬಿಟ್ಟಿದ್ರಂತಲ್ಲಿ. ಹಾಗೆ ಅಲ್ಲೆಲ್ಲ ಫೇಮಸ್ ಆದರೂ ಕೊನೆಗೆ ಒಬ್ಬಳು ಶಿಷ್ಯಳು ಕೂಡ ಇಂಡಿಯಾಗೆ ಬರ್ತಾಳೆ ವಿವೇಕಾನಂದರ ಜೊತೆಯಲ್ಲಿ, ಫಾರಿನರ್ಸ್ ಅವಳು. ಅವ್ರದ್ದು ಚರಿತ್ರೆ ತುಂಬ ಚೆನ್ನಾಗಿದೆ, ಇನ್ಯಾವತ್ತಾದರೂ ಹೇಳ್ತೀನಿ, ಜ್ಞಾಪಕ ಮಾಡಿ. ಓಕೆ, ಒಟ್ಟಿನಲ್ಲಿ ಹಾಗೆ ಈ ಸನಾತನ ವೈದಿಕ ಧರ್ಮದಲ್ಲಿ ಕೆಲವು ವೈಶಿಷ್ಟ್ಯಗಳಿವೆ. ಅದೇನಪ್ಪ ಅಂತಂದರೆ, ಇದು ಋಷಿಗಳು ಕಂಡುಕೊಂಡ ಮಂತ್ರಗಳ ಸಮೂಹವೇ ಆದ ವೇದಗಳನ್ನೇ ಆಧರಿಸಿದ್ರು. ಕ್ರೈಸ್ತ, ಮುಸಲ್ಮಾನ್ ಮೊದಲಾದ ಧರ್ಮಗಳಂತೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿಲ್ಲ. ಮೊನ್ನೆ ತಾನೇ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ, ಯಾವುದೋ ಜೀವಂತ ವೇದಾಂತದಲ್ಲಿ. ಸೊ ಇಲ್ಲಿ ಋಷಿಗಳು ಅಂತಂದರೆ ವೈಯಕ್ತಿಕ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಈ ಪೂರ್ವ ಮೀಮಾಂಸಕರು
ಅದಕ್ಕೇನು ಮಾಡ್ತಾರೆ ಅಂತಂದರೆ, ಅದನ್ನು ನಾವೆಲ್ಲ ಮಾಡಿದ್ವಿ, ನಿಮಗೆ ಗೊತ್ತಿದೆ, ಇವಾಗ ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ, ಅವನ್ನೆಲ್ಲ ಮನಸ್ಸಿನಲ್ಲಿ ತೊಗೊಂಬರ್ಬೇಕು. ಒಬ್ಬ ಈಶ್ವರ ಬರೆದಿದ್ದಾನೆ ಅಂತ, ಈಶ್ವರ ತನ್ನ ಶಿಷ್ಯನಿಗೆ ಹೇಳಿದ್ದಾನೆ ಅಂತ, ಅಥವಾ ಈಶ್ವರ ಅದನ್ನು ಹೇಳಿದ್ದನ್ನು ಆಮೇಲೆ ಅವನ ಶಿಷ್ಯ ನೆನೆಸ್ಕೊಂಡು ಬರ್ದ ಅಂತ ಯಾವುದೂ ನಂಬೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಈಶ್ವರ ಇದ್ದಾನೆ, ಪ್ರೂಫ್ ಏನು? ಅವ್ನು ಬರೆದಂಥ ಪುಸ್ತಕ ಇದೆ ಅನ್ನೋದಕ್ಕೆ ಪ್ರೂಫ್ ಏನು? ಈಶ್ವರ ಅವ್ನು ಬರೆದಿದ್ದು ಇದ್ರ ಮೇಲೆ, ಅದು ಇದ್ರ ಮೇಲೆ. ನಾವಿಬ್ಬರು ಬಂದ್ವಿ, ಹೆಂಗೆ ಇವನು ಹೆಗಲ ಮೇಲೆ ನಾನು ಕೂತಿದ್ದೆ, ನನ್ನ ಹೆಗಲ ಮೇಲೆ ಅವನು ಕೂತಿದ್ದ ಅಂತ ಹೇಳ್ದಂಗೆ ಆಯಿತು ಅಂತ ಸ್ವಾಮಿಗಳು ಹೇಳಿದ್ರು. ಹೀಗೆಲ್ಲ ಉತ್ತರ ಕೊಡ್ತಾರೆ. ಇದು ಯಾವುದು ಅಲ್ಲ, ಹೊಂದೋದಿಲ್ಲ ಅನ್ನೋದಕ್ಕೆ ಕೊನೆಗೆ ಈ ಪೂರ್ವ ಮೀಮಾಂಸಕರು ಏನು ಮಾಡ್ತಾರೆ, ಅಪೌರುಷೇಯ, ಯಾವ ಮನುಷ್ಯನೂ ಬರೋದಿಲ್ಲ, ಋಷಿನೂ ಬರೋದಿಲ್ಲ, ಮತ್ತು ಹೆಂಗೆ ಬಂತದು? ಉತ್ತರ ಇಲ್ಲ. ಈಗಿನ ಸೈಂಟಿಸ್ಟ್ ಹುಡುಗರು ಅವರು ಇವರು ನಂಬ್ತಾರೆ, ಅದನ್ನು ನಂಬೋದಿಲ್ಲ. ಅದಕ್ಕೋಸ್ಕರ ಅವೆಲ್ಲ ಏನು ಮಾಡಬೇಕು ಅಂತ ನಾವು ನೋಡಿದ್ದಾಯಿತು. ಹೀಗೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅದು ನಿಂತಿಲ್ಲ. ನಮ್ಮದು ಸನಾತನ ವೈದಿಕ ಧರ್ಮ. ಮತ್ತು ಈ ಪುನರ್ಜನ್ಮ, ಪೂರ್ವಜನ್ಮ, ಪುನರ್ಜನ್ಮಗಳು, ಸ್ವರ್ಗ ನರಕಾದಿಗಳು, ದೇವತೆಗಳು, ಅಸ್ತಿತ್ವ, ಲೋಕಾಂತರಗಳು, ಇವುಗಳನ್ನೆಲ್ಲ ಹೇಳುತ್ತಿಲ್ಲಿ. ಬೇರೆ ಧರ್ಮದವರು ವಾಪಸ್ ಬರೋದು ಹೇಳಲ್ಲ, ಪುನರ್ಜನ್ಮ ಇಲ್ಲ. ಆಮೇಲೆ ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಇಷ್ಟೇ ಅವ್ರದ್ದು. ನಮ್ಮದರಲ್ಲಿ ಪಾಪ ಪುಣ್ಯ, ರೀಇನ್ಕಾರ್ನೇಷನ್ನು, ಕರ್ಮ ಥಿಯರಿ, ಪ್ರಾರಬ್ಧ ಸಂಚಿತ ಆಗಾಮಿ ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಮೋಕ್ಷ ಅನ್ನೋ ಇದು ಕೂಡ ಸೇರಿದೆ. ಯಾವುದರಲ್ಲಿ? ನಮ್ಮ ಧರ್ಮ ಜಿಜ್ಞಾಸೆಯಲ್ಲಿ ಇದು ವಿಶೇಷ. ನಮ್ಮದು ಧರ್ಮನೇ, ಅವ್ರದ್ದು ಧರ್ಮವೇ. ಬರೀ ಧರ್ಮದಲ್ಲಿ ನಮ್ಮಲ್ಲಿ ಮೋಕ್ಷ. ಭಗವದ್ಗೀತೆ ಓದ್ತೀರಿ, ಏನದು? ಮೋಕ್ಷಕ್ಕೋಸ್ಕರ ಅಂತ. ಆದ್ದರಿಂದ ಇನ್ನು ನಮ್ಮ ಸನಾತನ ವೈದಿಕ ಧರ್ಮ ಜಿಜ್ಞಾಸೆಗೂ ಮತ್ತು ಇದರಲ್ಲಿ ಸದ್ಯಕ್ಕೆ ಧರ್ಮ ಜಿಜ್ಞಾಸೆ ಎಲ್ಲ ಸನಾತನ ವೈದಿಕ ಧರ್ಮದ ವೈಶಿಷ್ಟ್ಯಗಳನ್ನ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಧರ್ಮ ಜಿಜ್ಞಾಸೆನೂ ಇದೆ. ಅದಾದ ಮೇಲೆ ಕರ್ಮಕಾಂಡ ಹೇಳ್ತಾರೆ. ಇಲ್ಲಿ ಕರ್ಮಕಾಂಡ ಅಂದ್ರೇನು? ಮಾಡಿ ಪಡಿಬೇಕಾಗಿರುವಂಥದ್ದು. ಕರ್ಮಕಾಂಡದಲ್ಲೆಲ್ಲ ಯಾಗ, ಯಜ್ಞ, ಹೋಮ, ಹವನ ಇಂಥವೆಲ್ಲ ಹೇಳ್ತಾರೆ. ಇವುಗಳನ್ನ ಮಾಡಿ, ಈಗ ಕಾಮ್ಯ ಕರ್ಮ ಮಾಡ್ಬೋದು. ಯಾಕೆ ಕಾಮ್ಯ ಕರ್ಮ? ಇಲ್ಲದಿದ್ದರೆ ಅವನು ಸ್ವೇಚ್ಛಾ ಪ್ರವೃತ್ತಿಗೆ ಹೋಗ್ಬಿಡ್ತೇನೆ ಅಂತ ಹೇಳಿ ತಡೆಯೋದಕ್ಕೋಸ್ಕರ ಅವನು ಇಂಥ ಕರ್ಮಗಳನ್ನ ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತ ಹೇಳಿ ಅವನಿಗೆ ಆಸೆ ಇರೋದರಿಂದ ಅವುಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ಮತ್ತು ನೀವೆಷ್ಟೇ ಮಾಡಿರಿ, ಇವು ಮಾಡಿ ಪಡಿಬೇಕಾದ ಲೋಕಾಂತರಗಳೆಲ್ಲವೂ ಅನಿತ್ಯ. ಅವು ತೋರಿಸ್ತಾರೆ, ಬಟ್ ಅದು ಅನಿತ್ಯ, ಅಲ್ಲೇ ನಿಂತ್ಕೋಬೇಡ್ರಿ. ಅದಕ್ಕಿಂತ ಮೇಲ್ಗಡೆ ಶಾಶ್ವತವಾಗಿರೋದೊಂದಿದೆ, ಅದನ್ನು ಮೋಕ್ಷ, ನಿತ್ಯವಾದದ್ದು ಅಂತ ಕರಿತೀವಿ. ಎರಡೂ ಇದೆ. ಅದಕ್ಕೆ ನಮ್ಮಲ್ಲಿ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ. ಬೇರೆದ್ರಲ್ಲಿ ಇಷ್ಟಿರೋಲ್ಲ. ಅವ್ರದ್ರಲ್ಲಿ ಸತ್ರೆ ಸ್ವರ್ಗ, ನರಕ ಎರಡು ಬಿಟ್ಟರೆ ಮತ್ತೆ ವಾಪಸ್ಸೂ ಇಲ್ಲ. ಅಷ್ಟೇ ಅವ್ರದ್ದು. ಒಟ್ಟಿನಲ್ಲಿ ಧರ್ಮದಿಂದ ನಡ್ಕೊಟ್ರೆ ಅಷ್ಟು ಮಾತ್ರ ಹೇಳ್ತಾರೆ. ನಮ್ಮದ್ರಲ್ಲಿ ನೋಡ್ರಿ ಎಷ್ಟಿದೆ. ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನಾವು ಹಿಂದೂ ಧರ್ಮದಲ್ಲಿ, ಜೊತೆಗೆ ಇಲ್ಲಿ ನಾವು ಅದು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಹುಟ್ಟು ಕನ್ನಡ ಕಲ್ತಿದ್ದರಿಂದ, ಬಟ್ ಅದನ್ನು ನಾವು ಎಷ್ಟು ಜನ ಉಪಯೋಗ ಪಡ್ಕೊತೀವೋ ಅದು ನಮಗೆ ಸೇರಿದೆ ಹಾಗೆ ಎಂಬುದನ್ನು ತಿಳಿಸೋದು ಇಲ್ಲಿ ಕಂಡುಬರುತ್ತೆ. ಮಿಕ್ಕ ಮತಗಳಲ್ಲಿ ಯಾವುದೋ ಸ್ವರ್ಗಕ್ಕೋ ಅಥವಾ ವೈಕುಂಠ ಕೈಲಾಸಗಳಿಗೆ ಹೋದರೆ ಪರಮ ಪುರುಷಾರ್ಥವೇ ಆಯಿತೆಂದು ತಿಳಿಸಿದೆ. ನಮ್ಮದ್ರಲ್ಲೂ ಅವ್ರದ್ದು ಇಷ್ಟು ವ್ಯತ್ಯಾಸ ಇದೆ. ಆದರೆ ನಮ್ಮಲ್ಲಿ ನಿಮ್ಮದು ನೀವೇನೇನು ಹೇಳ್ತೀರೋ, ನಮ್ಮದು ನಾವು ಈ ಧರ್ಮ ಜಿಜ್ಞಾಸೆಯಲ್ಲಿ ಎಲ್ಲ ಕೂಡ ಅವೆಲ್ಲವೂ ಅನಿತ್ಯಗಳು. ಬರೀ ಧರ್ಮ ಜಿಜ್ಞಾಸೆಯಲ್ಲೆಲ್ಲ ಕರ್ಮಕಾಂಡ, ಉಪಾಸನೆ ಕಾಂಡ ಎಲ್ಲ ಅನಿತ್ಯಗಳು, ಮಾಡಿ ಪಡೆಯೋದು. ಮತ್ತು ಪುನರಾವರ್ತನ ಅರ್ಜುನ ಅಂತ ಹೇಳಿಬಿಟ್ಟು ವಾಪಸ್ ಬರಬೇಕಾಗುತ್ತೆ. ಆದರೆ ವೇದದ ಕೊನೆಯಲ್ಲಿರುವ ಉಪನಿಷತ್ತುಗಳು ಅಥವಾ ವೇದಾಂತ, ಇದು ಬ್ರಹ್ಮ ಜಿಜ್ಞಾಸೆ ಅಂತ ತಗೊಂಡು ತೋರಿಸ್ತಾರೆ. ಸೊ ಇಲ್ಲಿವರೆಗೂ ನಾನು ಧರ್ಮ ಜಿಜ್ಞಾಸೆ ಎಂದರಂತ ಏನು ಅಂತ ಹೇಳಿದ್ದಾಯಿತು. ಈಗ ಬ್ರಹ್ಮ ಜಿಜ್ಞಾಸೆ ಅಂದರೆ ಏನು ತೋರಿಸ್ತಾರೆ. ಬ್ರಹ್ಮ ಜಿಜ್ಞಾಸೆ ಅಂದರೆ ಏನು? ಇದು ಕೂಡ ಧರ್ಮ ಜಿಜ್ಞಾಸೆಯಂತೆ ಇಲ್ಲೂ ಕೂಡ ನಾವು ಶಾಸ್ತ್ರದಿಂದಲೇ ತಿಳ್ಕೋಬೇಕು. ಇಲ್ಲೂ ಕೂಡ ನಂಬಿಕೆ, ಶ್ರದ್ಧೆ, ಭಕ್ತಿ ಇದಕ್ಕೂ ಕೂಡ ನಾವು ವೇದಗಳ ಮೇಲೆ ಡಿಪೆಂಡ್ ಆಗಬೇಕು. ಇಲ್ಲಿ ಅಷ್ಟು ಮಾತ್ರ ಅಲ್ಲ, ಮತ್ತೇನು, ಇಲ್ಲಿ ಸ್ವರ್ಗ ನರಕಗಳ ಜೊತೆಗೆ ಇನ್ನು ಮುಂದಕ್ಕೆ
ಪರಮಾತ್ಮ ಅಂದರೆ ತತ್ವ ಯಾವುದು, ಶರೀರಕ್ಕಿಂತ ಬೇರೆಯಾಗಿ ಜೀವ ಅಥವಾ ಪರಮಾತ್ಮನಿದ್ದಾನ, ಅವನ ಸ್ವರೂಪ ಏನೋ, ಆತ್ಮ ಅಂತಂದರೆ ಏನೋ, ಬ್ರಹ್ಮ ಅಂತಂದರೆ ಏನೋ. ಈಗ ನಮಗೆ ಪ್ರಪಂಚ ಕಾಣ್ತಾ ಇದೆಯಲ್ಲ, ನಿಜವಾಗ್ಲೂ ಇದು ಹೀಗೆ ಇರುತ್ತಾ, ಇದರ ತತ್ವವೇನೋ, ಪ್ರಪಂಚ ಹೆಂಗೆ ಸೃಷ್ಟಿಯಾಯಿತು, ಈ ಜೀವ ಈಶ್ವರಗಳ ತತ್ವ ಏನೋ ಅನ್ನೋದನ್ನೆಲ್ಲ ವಿಚಾರ ಮಾಡಿ ತಿಳಿಸ್ಕೊಡ್ತಾರೆ. ಎಲ್ಲಿ? ಉಪನಿಷತ್ತುಗಳ ಕೊನೆಯಲ್ಲಿ ಅಥವಾ ಬ್ರಹ್ಮ ಜಿಜ್ಞಾಸೆಗೆ ಸಂಬಂಧಪಟ್ಟಿದ್ದರಲ್ಲಿ. ಆದ್ದರಿಂದ ಈ ಸನಾತನ ವೈದಿಕ ಧರ್ಮಕ್ಕೆ ಆಧಾರವಾಗಿರೋ ವೇದದಲ್ಲಿಯ ಕೊನೆಯ ಭಾಗ, ಅದಕ್ಕೆ ಆರಣ್ಯಕ ಅಂತ ಕರೀತಾರೆ. ಯಾಕೆ ಅಂತಂದರೆ ಇದು ಅರಣ್ಯದಲ್ಲಿ ಹೋಗಿ, ಯಾಕೆ ಅಂತಂದರೆ ಅಲ್ಲಿ ಏಕಾಂತವಾಸ, ಮೌನ ಮತ್ತು ಗಲಾಟೆ ಇರಬಾರ್ದು. ಅಲ್ಲಿ ಇದ್ದುಕೊಂಡ್ರೆ ನಮ್ಮ ಮನಸ್ಸು ಶಾಂತವಾಗಿ ಸಮಾಧಾನವಾಗಿ ನದಿ ಹರಿತಾ ಇರಬೇಕು. ಅಲ್ಲಿ ಪ್ರಾಣಿ ಮೃಗಗಳು ಆ ಒಂದು ಏನಂತಾರದು, ಆ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯೆ ಇಟ್ಟುಕೊಂಡು ಜನಗಳ ಜಂಜಾಟ ಗಿಂಜಾಟ ಅವು ಇವು ಇಲ್ಲದೆ ಅಲ್ಲಿ ಏಕಾಂತದಲ್ಲಿ ಸಾಧನೆ ಮಾಡಿಕೊಂಡು ಇವುಗಳನ್ನ ಅಧ್ಯಯನ ಮಾಡಿಕೊಂಡು ಇಲ್ಲಿ ಅವರು ಮಾಡಿಕೊಂಡ್ರೆ ಅವ್ರ ಪ್ರತಿಯೊಬ್ಬರಿಗೂ ಅದು ಹೊಳೆಯುತ್ತೆ ಅನ್ನೋದಕ್ಕೋಸ್ಕರ ಇದಕ್ಕೆ ಆರಣ್ಯಕ, ಅದಕ್ಕೆ ವೇದಾಂತ, ಹಿಂಗೆಲ್ಲ ಹೆಸರುಗಳಿದೆ. ಅದಕ್ಕೆ ನಮ್ಮಲ್ಲೂ ಕೂಡ ಏನಂತಾರೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಂದರೆ ವಾನ ಅಂತಂದರೆ ಆರಣ್ಯಕ. ಅವ್ರ ಕಾಡಿಗೆ ಅಂದರೆ ದೂರ ಹೋಗಬೇಕು, ಗಂಡ ಹೆಂಡತಿ ಅಣ್ಣ ತಮ್ಮಂದ್ರಂಗಿರಬೇಕು, ಸಾಧನೆ ಮಾಡಬೇಕು. ಗೃಹಸ್ಥಾಶ್ರಮದಲ್ಲಿ ಅಷ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲಿ ಗಂಡ ಹೆಂಡತಿ ಜೊತೆಯಲ್ಲಿರೋದು, ಮಕ್ಕಳನ್ನ ಹೇರೋದು, ಮಾಡೋದು, ಪೋಷಣೆ, ವ್ಯಾಪಾರ, ಇಲ್ಲಿ ಜನಗಳ ಜೊತೆಯಲ್ಲಿರೋದು ಎಲ್ಲ ಆಗುತ್ತೆ. ಅದು ಇನ್ನು ಸ್ವಲ್ಪ ಮುಂದಕ್ಕೆ ಬಂದಾಗ ಏಕಾಂತವಾಸ, ಮೌನ ಮಾಡಬೇಕು. ಅದಾದ ಮೇಲೆ ಸನ್ಯಾಸ, ಸ್ಟೆಪ್ ಬೈ ಸ್ಟೆಪ್. ಯಾರಿಗೆ ಒಂದೇ ಸರಿ ಮೇಲೆ ಹೋಗೋಕ್ಕಾಗಲ್ವೋ ಅವರು ಪ್ರೈಮರಿ, ಹೈಸ್ಕೂಲು, ಕಾಲೇಜು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತಲೇ ನಮ್ಮಲ್ಲಿ ಮಾಡಿರೋದು. ಅದಕ್ಕೋಸ್ಕರ ಇಷ್ಟೆಲ್ಲ ನಮಗೆ ತಿಳಿಸ್ಕೊಡ್ತಾರೆ. ವೇದಾಂತ ಜಿಜ್ಞಾಸೆ ಅಂತ ಇದಕ್ಕೆ ಕರೀತಾರೆ. ವೇದಾಂತ, ಆರಣ್ಯಕ, ಉಪನಿಷತ್ತುಗಳು ಇವೆಲ್ಲ. ಇಲ್ಲಿ ಬ್ರಹ್ಮಜಿಜ್ಞಾಸೆ ಎಂಬ ವಿಷಯವು ಇರುವುದೆಂಬುದು ಸನಾತನ ವೈದಿಕ ಧರ್ಮದ ಒಂದು ಹೆಚ್ಚುಗಾರಿಕೆ. ಬರೀ ಎಲ್ಲ ಥರಲ್ಲೂ ಧರ್ಮ ಜಿಜ್ಞಾಸೆ ಇರುತ್ತೆ, ಬ್ರಹ್ಮ ಜಿಜ್ಞಾಸೆ ಇರೋಲ್ಲ. ನಮ್ಮ ವೇದದಲ್ಲಿ ಮಾತ್ರ ಬ್ರಹ್ಮ ಜಿಜ್ಞಾಸೆ ಅಂತ ಒಂದು ಎಕ್ಸ್ಟ್ರಾ. ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂದರೆ ತುಂಬ ಮುಖ್ಯವಾದ್ದು. ಅವ್ರದ್ರಲ್ಲಿ ಈ ಬ್ರಹ್ಮ, ಓಂಕಾರ ಅಥವಾ ಆತ್ಮ, ನನ್ನ ನಿಜವಾದ ಸ್ವರೂಪ ಆತ್ಮ ಇವೆಲ್ಲ ಹೇಳಕ್ಕೆ ಬರೋಲ್ಲ ಅವ್ರಿಗೆ, ಗೊತ್ತೇ ಇಲ್ಲ ಅವ್ರಿಗೆ. ಅಕಸ್ಮಾತ್ ಗೊತ್ತಿರ್ಬೋದು ಬುದ್ಧನಿಗೋ ಜೀಸಸ್ಗೋ ಅಥವಾ ಈ ಮುಸ್ಲಿಂ ಧರ್ಮದ ಈ ಪೈಗಂಬರ್ನ ಗೊತ್ತಿರ್ಬೋದು, ಬಟ್ ಅದು ಜನಗಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತನೋ ಏನು. ಅವರು ಪುಸ್ತಕಗಳಲ್ಲಿ ಯಾವುದು ಸಿಗೋದಿಲ್ಲ, ಆತ್ಮ ಅಂತ ಒಂದು ವರ್ಡ್ ಸಿಗೋದಿಲ್ಲ. ಬ್ರಹ್ಮ, ಆತ್ಮ, ಓಂಕಾರ, ಇರುವ, ಅರಿವು, ಆನಂದ, ಸತ್ಯಂ, ಜ್ಞಾನಂ, ಅನಂತ ಬ್ರಹ್ಮ ಎಲ್ಲ ಸಿಗುತ್ತಲ್ಲಿ, ಸಿಗೋದಿಲ್ಲ. ಇವೆಲ್ಲ PhD ಕ್ಲಾಸ್ ಅಂದ ಅವರು ಬರೀ ಹೈಸ್ಕೂಲ್ವರೆಗೂ ಕಟ್ಕೊಂಡು ಬರ್ತಾರೆ, ಆಮೇಲೆ ಗೋವಿಂದ. ಹಾಯ್ ಇನ್ನು ಮುಂದಕ್ಕೆ ಬೇಕು ಅಂತಂದರೆ ಇವುಗಳಿಗೆ ಬಂದರೆ ಇಲ್ಲಿ ಸ್ಪಷ್ಟವಾಗಿ ಎಲ್ಲ ಕ್ಲೀನಾಗಿ ತೋರಿಸ್ತಾ ಬರ್ತಾರೆ. ಕೊನೆಯಲ್ಲಿ ಈ ಥರ ಪ್ರಶ್ನೆಗಳು ಹಾಕ್ಕೊತಾರೆ. ಕೋಯಮಾತ್ಮೇತಿ ವಯಮುಪಾಸ್ಯೆ ಕತರಃ ಸ ಆತ್ಮ, ಕೋನ ಆತ್ಮ, ಕಿಂ ಬ್ರಹ್ಮ, ಹಿಂಗೆಲ್ಲ ಪ್ರಶ್ನೆಗಳು ಹಾಕ್ಕೊಂಡು ಇವುಗಳೆಲ್ಲ ಛಾಂದೋಗ್ಯ ಉಪನಿಷತ್ತು, ಐತರೇಯ ಇವುಗಳೆಲ್ಲ ಈ ಥರ ಪ್ರಶ್ನೆಗಳು ಕೇಳ್ತಾರೆ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಯಾವನನ್ನು ನಾವು ಆತ್ಮನು ಎಂದು ಉಪಾಸನೆ ಮಾಡಬೇಕು. ಆತ್ಮನೆಂದರೆ ಯಾರು, ಬ್ರಹ್ಮ ಅಂತಂದರೆ ಯಾವುದು, ಭಗವಂತನೇ ಯಾವ ಒಂದನ್ನು ಅರಿತರೆ ಎಲ್ಲವನ್ನೂ ಅರಿತಂತಾಗೋದು. ನೋಡ್ರಿ ಇವೆಲ್ಲ ಉಪನಿಷತ್ತುಗಳು ಬರುತ್ತೆ. ತತ್ವಮಸಿ ಶ್ವೇತಕೇತು ಇವೆಲ್ಲ ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೆ. ಇದು ಎಲ್ಲಿ ಸಿಗುತ್ತೆ ನಿಮಗೆ? ಸಿಗೋದಿಲ್ಲ ಅಂತ ಮುಂತಾದ ಪ್ರಶ್ನೆಗಳನ್ನು ಹಾಕ್ಕೊಂಡು ಅವುಗಳಿಗೆ ಉತ್ತರಗಳು ಈ ಉಪನಿಷತ್ತುಗಳಲ್ಲಿ ಕೊಡ್ತಾರೆ. ಹೀಗೆ ತತ್ವ ವಿಚಾರದ ಭಾಗ
ನಮ್ಮ ಈ ವೇದಗಳಲ್ಲಿ ಬಿಟ್ಟು ಇದು ಒಂದು ವೈಶಿಷ್ಟ್ಯ, ಇಲ್ಲೇ ಇನ್ನೆಲ್ಲೂ ಸಿಗೋಲ್ಲ. ಈ ರೀತಿಯ ತತ್ವ ವಿಚಾರ ವಿಷಯವು ಬಹುಶಃ ಅಲ್ಲ, ಯಾವ ಪುಸ್ತಕದ ಗ್ರಂಥಗಳಲ್ಲೂ ಇಲ್ಲ. ಹೇಗಿದೆ ಅಲ್ಲಿ ಏನಿದ್ರೂ ಧರ್ಮಗ್ರಂಥಕ್ಕೆ ಸಂಬಂಧಪಟ್ಟಿರೋದು ಮಾಡಿ ಪಡೆಯೋದಿಲ್ಲ. ಹೋದರೆ ಸ್ವರ್ಗ, ಎಲ್ಲರ ನರಕ, ಮುಗಿದೋಯ್ತು. ಮತ್ತು ನೀವು SLCಲಿ ಫೇಲ್ ಆದರೆ ಗೋವಿಂದ. ನಮ್ಮದ್ರಲ್ಲಿ ಅಟ್ಲೀಸ್ಟ್ ನಿಂತಿರ್ಗ ಕಟ್ಕೊಂಡು ಒಂದು ಸಬ್ಜೆಕ್ಟ್ ಫೇಲ್ ಆದರೂ ಮತ್ತೆ ಕಟ್ಕೊಂಡು ಮುಂದಕ್ಕೆ ಹೋಗ್ಬೋದು. ಅವ್ರದ್ರಲ್ಲಿ ನೋ ಚಾಯ್ಸ್. SLC ಫೇಲ್ ಆಯಿತಾ, ಬಿಡು, ಫೇಲೇ. ನಿನ್ನ ಹಣೆ ಮೇಲೆ ಫೇಲ್ ಅನ್ನೋದು ಫಿಕ್ಸ್ಡು, ಇನ್ನೇನು ಚೇಂಜ್ ಮಾಡ್ಕೊಳಕ್ಕೆ ಬರೋಲ್ಲ. ಹೀಗೆ ಮಾಡ್ತಾರೆ. ನಮ್ಮಲ್ಲಿ ಪುನರ್ಜನ್ಮ ಉಂಟು, ಬಂದಮೇಲೆ ಮತ್ತೆ ತಿರ್ಗಾ ನೀನು ಇನ್ನೊಂದು ಚಾಯ್ಸ್ ಕೊಟ್ಟಿದ್ದೆ ಕಣೋ, ಮಾಡೋ, ಮುಕ್ತನಾಗೋ ಅಂತೀವಿ. ನಾವು ಹುಟ್ಟಿದ್ದೀವಿ ಅಂತಂದರೆ ತಿಳ್ಕೋಬೇಕು, ಇನ್ನೂ ನಮ್ಮದು ಸಾಲ ಮುಗಿಸಿಲ್ಲ, ಸಾಲ ತೀರ್ಸಕ್ಕೆ ಬಂದಿದ್ದೀನಿ. ನಮ್ಗೆ ಇವುಗಳೆಲ್ಲ ಯಾವುದಕ್ಕೂ ಸೀರಿಯಸ್ನೆಸ್ಸೇ ಇಲ್ಲ. ಬಿಡ್ರಿ, ಇನ್ನು ಎಂತೆಂಥ ಪಿಕ್ಚರ್ ಬರುತ್ತೆ, ಅವುಗಳನ್ನೆಲ್ಲ ನೋಡೋದು ಬಿಟ್ಟು ಪುನರ್ಜನ್ಮ ಬೇಡ ಅಂತ ದಡ್ರಿ ಇವರು ಅಂತ ಬೈಕೊಳ್ಳೋರು ಇರ್ತಾರೆ. ಹೀಗಿರುತ್ತೆ. ಆ ಪ್ರವಾದಿಯ ಮಾತನ್ನೇ ಪ್ರಮಾಣವಾಗಿ ನಂಬಿ ನಡೆಯುವ ಧರ್ಮ ಜಿಜ್ಞಾಸೆ ಮಾತ್ರವೇ ಇರುತ್ತೆ. ನಮ್ಮ ಜೀಸಸ್ ಹೇಳಿದ್ದಾನೆ, ನಮ್ಮ ಬೈಬಲ್ ಹೇಳಿದೆ, ನಮ್ಮ ಕುರಾನ್ ಹೇಳಿದೆ, ಹಿಂಗೆ ಹೇಳ್ಕೊಂಡು ಬರೋರು. ಇನ್ನು ಕುರಾನಲ್ಲಂತೂ ಯಾರಾದರೂ ಆ ಮಹಮ್ಮದ್ ಪೈಗಂಬರ್ ಎಷ್ಟು ಸಾತ್ವಿಕವಾದಂಥ ಮನುಷ್ಯ, ಸಾಯುವಾಗ ಅವನ ಹೆಂಡತಿಗೆ ಹೇಳ್ತಾನೆ, ನಂಗೆ ನಿದ್ದೆ ಬರ್ತಾಯಿಲ್ಲ, ಕೊನೆ ಮನೆಯಲ್ಲಿ ಯಾರೋ ಊಟ ಮಾಡಿಲ್ಲ, ತಗೊಂಡೋಗಿ ಕೊಟ್ಬಿಟ್ಟು ಬಾ, ನನಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿ. ಅವನು ಊಟ ಮಾಡಬೇಕಾದ್ರೆ ಬಡವ, ಆಗಿನ ಅವೆಲ್ಲ ಬಡವರಾಗಿರ್ತಾ ಇದ್ರು, ತಿನ್ನಕ್ಕಿರ್ತಾ ಇರಲಿಲ್ಲ. ಅಂಥದ್ರಲ್ಲೂ ಕೂಡ ಅವನು ಆ ಮನೆಗೆ ಕೊಟ್ಟು ಬಾ, ಅವಳು ಯಾರೋ ಪಾಪ ಉಪವಾಸ ಇದ್ದಾರೆ ಅಂತ ಕೊಟ್ಟು ಆಮೇಲೆ ಇಲ್ಲಿ ಪ್ರಾಣ ಬಿಡ್ತಾನಲ್ಲ. ಹೀಗಿದ್ದವರು ಕುರಾನಲ್ಲಿ ಹೇಳಿದೆ, ನಂಬದೇ ಇದ್ದರೆ ಅವನು ಕೊಲ್ಲಾಕು ಅಂತ ಹೇಳಿ. ಎಲ್ಲ ಬರೀ ಸ್ಟೇಟ್. ಅದೇ ಇವ್ರಿಗೆ ಬೇಕಾದಂತ ತಿರುಗಿಸ್ಕೊಂಡು ಮಾಡ್ತಾರೆ. ಹೀಗೆ ಬ್ರಹ್ಮ ಜಿಜ್ಞಾಸೆ, ಮೋಕ್ಷ ಎಂಬ ಮಾತುಗಳು ಅಲ್ಲಿ ಸೊಲ್ಲೇ ಇಲ್ಲ, ಹುಡುಕಾಡಿದ್ರೆ ಸಿಗೋದಿಲ್ಲ ಅದು. ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ವಿಚಾರ ಕ್ರಮ ಸಾರ್ವತ್ರಿಕ ಪೂರ್ಣ ಅನುಭವವನ್ನು ಆಧಾರವಾಗಿಟ್ಕೊಂಡು ಹೇಳುವಂಥದ್ದು, ಮತ್ತು ತರ್ಕ ಉಪಯೋಗಿಸ್ಕೊಂಡು ಹೇಳುವಂಥದ್ದು. ಮತ್ತು ಜೀವಂತವಾಗಿರುವಲ್ಲೇ ನಾವು ಆ ತತ್ವವನ್ನು ಕಂಡ್ಕೋಬೋದು, ಆ ತತ್ವದಲ್ಲಿ ನಿಲ್ಬೋದು, ಮುಕ್ತರಾಗ್ಬೋದು, ಪುನರ್ಜನ್ಮಗಳನ್ನ ತಪ್ಪಿಸ್ಕೋಬಹುದು ಅನ್ನೋದು ನಮ್ಮಲ್ಲಿ ಹೇಳುವ. ಮತ್ತು ಮುಂದಕ್ಕೆ ಸಾರ್ವತ್ರಿಕ ಪೂರ್ಣಾನುಭವ ಅಂದರೆ ಏನು, ಮತ್ತು ತರ್ಕ ಅಂತಂದರೆ ಏನು, ಅವಸ್ಥಾತ್ರಯ ವಿಚಾರ ಅಂದರೆ ಏನು, ಅವುಗಳನ್ನೆಲ್ಲ ತಿಳಿಸ್ತಾರಲ್ಲಿ. ಅಲ್ಲಿ ಮುಂದಕ್ಕೆ ಶಾಂಕರ ವೇದಾಂತದ 5 ರಹಸ್ಯಗಳು ಅಂತ ಹೇಳ್ತಾರೆ. ಅಲ್ಲಿ ಇವೆಲ್ಲ ಬಂದೇ ಬರುತ್ತೆ, ನೋಡೋಣ. ಈಗ 5ನೇ ಜೊತೆಗೆ ನಾವಿದು 6ನೇದು ಕೂಡ ಮಾಡ್ತಾಯಿದ್ವಿ. ಇದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ನಾವು 5ಕ್ಕೆ ಬಂದಿಲ್ಲ, ಮೊದಲನೇದೇ ನಾವು ಮಾಡ್ತಾ ಇದ್ದೀವಿ. ಧರ್ಮ ಜಿಜ್ಞಾಸೆಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಬ್ರಹ್ಮ ಜಿಜ್ಞಾಸೆ ಎಂಬುದು ವೇದದಲ್ಲಿರುವುದು ಇತರ ಧರ್ಮಗಳಲ್ಲಿ ಸನಾತನ ವೈದಿಕ ಧರ್ಮಕ್ಕಿರುವ ಒಂದು ದೊಡ್ಡ ವ್ಯತ್ಯಾಸ. ನಿಮ್ಗೆ ಯಾವುದೇ ಧರ್ಮ ಗ್ರಂಥಗಳು ತೊಗೊಂಡ್ರು ಬ್ರಹ್ಮ ಜಿಜ್ಞಾಸೆ ಅನ್ನೋ, ಬ್ರಹ್ಮ ಅಂದರೆ ಅವರು ಹಾಗಂದರೆ ಏನು ಅಂತ ಕೇಳ್ತಾರೆ ಅಷ್ಟೇ. ಈಗೀಗ ಕ್ರಿಶ್ಚಿಯನ್ನವರು ಅವ್ರ ಚರ್ಚ್ಗಳ ಮುಂದೆ ಬರೀತಾರೆ, ವೇದ ಅಂತ ಬರ್ಕೊತಾರೆ. ನೀವು ಬೈಬಲೆಲ್ಲ ಹುಡುಕಿದ್ರು ವೇದ ಅನ್ನೋ ಒಂದು ವರ್ಡ್ ಸಿಗಲ್ಲ. ಇವರು ಯಾಕೆಂದರೆ ಎಲ್ಲ ವೇದ ಅಂತಾರೆ, ನಮ್ಮದು ಏನು ಕಡಿಮೆ ಅಂತ ಅದಕ್ಕೊಂದು ಸುಮ್ಮನೆ ಒಂದು ವೇದ ಅಂತ ಬರ್ಕೊಂಬಿಟ್ರೆ. ಅವರು ವೇದ ಅಂದರೆ ಏನು ಅಂತ ಕೇಳಿದ್ರು, ಗೊತ್ತಿಲ್ಲ. ಎಲ್ಲಾದರೂ ಬೈಬಲ್ನಲ್ಲಿ ವೇದ ಅಂತ ಬರ್ತಿದೆಯಾ? ಎಲ್ಲೂ ಇಲ್ಲ. ಆದ್ದರಿಂದ ಶಂಕರಾಚಾರ್ಯ ತಮ್ಮ ಭಾಷೆಯಲ್ಲಿ ಇದರ ವಿಷಯಗಳೆಲ್ಲ ತೋರಿಸಿದ್ದಾರೆ. ಏನು ತೋರಿಸಿದ್ದಾರೆ ಅವರು? ಧರ್ಮ ಜಿಜ್ಞಾಸೆ ಬ್ರಹ್ಮ ಜಿಜ್ಞಾಸೆಗಿರುವ ಭೇದಗಳನ್ನು ಆಚಾರ್ಯರು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಇವಿಗೆ ಎರಡಕ್ಕೂ ವ್ಯತ್ಯಾಸ ಹೇಳ್ತಾರೆ ನೋಡ್ರಿ. ಹೀಗೆ ಧರ್ಮ ಜಿಜ್ಞಾಸೆಯಲ್ಲಿ ಕರ್ಮಗಳ ವಿಷಯ, ಮತ್ತೆ ಧರ್ಮ ಜಿಜ್ಞಾಸೆಯನ್ನ ಆದಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕಾ ಅಂತ ಪ್ರಶ್ನೆ ಕೇಳ್ತಾರೆ. ಹೀಗಿದೆ ನೋಡ್ರಿ, ಶಂಕರಾಚಾರ್ಯರು ಇದಕ್ಕೆ ಹೇಳ್ತಾರೆ, ಧರ್ಮ ಜಿಜ್ಞಾಸೆ ಆದಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಹೇಗಿದೆ ಅದನ್ನೇ ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಮಾಡಿ ನಿಮಗೆಲ್ಲ ಬೇಕಾದಷ್ಟು ಸಲ ಹೇಳಿದೆ. ಅದಕ್ಕೋಸ್ಕರ ಅಲ್ಲಿ ಕರ್ಮಕಾಂಡವೆಲ್ಲ ಮಾಡಿಕೊಂಡು ಉಪಾಸನ ಕಾಂಡ ಮಾಡ್ಕೊಂಡು ಬರಬೇಕಂತ ನಾನು ಮೊನ್ನೆ ಹೇಳಿದಾಗ ಇದನ್ನೂ ಸೇರಿಸಿದೆ. ಧರ್ಮ ಜಿಜ್ಞಾಸೆ ಆದಮೇಲೆ ಬ್ರಹ್ಮ ಜಿಜ್ಞಾಸೆಗೆ ಬರಬೇಕಾ? ಅಲ್ಲ,
ಕರ್ಮಕಾಂಡ ಆದಮೇಲೆ ಬರಬೇಕಾ? ಅಲ್ಲ, ಬೇಕಾಗಿಲ್ಲ. ಹಾಗಾದರೆ ಉಪಾಸನ ಕಾಂಡ ಮುಗಿಸ್ಕೊಂಡು ಬ್ರಹ್ಮ ಜಿಜ್ಞಾಸೆಗೆ ಬರಬೇಕಾ? ಅಲ್ಲ ಅಂತ ಹೇಳಿ ಕೊನೆಗೆ ಈಗೇನಾದ್ರು ನಾನು ಹೇಳಿಬಿಟ್ರೆ ಇದು ಹಿಂದೂ ಧರ್ಮಕ್ಕೆ ಸೇರಿದಂಗೆ ಆಗ್ಬಿಡುತ್ತೆ, ಅಥವಾ ಇವ್ರದ್ದು ಹಿಂದೂಗಳು ಸೊತ್ತಾಗ್ಬಿಡುತ್ತೆ. ಇದು ಹಿಂದೂಗಳು ಆ ಬೈಬಲ್ ಕುರಾನ್ ಥರ ಇದು ಒಂದು ಇಂಡಿವಿಜುವಲ್ ಇದಾಗ್ಬಿಡುತ್ತೆ, ಸನಾತನ ವೈದಿಕ ಧರ್ಮ ಆಗೋಲ್ಲ. ಮತ್ತು ಏನು ಹೇಳಿದಾರಲ್ಲಿ? ಸಾಧನ ಚತುಷ್ಟಯ ಯಾರಪ್ಪಂದು ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನೀನು ದೇವರು ಬೇಕಾ, ಹುಟ್ಟು ಸಾವುಗಳಿಂದ ತಪ್ಪಿಸ್ಕೋಬೇಕಾ ಅಂತಂದರೆ ಮುಗಿದೋಯ್ತು. ಈ ಸಾಧನ ಚತುಷ್ಟಯ ಯೋಗ್ಯತೆ ಇದ್ದೀರ. ಇದು ಯಾವ ದೇಶದವರು, ಯಾವ ಕಾಲದವರು ಸಂಬಂಧ ಇದೆಯಾ? ಮುಂದಕ್ಕೆ ಅವರೇ ಹೇಳ್ತಾರೆ, ಅಲ್ಲಿ ಹೇಳ್ತೇನೆ. ಹಾಗಲ್ಲ, ವೇದಾಂತಗಳನ್ನು ಅಧ್ಯಯನ ಮಾಡಬೇಕು, ವೇದಾಂಗಗಳನ್ನು ಓದಬೇಕು, ಬೇಕಾಗಿಲ್ಲ. ಧರ್ಮ ಜಿಜ್ಞಾಸ ಆದಮೇಲೆ ಮಾಡಬೇಕು, ಬೇಕಾಗಿಲ್ಲ. ಕರ್ಮಕಾಂಡ ಆದಮೇಲೆ ಮಾಡಬೇಕು, ಬೇಕಾಗಿಲ್ಲ. ಉಪಾಸನೆ ಆದಮೇಲೆ ಮಾಡಬೇಕು, ಬೇಕಾಗಿಲ್ಲ. ಸಾಧನ ಚತುಷ್ಟಯ ಇದ್ದರೆ ಸಾಕು. ಆಮೇಲೆ ಈಗೇನು ಮಾಡಿಬಿಟ್ರು ಇವರು? ಬ್ರಹ್ಮ ಜಿಜ್ಞಾಸೆಯು ಧರ್ಮ ಜಿಜ್ಞಾಸೆಗೆ ಅಂಗವಲ್ಲ. ಅಂದರೆ ಇದು ಪ್ರೈಮರಿ, ಇದು ಸೆಕೆಂಡರಿ, ಹಾಗೆ ಅಂತ ಮಾಡಿಬಿಟ್ರು. ಅಂದರೆ ನಾನು ಪ್ರೈಮರಿ ಸ್ಕೂಲ್ ಆದಮೇಲೆ ಹೈಸ್ಕೂಲ್ಗೆ ಹೋಗಬೇಕು, ಅದಕ್ಕೋಸ್ಕರ ಪ್ರೈಮರಿ ಸ್ಕೂಲು ಆದಮೇಲೆ ಹೈಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಮಾಡಿಬಿಡ್ತಾರಲ್ಲ, ಹಾಗಲ್ಲ. ಇದು ಧರ್ಮ ಜಿಜ್ಞಾಸೆ ಅನ್ನೋದು ಇಂಡಿವಿಜುವಲ್ ಆಗಿದೆ, ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಇಲ್ದಿದ್ದರೆ ಶೇಷಿ ಕೊನೆಗೆ ಉಳ್ಕೊಳ್ಳುತ್ತಲ್ಲ ಶೇಷ, ಹಾಗೆ ಇದು ಧರ್ಮ ಜಿಜ್ಞಾಸೆ ಅಂತ ಅನ್ನೋದು ಜಾಸ್ತಿ, ಈ ಬ್ರಹ್ಮ ಜಿಜ್ಞಾಸೆ ಅನ್ನೋದು ಅದರ ಶೇಷ ಅಂಶ, ಹಂಗೂ ಅಲ್ಲ. ಧರ್ಮ ಜಿಜ್ಞಾಸೆ ಅನ್ನೋದು ಬೆಂಕಿ, ಈ ಬ್ರಹ್ಮ ಜಿಜ್ಞಾಸೆ ಅನ್ನೋದು ಕಿಡಿ, ಅಲ್ಲವೇ ಅಲ್ಲ, ಯಾವುದೂ ಆಗಲ್ಲ ಅಂತ ಶಂಕರಾಚಾರ್ಯ ಸ್ಪಷ್ಟವಾಗಿ ತೋರಿಸಿದ್ದಾನೆ ನೋಡಿ. ಹಂಗೂ ಅಲ್ಲ, ಶೇಷವೂ ಅಲ್ಲ, ಅದರ ಕಿಡಿನೂ ಅಲ್ಲ, ಅದೇ ಬೇರೆ. ಹಾಗೆ ಬಟ್ ಇದನ್ನು ಬಿಟ್ಟಿರೋದಿಲ್ಲ. ಹೇಗಿದೆ ನೋಡ್ರಿ, ಇದಕ್ಕೂ ಒಂದು ಒತ್ತು ಕೊಡುತ್ತೆ. ಯಾವುದಕ್ಕೆ? ಆ ಧರ್ಮ ಜಿಜ್ಞಾಸೆಗೂ ಕೂಡ ಆಧಾರವನ್ನು ತೋರಿಸುತ್ತೆ. ಯಾವುದು? ಬ್ರಹ್ಮ ಜಿಜ್ಞಾಸೆ. ಇದು ಸ್ವತಂತ್ರವಾದ ಶಾಸ್ತ್ರ. ನಮ್ಮ ಧರ್ಮ ಜಿಜ್ಞಾಸೆ ಸ್ವತಂತ್ರವಾದ ಶಾಸ್ತ್ರ. ಧರ್ಮ ಜಿಜ್ಞಾಸೆಯನ್ನು ಮಾಡಿರಲಿ ಬಿಟ್ಟಿರಲಿ, ಅಧಿಕಾರಿ ಸಂಪತ್ತಿ ಇದ್ದವ್ರಿಗೆ ಯಾರು ಬೇಕಾದರೂ ಸಾಧನ ಚತುಷ್ಟಯ ಅದನ್ನು ಮಾಡ್ಬೋದು ಅಂತ ಇಲ್ಲಿ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇದಾದ ನಂತರನೇ ಅದು ಮಾಡಬೇಕು. ಮೊದಲೇ ಎತ್ಕೊತಾನೆ LKG, ಆಮೇಲೆ UKG, ಆಮೇಲೆ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಆಮೇಲೆ ಹೈಸ್ಕೂಲು, ಕಾಲೇಜು, ಆಮೇಲೆ BSc, MSc, PhD, ಹಿಂಗೆ ನಮ್ಮಲ್ಲಿ ಹೇಳ್ತೀವಿ. ಹಾಗೇನಿಲ್ಲ. ಇದಕ್ಕೆ ಅವರು ಸ್ವಾಮಿಗಳೊಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಕರ್ಮಕಾಂಡದಲ್ಲಿ ಈ ಪಶು ಬಲಿ ಕೊಡ್ತಾರೆ ಯಾಗ ಯಜ್ಞಗಳಲ್ಲಿ. ಈಗ ಅವೆಲ್ಲ ಏನೋ ಇಲ್ಲ, ಮೊದಲು ಅವೆಲ್ಲ ಇತ್ತು ಆ ಕಾಲದಲ್ಲಿ. ಬುದ್ಧನ ಕಾಲದಲ್ಲಿ ಇವೆಲ್ಲ ಜಾಸ್ತಿ ಇತ್ತು. ಆಗ ಯಜ್ಞದಲ್ಲಿ ಪಶುವನ್ನು ವಧೆ ಮಾಡುವಾಗ ಮೊದಲು ಹೃದಯ, ಆ ಬಳಿಕ ನಾಲಿಗೆ, ಇವು ಆ ಆರ್ಡ್ರನ್ನೆಲ್ಲ ನಾವು ಮಾಡ್ಕೊಂಬರ್ಬೇಕಂತೆ. ಇನ್ನೊಂದು ಕತ್ತರಿಸ್ಬೇಕು ಅನ್ನೋ ಒಂದು ಕ್ರಮ ಇದೆ. ಹಾಗೆ ಈ ಧರ್ಮ ಜಿಜ್ಞಾಸೆ ಆದಮೇಲೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅನ್ನೋದೇನಾದರೂ ಉಂಟಾ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಇದು ಶೇಷವೂ ಅಲ್ಲ, ಅಂಗವೂ ಅಲ್ಲ, ಅಥವಾ ಅದರ ಕಿಡಿನೂ ಅಲ್ಲ. ಧರ್ಮ ಜಿಜ್ಞಾಸೆಯು ಮುಖ್ಯವಾಗಿದ್ದು ಬ್ರಹ್ಮ ಜಿಜ್ಞಾಸೆ ಅದರಲ್ಲಿ ಒಂದು ಭಾಗ, ಒಂದು ಅಂಗ ಅಂತ ತಿಳ್ಕೊಬಾರದು. ಹಾಗೆ ಅದಕ್ಕೋಸ್ಕರನೇ ಇದು ಸ್ವತಂತ್ರವಾಗಿರೋ ಶಾಸ್ತ್ರ. ಯಾವುದು? ಬ್ರಹ್ಮ ಜಿಜ್ಞಾಸೆ. ಬಟ್ ನಿಮ್ಮ ಧರ್ಮ ಜಿಜ್ಞಾಸೆ ಸ್ವತಂತ್ರ ಹೇಳಕ್ಕೆ ಬರೋಲ್ಲ ನಿಮಗೆ. ಹೇಗಿದೆ ನೋಡ್ರಿ, ನೀವೇನಾದರೂ ಹೇಳಿದ್ರೆ ನಿಮಗೆ ಆಧಾರನೇ ಇರಲ್ಲ. ಬೇರೆ ಧರ್ಮಗಳ ಥರ ನೀವು ಕೆಳಗೆ ಬಿದ್ದೋಗ್ಬಿಡ್ತೀರಾ. ಈಗ ನಿಮ್ಗೆ ಅಸ್ತಿತ್ವ ಇದೆ. ಯಾಕೆ ಅಂದರೆ ಮೋಕ್ಷ ಅನ್ನೋ ಬ್ರಹ್ಮ ಜಿಜ್ಞಾಸೆ ಇರೋದರಿಂದ ನಿಮ್ಗೆ ಅಸ್ತಿತ್ವ ಇದೆ. ಯಾಕೆ? ವೇದಗಳಲ್ಲೇ ಕೊನೆ ವೇದಾಂತದಲ್ಲಿ ಹೇಳಿರೋದರಿಂದ, ನಿಮ್ಮದು ಕರ್ಮಕಾಂಡದಲ್ಲಿ ಹೇಳಿರೋದರಿಂದ, ಎಲ್ಲವೂ ಒಂದೇ ಪುಸ್ತಕದಲ್ಲಿರೋದರಿಂದ ನಿಮ್ಗೆ ಅಸ್ತಿತ್ವ ಸಿಗುತ್ತೆ. ಇನ್ನೂ ಹೇಳಬೇಕು ಅಂದರೆ ನಿಮಗೆ ಬ್ರಹ್ಮ ಜಿಜ್ಞಾಸೆ ಮೇಲೆ ಡಿಪೆಂಡೆಂಟ್ ಇದೆ. ನೀವು ಡಿಪೆಂಡೆಂಟು, ಅದು ಇಂಡಿಪೆಂಡೆಂಟ್. ಹೇಗಿದೆ ನೋಡ್ರಿ. ಬರೀ ನಮ್ಮ ಧರ್ಮ ಜಿಜ್ಞಾಸೆ ನಮ್ಮದು ಮಾತ್ರ ಅಲ್ಲ, ಬೇರೆಯವರೂ ಕೂಡ ಅವ್ರದ್ದು ಸರಿ ಆಗಿದೆ ಅಂತ ಪ್ರೂವ್ ಮಾಡ್ಕೋಬೇಕಾದ್ರೆ ನಮ್ಮ ಬ್ರಹ್ಮ ಜಿಜ್ಞಾಸೆ ಹಿಡ್ಕೊಂಡು ತೋರಿಸಿದ್ರೆ ಅವ್ರದಕ್ಕೂ ಅಸ್ತಿತ್ವ ಬಂದ್ಬಿಡುತ್ತೆ. ಯಾಕೆ? ನಮ್ಮ ಧರ್ಮ ಜಿಜ್ಞಾಸೆಯಲ್ಲೂ ನೀವು ಹೇಳ್ದಂಗೆ ಹೇಳಿದೆ, ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಬೇರೆ ಥರ ಬಿಟ್ಟು
ಅದರಿಂದ ನಿಮ್ಮದಕ್ಕೂ ಅಸ್ತಿತ್ವ ಬಂದ್ಬಿಡುತ್ತೆ, ನೀವು ಕೂಡ ಮುಕ್ತರಾಗಬಹುದು ನಮ್ಮದನ್ನು ಉಪಯೋಗಿಸ್ಕೊಂಡು. ನಿಮ್ಮದರಲ್ಲೇ ಆಗೋಕ್ಕಾಗೋದಿಲ್ಲ ಇಲ್ಲಿ. ಆದ್ದರಿಂದ ಅದಕ್ಕೋಸ್ಕರನೇ ಶೇಷ, ಶೇಷಿತ್ವೇ, ಅಧಿಕೃತಾಧಿಕರವೇ ಅವೆಲ್ಲನೂ ಹೇಳ್ತಾರೆ. ವಾ ಪ್ರಮಾಣ ಭಾವಾತ್ ಅಂತ ಶಾಸ್ತ್ರದಲ್ಲಿ ಒಂದು ಮಂತ್ರವನ್ನೇ ಬರ್ತಿದ್ದಾರೆ. ಧರ್ಮ ಜಿಜ್ಞಾಸೆಯನ್ನು ಮಾಡಿದವನೇ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಅಧಿಕಾರಿಕ ಅವನೇ ಅಧಿಕಾರ ಅಂತ ಹೇಳೋದಕ್ಕೆ ಎಲ್ಲೂ ಇದಕ್ಕೆ ಪ್ರೂಫ್ ಇಲ್ಲ. ಆದ್ದರಿಂದ ನಮ್ಮ ಈ ಆತ್ಮ, ಬ್ರಹ್ಮ, ಮೋಕ್ಷ, ಬ್ರಹ್ಮ ಜಿಜ್ಞಾಸೆ ಅನ್ನೋದು ಒಂದು ಸ್ವತಂತ್ರವಾದ ಶಾಸ್ತ್ರವೇ. ಇನ್ನು ಹೇಳಬೇಕು ಅಂದರೆ ನಿಮ್ಮದು ಡಿಪೆಂಡೆಂಟ್, ನಮ್ಮದು ಇಂಡಿಪೆಂಡೆಂಟ್ ಅಂತ ಹೇಳ್ತಾರೆ. ಈಗ ಧರ್ಮ ಜಿಜ್ಞಾಸೆಗೂ ಬ್ರಹ್ಮ ಜಿಜ್ಞಾಸೆಗೂ ಇರುವ ವ್ಯತ್ಯಾಸಗಳನ್ನ ಶಂಕರಾಚಾರ್ಯರು ಸ್ಪಷ್ಟವಾಗಿ ತೋರಿಸ್ತಾರೆ. ಮೊದಲನೇದೇನಿದು, ನಮ್ಮ ಧರ್ಮ ಜಿಜ್ಞಾಸೆಯಲ್ಲಿ ಅಭ್ಯುದಯ ಅಂತಾರೆ. ಅಭ್ಯುದಯ, ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಅಭ್ಯುದಯ ಅಂದರೆ ಪ್ರೇಯೋ ಮಾರ್ಗ. ನಾವು ಕಾಟಕೋಪನಿಷತ್ ನೋಡಿದಾಗ ಶ್ರೇಯೋ ಮಾರ್ಗ, ಪ್ರೇಯೋ ಮಾರ್ಗ ಇವೆಲ್ಲ ಬರ್ತಾ ಇತ್ತು. ಅದು ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಈಗ ಧರ್ಮ ಜಿಜ್ಞಾಸೆಯಲ್ಲಿ ಪ್ರೇಯೋ ಮಾರ್ಗ, ಪ್ರವೃತ್ತಿ ಮಾರ್ಗ, ಅದು ಈ ಕಡೆ ಪ್ರಪಂಚದ ಕಡೆ ಹೋಗುತ್ತೆ, ಪ್ರವೃತ್ತಿ ಮಾರ್ಗ. ಇನ್ನು ಮೋಕ್ಷದ ಕಡೆ ಹೋಗಬೇಕು ಅಂದರೆ ನಿವೃತ್ತಿ ಮಾರ್ಗ, ಶ್ರೇಯೋ ಮಾರ್ಗ, ಹಾಗೆ ಸನ್ಯಾಸ ಮಾರ್ಗ, ಆಮೇಲೆ ಸರ್ವ ಧರ್ಮ ಪರಿತ್ಯಜ್ಯ, ಈ ಕಡೆ ಹೋಗೋದು ಮೋಕ್ಷದ ಕಡೆ. ಈ ಕಡೆ ಬೇಕಾದರೆ ಇವುಗಳನ್ನೆಲ್ಲ ಹಿಡ್ಕೊಂಡು ಹೋಗಬೇಕು. ಒಂದೇ ಸಾರಿ ಅಲ್ಲಿಗೆ ಹೋಗಕ್ಕೆ ಬರದೇ ಇದ್ದಾಗ ಸ್ಟೆಪ್ ಬೈ ಸ್ಟೆಪ್ ಬರೋದಕ್ಕೆ ನಮ್ಮಲ್ಲಿ ತೋರಿಸ್ಕೊಡ್ತಾರೆ ಅಂತ. ಅಭ್ಯುದಯ ಅಂದರೆ ಈ ಸ್ವರ್ಗ, ನರಕ, ಪಾಪ, ಪುಣ್ಯ, ಪುನರ್ಜನ್ಮಗಳು, ಮತ್ತು ಈ ಕರ್ಮಕಾಂಡ, ಉಪಾಸನಕಾಂಡ ಇವೆಲ್ಲ ಕರ್ತೃತಂತ್ರವಾದ ಸಾಧನೆ, ಕ್ರಿಯೆಯನ್ನು ಅಪೇಕ್ಷಿಸುತ್ತೆ. ಕ್ರಿಯೆ ಮಾಡಬೇಕಿಲ್ಲಿ, ಕ್ರಿಯೆ ಇಲ್ಲಿ. ಹಾಗೆ ನಾವು ಹೇಳೋ ನಿಶ್ರೇಯಸ್ಸು, ಮೋಕ್ಷ, ಸನ್ಯಾಸ, ಇಲ್ಲಿ ಜ್ಞಾನದಿಂದಲೇ ಮೋಕ್ಷ. ಇಲ್ಲಿ ಜ್ಞಾಪಕಂ ಮಾತ್ರ ನಾ ಕಾರಕಂ, ಕಾರಕ ಬೇಕಾಗಿಲ್ಲ ಇಲ್ಲಿ ಅಂತ ಇದೊಂದು ತೋರಿಸ್ತಾರೆ. ಅದು ಯಾಕೆ, ಇದು ಅನುಭವದಲ್ಲಿ ಕೊನೆಗಾಣತಕ್ಕದ್ದಾದ್ದರಿಂದ ಇಲ್ಲ ಮತ್ತೆ ಮಾಡಿ ಪಡೆಯೋದಲ್ಲ. ಇದು ವಸ್ತುತಂತ್ರವಾದ ಸಾಧನೆ, ಬೇರೆದೆಲ್ಲ ಕರ್ತೃತಂತ್ರ, ಮಾಡಬೇಕು ಪಡಿಬೇಕು. ಹೀಗೆ ಇಲ್ಲಿ ಫಸ್ಟ್ ಎತ್ಕೊತಾನೆ ಥಿಯರಿ, ಮುಂದಕ್ಕೆ ಹೇಳ್ತಾರೆ, ಅಲ್ಲೇ ಹೇಳ್ತೀನಿ. ಈಗ ನೆಕ್ಸ್ಟ್ ಇನ್ನೂ ಒಂದು ಸೂತ್ರ ಭಾಷೆ 1:1 ಧರ್ಮ ಜಿಜ್ಞಾಸೆ ನಮ್ಮ ಈ ಫಲವು ಜ್ಞಾನ ಕಾಲದಲ್ಲಿರೋದಿಲ್ಲ. ಧರ್ಮ ಜಿಜ್ಞಾಸೆಯಲ್ಲಿ ಫಸ್ಟ್ ಎತ್ಕೊತಾನೆ ನಾವು ಥಿಯರಿ ಓದ್ಕೋಬೇಕು. ಅಂದರೆ ಯಾವುದಾದ್ರೂ ಒಂದು ಪೂಜೆ, ಗಣಪತಿ ಪೂಜೆ, ಲಕ್ಷ್ಮೀ ಪೂಜೆ, ಬಟ್ ಇದು ಪುರಾಣಗಳಲ್ಲಿ ಹೇಳೋದು. ಅಲ್ಲಿ ನಮ್ಮ ಕರ್ಮಕಾಂಡದಲ್ಲಿ ಹೇಳೋದು ಒಂದು ಯಾಗ, ಯಜ್ಞ. ಇಲ್ಲಿ ನಾವೇ ಮಾಡೋಕ್ಕಾಗಲ್ಲ. ಶಾಸ್ತ್ರದಲ್ಲಿ ಹೆಂಗೆ ಹೇಳುತ್ತೋ ಮತ್ತು ಅದನ್ನು ಹೇಗೆ ಯಾವ ಮಂತ್ರಗಳು ಉಚ್ಚರಿಸ್ಬೇಕು ನಾವು ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋದರೆ ಪೂಜಾರರೇ ಪೂಜೆ ಮಾಡೋ ಹಾಗೆ ಅಲ್ಲಿ ವೃತ್ತಿಕರು ಅಂತಿರ್ತಾರೆ, ಅವ್ರಗಳ ಕೈಯಲ್ಲಿ ಮಾಡಿಸ್ಬೇಕು ಅಷ್ಟೇ. ನಾವು ಯಜಮಾನರು ಅಷ್ಟೇ. ನಾವು ಅವ್ರಿಗೆ ದುಡ್ಡು ಗಿಡ್ಡು ಕೊಟ್ಟು ಮಾಡಿದಾಗ ನಮ್ಮ ಹೆಸರಿನೆಲ್ಲ ಅವರು ಮಾಡ್ತಾರೆ. ಹಾಗೆ ಅವರು ಮಾಡಬೇಕಾಗತ್ತೆ. ಇದು ಪುರುಷತಂತ್ರವಾಗಿರುತ್ತೆ. ಅದಕ್ಕೇನು ಮಾಡಬೇಕಿದು, ಅದನ್ನು ಫಸ್ಟ್ ಎತ್ಕೊತಾನೆ ಥಿಯರಿ ತಿಳ್ಕೋಬೇಕು. ಆ ವಸ್ತುಗಳನ್ನೆಲ್ಲ ಶೇಖರಣೆ ಮಾಡಬೇಕು, ಅವ್ರ ಮಂತ್ರಗಳನ್ನ ಹೇಳಬೇಕು. ಇದು ಲೋಕಾಂತರದಲ್ಲಿ, ಕಾಲಾಂತರದಲ್ಲಿ ಬೇರೆ ಶರೀರಗಳಲ್ಲಿ ಫಲ ಆಗುತ್ತೆ. ಕೆಲವು ಈ ಶರೀರದಲ್ಲೇ ಆಗುತ್ತೆ. ಎಂಥದ್ದು, ಪುತ್ರಕಾಮೇಷ್ಟಿ ಯಜ್ಞ, ಮತ್ತು ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ವಿದ್ಯೆಗಾಗಲಿ, ಹಣಕ್ಕಾಗಲಿ, ಮಕ್ಕಳಾಗಬೇಕು ಅಂತಾಗಲಿ, ಇಂಥವೆಲ್ಲ ಇಲ್ಲೇ ಆಗುತ್ತೆ. ಇದು ಇನ್ನೊಂದು 100% ಗ್ಯಾರಂಟಿ ಹೇಳೋಕ್ಕೆ ಬರೋಲ್ಲ ಇಲ್ಲಿ. ಯಾಕೆಂತಂದ್ರೆ ಅಲ್ಲಿ ಸ್ವಲ್ಪ ಲೋಪ ಇದ್ದರೂ ನಿಮಗೆ ಸಿಗದೇ ಇರ್ಬೋದು. ಯಾವುದರಲ್ಲೇ, ಕರ್ಮಕಾಂಡದಲ್ಲಿ, ಉಪಾಸನೆ ಕಾಂಡದಲ್ಲಿ, ಅಥವಾ ಧರ್ಮ ಜಿಜ್ಞಾಸೆಯಲ್ಲಿ. ಇವು ಲೋಕಾಂತರ, ಕಾಲಾಂತರದಲ್ಲಿ ಇದು ಕರ್ತೃತಂತ್ರವಾದ ಸಾಧನೆ. ಈವನ್ ಎಷ್ಟೋ ಸಾರಿ ಬೇರೆ ಶರೀರ. ಈಗ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಯಾವ ಶರೀರ? ಬೇರೆ ಶರೀರ. ಈಗ ಬ್ರಹ್ಮಲೋಕಕ್ಕೆ ಹೋಗ್ತೀರಾ, ಬೇರೆ ಲೋಕಗಳಿಗೆ ಹೋಗ್ತೀರಾ, ಎಲ್ಲ ಬೇರೆ ಬೇರೆ ಶರೀರ. ಈ ಶರೀರ ಅಲ್ಲ, ಬೇರೆ ಶರೀರ. ಬೇರೆ ಲೋಕ, ಬೇರೆ ಕಾಲ, ಬೇರೆ ಶರೀರ.
ಹೀಗೆಲ್ಲ ಇರುತ್ತೆ. ಮತ್ತು ಇದು ಅನಿತ್ಯ, ಮತ್ತು ವಾಪಸ್ ಬರಬೇಕು. ಇದು ಕರ್ತೃತಂತ್ರವಾದ ಸಾಧನೆ ಅಂತ ಹೇಳ್ತಾರೆ. ಅದೇ ನಿಮ್ಮ ಬ್ರಹ್ಮ ಜಿಜ್ಞಾಸೆಯಲ್ಲಿ ಬ್ರಹ್ಮತತ್ವವು ಪ್ರತಿಯೊಬ್ಬರ ನಿಜವಾದ ಸ್ವರೂಪ ಆಗಿರೋದರಿಂದ ನೀವು ತಿಳ್ಕೊಳ್ಳಿ ಬಿಡಿ, ಅದೇ ಆಗಿರೋದು. ಅದು ಭೂತ ವಸ್ತುವಾಗಿದೆ, ಅಂದರೆ ಮೊದಲೇ ಇದ್ದು ಬಿಟ್ಟಿದೆ. ಅದು ಆಸೆ ಮಾಡೋ ಕಾಲದಲ್ಲೇ ನನಗೆ ನಿಜವಾಗ್ಲೂ ಅಷ್ಟು ಅಂತಃಕರಣ ಶುದ್ಧಿ ಇತ್ತು ಅಂದರೆ ಈಗಲೇ ಇಲ್ಲೇ ನಾನು ಆ ಅನುಭವದಲ್ಲಿ ನಿಂತುಬಿಟ್ಟು ಎಸ್ ಐ ಆಮ್ ಬ್ರಹ್ಮನ್, ಅಹಂ ಮನೋಹು ಅಹಂ ಸೂರ್ಯ ಅಂತ ಅನುಭವ ಬಂದ್ಬಿಡುತ್ತೆ. ಅವನು ಹೇಳು ಬಿಡ್ತಾನೆ ಅದನ್ನು. ಇದು ನಿತ್ಯ. ಇದ್ದದ್ದನ್ನು ಇದ್ದಂತೆ ಕಂಡುಕೊಳ್ಳುವುದು ಇಲ್ಲಿ ಮುಖ್ಯವಾಗಿರುತ್ತೆ. ಆದ್ದರಿಂದ ಇದು ವಸ್ತುತಂತ್ರವಾದ ಸಾಧನೆ. ಹಾಗೆ ಇನ್ನು ಬೇರೆ ಸೂತ್ರಭಾಷೆಯಲ್ಲಿ ಮತ್ತೆ ಧರ್ಮ ಜಿಜ್ಞಾಸೆಯಲ್ಲಿ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳುತ್ತೆ. ಅದಕ್ಕೆ ಈ ಕರ್ಮಕಾಂಡದಲ್ಲಿ ನಿಷಿದ್ಧ ಕರ್ಮಗಳು, ಹಾಗೆ ವಿಶುದ್ಧ ಕರ್ಮಗಳು, ಇಂಥ ಕರ್ಮಗಳನ್ನ ಮಾಡಬೇಕು, ಇಂಥ ಕರ್ಮಗಳನ್ನ ಮಾಡಬಾರ್ದು. ಯಮನಿಯಮಗಳು ಹಾಗೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ಹೀಗೆ. ಮತ್ತೇನು ಮಾಡಬೇಕು? ಸತ್ಯವನ್ನು ಹೇಳಬೇಕು. ಹೇಗಿದೆ ನೋಡಿರಿ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಶೌಚವಾಗಿ ಇರಬೇಕು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಧರ್ಮ ಜಿಜ್ಞಾಸೆಯಲ್ಲಿ ಹೇಳ್ತಾ ಇರುತ್ತೆ. ಹಾಗೆ ಬಟ್ ಅದು ಒಳ್ಳೆಯದಕ್ಕೆ ನೀವು ಹಾಗೆ ಮಾಡಿದ್ರೆ ನಿಮಗೆ ಪುರುಷಾರ್ಥ ಒಳ್ಳೆಯದಾಗತ್ತೆ ಅಂತ. ಹಾಗೆ ಸ್ವರ್ಗಕ್ಕೆ ಹೋಗ್ಬೋದು ಅಥವಾ ಆ ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಇವೆಲ್ಲ ಅನಿತ್ಯವೇ, ಮತ್ತೆ ವಾಪಸ್ಸು ಬರಬೇಕು. ಇವೆಲ್ಲ ನಮ್ಗೆ ಗೊತ್ತಿದೆ, ಅಷ್ಟು ಮಾತ್ರ. ಇನ್ನು ಬ್ರಹ್ಮ ಜಿಜ್ಞಾಸೆಯಲ್ಲಿ ನೀನು ಬ್ರಹ್ಮವಾಗಿದ್ದೀಯಾ, ಆದ್ದರಿಂದ ನೀನು ಅದನ್ನು ಸಾಧನೆ ಮಾಡಿ ತಿಳ್ಕೊಂಡ್ರೆ ಈಗಲೇ ಇಲ್ಲೇ ನಿನಗೆ ಇನ್ಸ್ಟೆಂಟ್ ರಿಸಲ್ಟ್ಸ್ ಫಲ ಸಿಗುತ್ತೆ. ಕ್ಯಾಶ್ ಆ್ಯಂಡ್ ಕ್ಯಾರಿ. ನೀನು ಸಾಧನೆ ಮಾಡಿ ಇಲ್ಲಿ ಮಾಡ್ಕೊಂಡ್ರೆ ಇಲ್ಲೇ ಸಿಕ್ಬಿಡುತ್ತೆ. ಯಾವುದೋ ಲೋಕಕ್ಕೋ, ಯಾವುದೋ ದೇಶದಲ್ಲೋ, ಯಾವುದೋ ಕಾಲದಲ್ಲೋ, ಯಾವುದೋ ಶರೀರದಲ್ಲಿ ಪಡೆಯೋದಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತಾ ಇರೋರು, ಇದ್ದ ವಸ್ತುವಿನ ಕಡೆಗೆ ನಮ್ಮ ಲಕ್ಷ್ಯವನ್ನು ತಿರುಗಿಸಿದ್ರೆ ಸಾಕು, ಅಷ್ಟೇ ಮಾಡಬೇಕಾಗಿರೋದು. ಅಲ್ಲ ಅವನಿಗೆ ಇವಾಗ ಅವನು ಹಾವು ಅಂತ ಹೆದರ್ಕೊತಾ ಇದ್ದವನು, ಅಲ್ಲಪ್ಪ ಅಲ್ಲಿ ನೋಡು ಹಗ್ಗ ಅಂತ ಅವನು ಆ ಕಡೆ ನೋಡ್ತಾ ಇದ್ದವನು ಆ ಕತ್ಲೆಯಲ್ಲಿ ಸ್ವಲ್ಪ ಬೆಳಕಾಗಿ ತೋರಿಸಿದ ತಕ್ಷಣ ನೀನು ಹಗ್ಗವನ್ನು ತಿಳ್ಕೊ ಅಂತ ಹೇಳಬೇಕೇನೋ? ಅವನಿಗೆ ಏನೂ ಬೇಕಾಗಿಲ್ಲ. ಆ ಕಡೆ ನೋಡು ಅಂದಿದ್ದ ತಕ್ಷಣ, ಲೈಟ್ ಹಾಕಿದ ತಕ್ಷಣ ಅಯ್ಯ ಹಗ್ಗನ ಅವನಿಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಹೀಗೆ ವಸ್ತುಗಳಿಗೆ ಕಣ್ಣಿಗೂ ಸಂಬಂಧವು ಸರಿಯಾಗಿ ಬಂದಾಗ ಇದು ಇಂಥ ವಸ್ತು ಎಂಬ ಅರಿವು ಸಹಜವಾಗಿ ಬರುತ್ತದೆ. ಒಂದು ಹಸುವನ್ನು ತೋರಿಸಿದಾಗ ಇದು ಹಸು ಎಂಬ ಜ್ಞಾನವು ಸಹಜವಾಗಿ ಬರುವಂತೆ ಹಸುವನ್ನು ತೋರಿಸಿದ ಅದೇ ಈಗ ಕೊಟ್ಟನಲ್ಲ, ಅದೇ ಎಕ್ಸಾಂಪಲ್ ಬೇರೆ ರೀತಿ ಕೊಡ್ತಾ ಇದ್ದಾರೆ. ಇದು ಎರಡನೇದು, ವಿಧಿಸಬೇಕಾದ್ದಿಲ್ಲ. ನಮ್ಮ ಬ್ರಹ್ಮ ಜಿಜ್ಞಾಸೆ ಅಥವಾ ಆತ್ಮನ ತಿಳ್ಕೋಬೇಕಾದ್ರೆ ವಿಧಿಸಬೇಕಾಗಿಲ್ಲ. ಬ್ರಹ್ಮತತ್ವದ ಕಡೆಗೆ ಲಕ್ಷ್ಯವನ್ನು ಎಳೆದರೆ ಸಾಕು, ಅಷ್ಟೇ ಅಂತ ಹೇಳ್ತಾರೆ. ಯಾವ ಧರ್ಮಗಳಲ್ಲೂ ಪ್ರತ್ಯೇಕವಾದ ಬ್ರಹ್ಮ ಜಿಜ್ಞಾಸೆ ವಿಷಯ, ಅದರ ಸೊಲ್ಲೇ ಇಲ್ಲ. ಬ್ರಹ್ಮ ಆತ್ಮ ಇರೋದಿಲ್ಲ. ವೇದವೆಲ್ಲವೂ ವಿಧಿಪರವೇ ಆಗಿದೆ. ಕರ್ಮಕಾಂಡ, ಉಪಾಸನ ಕಾಂಡ ವಿಧಿಪರ. ಇಂಥ ಮಾಡು, ಇಂಥದ್ದು ಮಾಡಬೇಡ ಅಂದರೆ ಇವು ಕರ್ತೃತಂತ್ರವಾದ ಸಾಧನೆಗಳಾಗಿರುತ್ತೆ. ಬೇರೆ ದೇಶ, ಬೇರೆ ಕಾಲ, ಇದೆಲ್ಲ ಹೇಳಿದ್ದಾಯಿತು. ದೇಹೇಂದ್ರಿಯ ಪ್ರಧಾನವಾದ ಕರ್ಮ ಅಥವಾ ಭಾವನಾ ಪ್ರಧಾನವಾಗಿ ಮನಸ್ಸಿಂದ ಮಾಡೋ ಉಪಾಸನೆಗಳು, ಇದು ಕಾಯವಾಚ ಮನಸ್ಸೇ ಮಾಡಬೇಕು. ಇವು ಮುಖ್ಯವಾಗಿ ದೇಹೇಂದ್ರಿಯದಿಂದ ಮಾಡುವಂಥದ್ದು, ಮನಸ್ಸಿನಿಂದ ಮಾಡೋದು. ಕರ್ಮಕಾಂಡ ಮತ್ತು ಪೂಜೆ ಪುನಸ್ಕಾರಗಳು ಇವೆಲ್ಲ ದೇಹದಿಂದ, ಮನಸ್ಸಿರಲೇಬೇಕು ಅಂತ ಇಟ್ಕೊಳ್ರಿ. ಹೀಗೆ ಶಂಕರರು ವೇದದಲ್ಲಿ ಹೇಳಿದ ವಿಧಿಪರಗಳು ಅಪ್ರಮಾಣವೆಂದು ನಾವು ಹೇಳುವುದಿಲ್ಲ. ಆದರೆ ವಿಧಿಯ ಗಂಧವೂ ಸಹ ಇಲ್ಲದ ವಸ್ತುಪರವಾದ ವೇದವಾಕ್ಯಗಳು, ವೇದಾಂತ ವಾಕ್ಯಗಳು ಬ್ರಹ್ಮತತ್ವವನ್ನೇ ಬೋಧಿಸುತ್ತವೆ. ಈ ಬೋಧಕ್ಕೆ ಫಲವಾದ ಮೋಕ್ಷವೆಂಬುದು ಈಗಲೇ ಅನುಭವಕ್ಕೆ ಬಂದು ಬಿಡುತ್ತದೆ.
ಸೊ ಇಲ್ಲೇ ಅನುಭವಕ್ಕೆ ಬರುತ್ತೆ ಅಂತ ಯಾರಿಗೂ ಅದನ್ನು ಅಲ್ಗಳೆಯೋದಕ್ಕಾಗೋದಿಲ್ಲ. ಇನ್ನು ನಮ್ಮದ್ರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮ ಸೂತ್ರ ಭಾಷೆಯಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ, ಆಮೇಲೆ ಬ್ರಹ್ಮಯೋನಿತ್ವಾತ್, ಯಾವ ಬ್ರಹ್ಮನಿಂದ ಪ್ರಪಂಚ ಸೃಷ್ಟಿಯಾಯಿತೋ ಅವನೇ ನೀನು, ಆಮೇಲೆ ಶಾಸ್ತ್ರ ಪ್ರಮಾಣತ್ವಾತ್, ಅದೇ ರೀತಿ ತತ್ವ ಸಮನ್ವಯಾತ್ ಅಂತ ಕೂಡ ಈ ಸೂತ್ರದಲ್ಲಿದೆ. ಶಂಕರಾಚಾರ್ಯ ಹೆಸರು ಬಂದಿದ್ದೇ ಇದರಿಂದ. ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಚಾರ್ಯರ ಕಾಲ, ಆಗಿನ ಶಂಕರಾಚಾರ್ಯರ ಕಾಲದಲ್ಲಿ ಯಾವ ಥರ ಇತ್ತು? ಹಾಗೆ ಎಲ್ರಿಗೂ ಸಂಸ್ಕೃತ ಬರ್ತಾ ಇತ್ತು. ವೇದಗಳನ್ನ ಅಧ್ಯಯನ ಮಾಡೋದು, ವೇದಾಂಗಗಳನ್ನ ಓದೋದು, ಮತ್ತು ಕರ್ಮಕಾಂಡದಲ್ಲಿ ಹೇಳಿರೋ ಅಗ್ನಿಹೋತ್ರಗಳು, ಯಾಗ ಯಜ್ಞ ಇವುಗಳೆಲ್ಲ ಚೆನ್ನಾಗಿ ಆಗ್ತಾ ಇದ್ದಿದ್ದ ಕಾರಣ ವರ್ಣಾಶ್ರಮ ಧರ್ಮಗಳು ತುಂಬ ಚೆನ್ನಾಗಿತ್ತು. ಅಂಥ ಸಂದರ್ಭ ಮತ್ತು ಬೌದ್ಧ ಜೈನ ಧರ್ಮರ ಪ್ರಾಬಲ್ಯದಿಂದ ಸ್ವಲ್ಪ ನಮ್ಮ ವೇದಾಂತಕ್ಕೆ ಸ್ವಲ್ಪ ಪೆಟ್ಟು ಕೂಡ ಬಿದ್ದಿತ್ತು ಅವಾಗ ಶಂಕರಾಚಾರ್ಯ ಆದಮೇಲೆ. ಬಟ್ ಶಂಕರಾಚಾರ್ಯರ ಕಾಲದಲ್ಲೂ ಇದಿತ್ತು ಅಂತ ಹೇಳ್ತಾರೆ. ಆವಾಗ ಪ್ರಾಬಲ್ಯವಾಗಿತ್ತು. ಯಾಕೆ ಅಂತಂದರೆ ಅವ್ರಿಗಿಂತ ಹಿಂದೆಯೇ ಆಗೋಗ್ಬಿಟ್ಟಿತ್ತದು. ಅದಕ್ಕೆ ಶಂಕರಾಚಾರ್ಯ ಸೂತ್ರ ಭಾಷೆಯಲ್ಲಿ ಬೌದ್ಧಿಸಮ್ನವ್ರನ್ನ, ಜೈನರನ್ನ, ಅವ್ರ ತಪ್ಪನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ಅಂಥ ಕಾಲ ಅದು ಅಂತ ಹೇಳೋದು. ಆ ಸ್ಥಿತಿಯಲ್ಲಿ ಸಾಂಪ್ರದಾಯಿಕವಾದ ವೇದಾಂತ ಸಿದ್ಧಾಂತಗಳನ್ನು ಜಿಜ್ಞಾಸುಗಳಿಗೆ ಬೋಧಿಸುವುದಕ್ಕಾಗಿಯೇ ಶ್ರೀ ಶಂಕರರು ಆಗಿನ ಕಾಲದ ಪರಿಸ್ಥಿತಿಯನ್ನು, ಭಾಷೆಗಳನ್ನು ರಚಿಸಬೇಕಾದರೆ ಅದಕ್ಕೆ ತಕ್ಕಂತೆ ಅವರು ಬರಿಬೇಕಾಯಿತು. ಅವರು ಹುಟ್ಟಿದ್ದೇ ಅದಕ್ಕೋಸ್ಕರ. ಏನಾಯಿತು ಅಂದರೆ ಶಂಕರಾಚಾರ್ಯ ಬರೋಕ್ಕೆ ಮೊದಲು ವೇದಗಳೆಲ್ಲ ಈ ಬುದ್ಧನ ಕಾಲ ಬಂದು ಎಲ್ಲ ಯಥೋತತ್ವ ಆಗೋಯ್ತು. ನಮ್ಮಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದನ್ನು ಹೈಲೈಟ್ ಮಾಡ್ಕೊಂಡು ಅದನ್ನೇ ಜಾಸ್ತಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಕರ್ಮಕಾಂಡದಲ್ಲಿ ಬಲು ಪಶು ಅಂತಂದರೆ ಅದನ್ನೇ ಮೇಯ್ನಾಗಿ ಮಾಡಿಕೊಂಡು ಏನು ಮಾಡಿದ್ರು ಅದಕ್ಕೆ ಈ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದಿದ್ದು. ಬುದ್ಧ ಬಂದಿದ್ದು ನನ್ನ ಬೇಕಾದರೆ ಬಲಿ ಕೊಡ್ರಿ, ಪ್ರಾಣಿಗಳನ್ನ ಬಿಟ್ಟುಬಿಡ್ರಿ ಅಂತ ಕೇಳ್ಕೊಂಡಾಗ ಅವನಲ್ಲಿದ್ದಂತಹ ಸಹನೆ, ತಾಳ್ಮೆ, ಅನುಕಂಪ, ಕ್ಷಮಾಗುಣ ಜನಗಳಿಗೆ ಅವ್ರ ಮನಸ್ಸು ಮೇಲೆ ತುಂಬ ಪರಿಣಾಮ ಆಯಿತು. ಆಗೇನಾಯಿತು, ನಮ್ಮ ವೇದಗಳಿಗೆ ಸ್ವಲ್ಪ ಪೆಟ್ಟು ಬೀಳೋ ಕಾಲನೂ ಬಂತು. ಅದಕ್ಕೆ ಶಂಕರಾಚಾರ್ಯರು ಮತ್ತೆ ಜನ್ಮ ಎತ್ತು ಬಂದು ನಮ್ಮ ವೇದಗಳು ಆ ಥರ ಆಗೋದಿಲ್ಲ, ವೇದಗಳಲ್ಲಿ ಇದೆ, ಇಲ್ಲಿ ಯಾರೋ ತಪ್ಪು ಥರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವುಗಳನ್ನೆಲ್ಲ ಮತ್ತೆ ರಿಜ್ಯುವಿನೇಟ್, ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಇವಾಗ ಬಂದು ಅದನ್ನು ಮೇಲೆ ಕೆತ್ತೋದ್ರಲ್ಲ, ಹಾಗೆ ಆಗಿನ ಕಾಲದಲ್ಲಿ ಆ ಶಂಕರಾಚಾರ್ಯ ಬಂದು ಮೇಲೆ ಕೆತ್ತಿ ಮತ್ತೆ ಎಲ್ಲ ತೋರಿಸಿದ್ರು, ಭಾಷೆಗಳನ್ನ ಬರೆದ್ರು ಅಂತ ಅರ್ಥ. ಆ ಸಂದರ್ಭದಲ್ಲಿ ನಾವು ಆ ಶಂಕರಾಚಾರ್ಯ ಬಂದಿದ್ದ ಕಾಲ ಹೇಗಿತ್ತು ಅಂತ ಹೇಳಿದೆ. ತತು ಸಮನ್ವಯಾತ್ ಅಂತ ಸೂತ್ರ ಭಾಷೆಯಲ್ಲಿ 1-1-4 ಸೂತ್ರ ಬರುತ್ತೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶಂಕರರ ದಿಗ್ವಿಜಯ, ಅವ್ರು 4 ಕಡೆಗೂ ಹೋಗಿ ಅವ್ರನ್ನ ಯಾರೂ ಸೋಲ್ಸೋಕ್ಕಾಗದೆ 4 ಆಶ್ರಮಗಳನ್ನ ಓಪನ್ ಮಾಡಿ ಅವರು ಅರ್ಥ ಮಾಡ್ಕೊಂಡಿದ್ದು ಅವುಗಳನ್ನೆಲ್ಲ ಪ್ರಚಾರ ಮಾಡಿ ಅಂತ ಹೇಳಿ ಶೃಂಗೇರಿ ಮಠದಲ್ಲೂ ಅದೇ ಥರ ಒಂದು ಮಠನೆಲ್ಲ ಮಾಡಿ ಇದನ್ನು ಅವ್ರು ಮಾಡಿದ್ದು ಅವ್ರ ಕಾಲದಲ್ಲಿ. ಅದಕ್ಕೋಸ್ಕರನೇ ತತು ಸಮನ್ವಯಾತ್ ಅನ್ನೋದು ಅಂಥದ್ದು. ಅದು ಬಂದಾಗ ನೋಡೋಣ ಅದರ ವಿಚಾರ ಡೀಟೇಲ್ ಆಗಿ. ಇಲ್ಲಿ ಇಷ್ಟು ತಿಳ್ಕೊಂಡ್ರೆ ಸಾಕು. ಮೋಕ್ಷವೆಂಬುದನ್ನು ಧರ್ಮ ಜಿಜ್ಞಾಸೆಯನ್ನು ಮೀರಿ ಸಾರ್ವತ್ರಿಕ ಪೂರ್ಣಾನುಭವದ ಆಧಾರ ಮತ್ತು ಯುಕ್ತಿ ಪರಮಾರ್ಥತ್ವವನ್ನು ಬೋಧಿಸಿ ಅದರ ಫಲವಾದ ಮೋಕ್ಷವೆಂಬುದನ್ನು ಇಲ್ಲಿಯೇ ಈಗಲೇ ಬದುಕಿರುವಾಗಲೇ ಜ್ಞಾನ ಸಮಕಾಲದಲ್ಲಿ ಅನುಭವಕ್ಕೆ ತಂದುಕೊಡ್ಬೋದು ಅಂತ ವೇದಾಂತ ಬೋಧನೆಗಾಗಿ ಶಂಕರಾಚಾರ್ಯ ಜನ್ಮ ಎತ್ತು ಬಂದಿದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ದಿವ್ಯ ಅವತಾರವೇ ಅದಕ್ಕೋಸ್ಕರ ಬಂದಿರೋದು ಅಂತ ಹೊಗಳ್ತಾ ಇದ್ದಾರೆ. ಇಂಥ ಬ್ರಹ್ಮಜಿಜ್ಞಾಸೆಯ ವಿಷಯವನ್ನು ಸನಾತನ ವೈದಿಕ ಧರ್ಮದಲ್ಲಿ ಹೇಗೆ ಹೇಳಿದೆ ಅನ್ನೋದನ್ನು ಮುಂದೆ ನೋಡೋಣ. ಈಗ 2 ಜಿಜ್ಞಾಸೆಗಳಿಗೂ ಇರೋ ಸಂಬಂಧವನ್ನು ಹೇಳ್ತಾರೆ, ಅದನ್ನು ಕೂಡ ನಾಳೆ ನೋಡೋಣ. ಜೈ ಶ್ರೀರಾಮ್.